ಎಸ್. ಹಾಯ್ ಹೆಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ನಮ್ಮ ಸ್ವಾಗ್ಸೆ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾನು ಹೊಸದಾಗಿ ಈ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿದ್ದೀನಿ ಅಂಡ್ ಇದು ನನ್ನ ಫಸ್ಟ್ ಕ್ಲಾಸ್ ಆಗಿದೆ ಎಲ್ರಿಗೋಸ್ಕರ. ಸೊ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಸಬ್ಜೆಕ್ಟ್ ಅನ್ನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. KAS, PSI, PC ಆಗಿರ್ಬೋದು, ಗ್ರೂಪ್ ಬಿ, ಗ್ರೂಪ್ ಸಿ ಆಗಿರ್ಬೋದು, FDA, SDA, ಯಾವುದೇ ರಾಜ್ಯದಲ್ಲಿನ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಕೇಳಬಹುದಾದಂತ ಅಥವಾ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ನಾವು ಚಾಪ್ಟರ್ ವೈಸ್ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಾನು ಸ್ವಾತಿ ಅಂತ ಇವತ್ತಿನಿಂದ ಸ್ವಾಗ್ಸೆ ಸ್ಟಡಿ ಯೂಟ್ಯೂಬ್ ಚಾನಲ್ ಅನ್ನ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೋಸ್ಕರ ಒಂದು ಕೊಟೇಶನ್ ಅನ್ನ ಕೊಟ್ಟಿದ್ದೀನಿ. ಸ್ಟಡಿ ಆಸ್ ಇಫ್ ಯು ನೋ ನಥಿಂಗ್ ಅಂತ ಹೇಳಿದ್ದೀನಿ. ಏನ್ ಹಂಗಂತಂದ್ರೆ, ಯಾವ ರೀತಿಯಾಗಿ ನೀವು ಸ್ಟಡಿ ಮಾಡ್ಬೇಕು ಅಂತ ಕೇಳಿದ್ರೆ, ನಮಗೇನೂ ಗೊತ್ತಿಲ್ಲ, ನಮಗಿರುವಂತ ನಾಲೆಜ್ ಶೂನ್ಯ ಇದೆ ಅನ್ನುವಂಥದ್ದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಓದೋದಕ್ಕೆ ಕೂತ್ಕೊಳ್ಬೇಕಾಗತ್ತೆ. ಆವಾಗ್ಲೇ ನಮ್ಮ ಡೆಡಿಕೇಶನ್ ಸ್ಯಾಚುರೇಷನ್ ಪಾಯಿಂಟ್ ಅನ್ನ ಮೀರೋಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಾಲೆಜ್ ಇದ್ರೆ ಸಾಕಾಗಲ್ಲ, ಅದ್ರ ಜೊತೆಗೆ ನಾವು ಆಕ್ಷನ್ ಅನ್ನ ಕೂಡ ಮಾಡ್ಲೇಬೇಕಾಗತ್ತೆ. ನಾಲೆಜ್ ಮತ್ತೆ ಆಕ್ಷನ್ ಸೇರಿಸ್ಕೊಂಡು ಸಕ್ಸಸ್ ಅನ್ನ ನಾವು ಪಡ್ಕೊಳ್ಬಹುದು. ಎಸ್, ಹಾಗಿದ್ರೆ ಫಸ್ಟ್ ಕ್ಲಾಸ್ ಇವತ್ತಿನದು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೋಡಿ, ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯವನ್ನ ನಾನು ಇಲ್ಲಿ ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಲಾಜಿಕಲ್ ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ ಅನ್ನುವಂತ ಎರಡು ಪಾರ್ಟ್ಗಳು ಬರ್ತವೆ. ಅದರಲ್ಲಿ ಲಾಜಿಕಲ್ ರೀಸನಿಂಗ್ ಅಂದ್ರೆ ತಾರ್ಕಿಕ ವಿವೇಚನೆ, ಅದರಲ್ಲಿ ಯಾವ ಅಧ್ಯಾಯಗಳಿದಾವೆ, ಚಾಪ್ಟರ್ಸ್ ಗಳಿದಾವೆ ಅಂತ ನೋಡ್ಕೊಂಡು ಹೋಗೋಣ. ಮೊದಲನೇದಿದೆ ನೋಡಿ, ಕೋಡಿಂಗ್ ಅಂಡ್ ಡಿಕೋಡಿಂಗ್. ಎಸ್, ಮೊದಲನೇದು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಇದೆ. ಹೌದಾ? ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಇದೆ. ಎರಡನೇದು ಲೆಟರ್ ಸಿರೀಸ್ ಅಂತ ಬರ್ತದೆ. ಅಕ್ಷರ ಸರಣಿಗಳು. ಲೆಟರ್ಸ್ ಗಳನ್ನ ಕೊಟ್ಟಿರ್ತಾರೆ, ಕೆಲವೊಂದು ನಡುವೆ ಮಿಸ್ ಆಗಿರ್ತವೆ, ಅಥವಾ ಆ ಅಕ್ಷರ ಸರಣಿಗಳ ನೆಕ್ಸ್ಟ್ ಬರುವಂತ, ಮುಂದೆ ಬರುವಂತ ಅಕ್ಷರ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ. ಅದೇ ರೀತಿ ನಂಬರ್ ಸಿರೀಸ್, ಸಂಖ್ಯಾ ಸರಣಿಗಳಿದೆ. ದೆನ್ ಕಂಪ್ಯಾರಿಸನ್ ಟೆಸ್ಟ್, ಸಾಮ್ಯತೆ ಪರೀಕ್ಷೆ ಇದೆ. ರ್ಯಾಂಕಿಂಗ್ ಟೆಸ್ಟ್, ಶ್ರೇಣೀಕರಣ ಅನ್ನುವಂತ ಚಾಪ್ಟರ್ ಇದೆ. ದಿಕ್ಕುಗಳು ನೋಡಿ, ವೆರಿ ಇಂಪಾರ್ಟೆಂಟ್ ಇದು ದಿಕ್ಕುಗಳು. ಇದರ ಮೇಲೆ ಹಲವಾರು ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ ಎಕ್ಸಾಮ್ಸ್ ಗಳಲ್ಲಿ. ಬ್ಲಡ್ ರಿಲೇಷನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಚಾಪ್ಟರ್ ಆಗಿದೆ. ಅದೇ ರೀತಿ ಡೈಸಿಸ್, ದಾಳಗಳು ಅಂತ ಹೇಳ್ತೀವಿ. ಇದ್ರಲ್ಲೂ ಸಹ 6 ಮುಖದ ದಾಳ, ಲೂಡೋ ಆಡ್ಬೇಕಾದ್ರೆ ಯೂಸ್ ಮಾಡ್ತೀವಲ್ಲ, ಆ 6 ಮುಖದ ದಾಳ ಏನಿದೆ ಅದ್ರ ಮೇಲ್ಗಡೆ ಕ್ವಶನ್ಸ್ ಗಳನ್ನ ಕೇಳ್ಕೊಂಡು ಹೋಗ್ತಾರೆ. ಅದೇ ರೀತಿ ನೆಕ್ಸ್ಟ್ ನೋಡಿ, ಮತ್ತೆ ಮಿಸ್ಸಿಂಗ್ ನಂಬರ್ಸ್ ಇದೆ. ಇಲ್ಲಿ ಕಾಣೆಯಾದ ಸಂಖ್ಯೆಗಳನ್ನ ನಾವು ಏನ್ ಮಾಡ್ಬೇಕು, ಪತ್ತೆ ಹಚ್ಚಬೇಕಾಗಿರುತ್ತೆ. ಕೌಂಟಿಂಗ್ ಫಿಗರ್ಸ್ ಅಂತ ಇದೆ ನೋಡಿ. ಒಂದು ತ್ರಿಭುಜ ಅಥವಾ ಒಂದು ಆಯತ ಅಥವಾ ಒಂದು ಚೌಕವನ್ನ ಕೊಟ್ಟಿರ್ತಾರೆ. ಆ ಚೌಕದಲ್ಲಿ ಮತ್ತೆ 2-3 ಆಕೃತಿಗಳು ಮಿಕ್ಸ್ ಆಗಿರುತ್ತೆ. ಅದರಲ್ಲಿ ನಾವ್ ಏನ್ ಮಾಡ್ಬೇಕಾಗತ್ತೆ, ಫಿಗರ್ಸ್ ಗಳು, ಚೌಕ ಆಕಾರದ ಆಕೃತಿಗಳು ಎಷ್ಟಿದಾವೆ ಅಥವಾ ತ್ರಿಭುಜಾಕಾರದ ಆಕೃತಿಗಳು ಎಷ್ಟಿದಾವೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಅದೇ ರೀತಿ ಕ್ಯಾಲೆಂಡರ್ ನೋಡಿ. ಕ್ಯಾಲೆಂಡರ್ ದಿನ ಮತ್ತೆ ತಿಂಗಳುಗಳನ್ನ ಕೊಟ್ಟಿರ್ತಾರೆ. ಸೊ ಯಾವ ದಿನವನ್ನ ಕೇಳಿರ್ತಾರೆ, ಅದು ಯಾವ ಡೇಟ್ಗೆ ಬರುತ್ತೆ, ಅಥವಾ ಯಾವ ಡೇಟ್ ಕೊಟ್ಟಿರ್ತಾರೆ ಅದು ಯಾವ ದಿನ ಬರುತ್ತೆ ಅನ್ನೋಂತ ಕ್ವಶನ್ಸ್ ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಗಡಿಯಾರ ನೋಡಿ, ಗಡಿಯಾರದ ಮೇಲೂ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಬರ್ತಾ ಹೋಗ್ತವೆ. ದೆನ್ ಸೀಟಿಂಗ್ ಅರೇಂಜ್ಮೆಂಟ್ ಆರ್ ಪಜ್ಲಿಂಗ್ ಅಂತ ಹೇಳ್ತೀವಿ. ಹಂಗಂದ್ರೆ ಸ್ಥಾನಗಳನ್ನ ಹೊಂದಾಣಿಕೆ ಮಾಡುವಂತದ್ದು. ಆ ಒಂದು ಅಧ್ಯಾಯವನ್ನು ಸಹ ನಾವಿಲ್ಲಿ ನೋಡ್ತೀವಿ. ಅದೇ ರೀತಿ ಮಿರರ್ ಅಂಡ್ ವಾಟರ್ ರಿಫ್ಲೆಕ್ಷನ್ ಅಂತ ಕೊಟ್ಟಿದ್ದಾರೆ. ಮಿರರ್ ಅಂಡ್ ವಾಟರ್ ರಿಫ್ಲೆಕ್ಷನ್ ಅಂದ್ರೆ ಕನ್ನಡಿಯಲ್ಲಿ ಮತ್ತೆ ನೀರಿನಲ್ಲಿ ಒಂದು ವಸ್ತುವಿನ ಪ್ರತಿಬಿಂಬ ಬಿದ್ದಾಗ ಆ ಪ್ರತಿಬಿಂಬ ಯಾವ ರೀತಿಯಾಗಿ ಮೂಡುತ್ತೆ ಅನ್ನೋಂಥದ್ದನ್ನ 4 ಆಪ್ಷನ್ಸ್ ಕೊಟ್ಟು ನಾವು ರಿಕಗ್ನೈಸ್ ಮಾಡುವಂಥದ್ದು. ಎಸ್, ಅದೇ ರೀತಿ ವೆನ್ ಡಯಾಗ್ರಾಮ್ಸ್ ನೋಡಿ. ವೆನ್ ಡಯಾಗ್ರಾಮ್ಸ್ ಅಂದ್ರೆ ವೆನ್ ನಕ್ಷೆಗಳು. ಇದರಲ್ಲಿ ನೀವು ನೋಡಿರ್ಬಹುದು, ಈಗ ಪುರುಷ ಮತ್ತೆ ಡಾಕ್ಟರ್ ಮತ್ತೆ ಶಿಕ್ಷಕ ಅಂತ ಕೊಟ್ಟಿರ್ತಾರೆ. ಸೊ ವೆನ್ ಡಯಾಗ್ರಾಮ್ ಹಾಕ್ಬಿಟ್ಟು ನಾವು ಅವುಗಳನ್ನ ಏನ್ ಮಾಡ್ಬೇಕಾಗುತ್ತೆ, ರೆಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಕರೆಕ್ಟಾ? ಎಸ್. ಈಗ ಇಲ್ಲಿ ಲಾಜಿಕಲ್ ರೀಸನಿಂಗ್ ಪಾರ್ಟ್ ಏನಿದೆ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ನೋಡಿ, ಆಪ್ಟಿಟ್ಯೂಡ್ ಪಾರ್ಟ್ ಬರುತ್ತೆ. ಅಂದ್ರೆ ಯೋಗ್ಯತಾ ಪರೀಕ್ಷೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದರಲ್ಲಿ ನಿಮಗೆ ಬೇಸಿಕ್, ಇದು ಚಾಪ್ಟರ್ ಅಂತ ಅಲ್ಲ, ನಿಮಗೆ ಬೇಸಿಕ್ ಗೊತ್ತಿರಬೇಕು. ಅಂಡ್ ಈ ಬೇಸಿಕ್ ಚಾಪ್ಟರ್ ಗೊತ್ತಿದ್ರೆ ಏನಾಗುತ್ತೆ, ಮುಂದ್ಗಡೆ ಇರ್ತಕ್ಕಂತ ಎಲ್ಲಾ ಹೈ ಲೆವೆಲ್ ಅಧ್ಯಾಯಗಳೇನಿದಾವೆ, ಚಾಪ್ಟರ್ಸ್ ಗಳೇನಿದಾವೆ, ಅದರಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಗಳನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಈ ನಂಬರ್ ಸಿಸ್ಟಮ್ ಅನ್ನ ಇಟ್ಟಿದ್ದೀನಿ, ಸಂಖ್ಯಾ ಪದ್ಧತಿಯನ್ನ ಇಟ್ಟಿದ್ದೀನಿ. ಇದರಲ್ಲಿ ಕೆಲವೊಂದು ರೂಲ್ಸ್ ಗಳು ಬರ್ತವೆ, ಡೆಸಿಮಲ್ ರೂಲ್ಸ್ ಗಳು ಬರ್ತವೆ. ಅವುಗಳನ್ನೆಲ್ಲ ಹೇಳ್ಕೊಂಡು ಮುಂದಕ್ಕೆ ಹೋಗೋಣ.
ಓಕೆ, ಎಸ್. ಅದೇ ರೀತಿ ಪರ್ಸೆಂಟೇಜ್ ಇದೆ, ಶೇಕಡ ಅನ್ನುವಂತ ಒಂದು ಅಧ್ಯಾಯ ವೆರಿ ಇಂಪಾರ್ಟೆಂಟ್, ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ಇದನ್ನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡ್ರೆ, ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ, ಮುಂದೆ ಲಾಭ ನಷ್ಟ ಆಗಿರ್ಬೋದು, ಸರಳ ಬಡ್ಡಿ ಆಗಿರ್ಬೋದು, ಪಾಲುಗಾರಿಕೆ ಆಗಿರ್ಬೋದು, ಎಲ್ಲಾ ಅಧ್ಯಾಯಗಳನ್ನ ಬಹಳ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ಎಸ್. ನೆಕ್ಸ್ಟ್ ನೋಡಿ, ಪಾಲುಗಾರಿಕೆ ಬರುತ್ತೆ. ಪಾಲುಗಾರಿಕೆ ಅಂದ್ರೆ ಯಾವ ರೀತಿ ಬರುತ್ತೆ ಇದು? ಇಲ್ಲಿ ಒಂದಿಬ್ರು ಜನ ಬಂಡವಾಳವನ್ನ ಹಾಕಿರ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ ಬಿಸ್ನೆಸ್ಗೋಸ್ಕರ. ಅದರಲ್ಲಿ ಒಬ್ಬ ಕಡಿಮೆ ಮಾಡಿರ್ತಾನೆ, ಇನ್ನೊಬ್ಬ ಜಾಸ್ತಿ ಮಾಡಿರ್ತಾನೆ. ಆ ಕಡಿಮೆ ಮಾಡಿದವನಿಗೆ ಪ್ರಾಫಿಟ್ ಎಷ್ಟು ಬರುತ್ತೆ ಒಂದ್ 6 ತಿಂಗಳಾದ್ಮೇಲೆ, ಇನ್ನೊಬ್ಬನಿಗೆ ಎಷ್ಟು ಬರುತ್ತೆ? ಈ ರೀತಿಯಾದಂತ ಕ್ವಶನ್ಸ್ ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂತ ಇದೆ, ಅನುಪಾತ ಮತ್ತೆ ಸಮಾನುಪಾತ, ಇದ್ರ ಮೇಲೂ ಸಮಸ್ಯೆಗಳನ್ನ ನೋಡ್ತೀವಿ. ವಯಸ್ಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ನೋಡ್ತಾ ಬರ್ತೀವಿ. ಅದೇ ರೀತಿ ಲಾಭ ಮತ್ತು ನಷ್ಟ, ಪ್ರಾಫಿಟ್ ಅಂಡ್ ಲಾಸ್ ಅನ್ನು ನೋಡ್ತೀವಿ. ಸರಳ ಬಡ್ಡಿ ಇದೆ, ಚಕ್ರ ಬಡ್ಡಿ ಇದೆ. ಎಸ್. ಅದೇ ರೀತಿ ಸರಾಸರಿ ಇದೆ ನೋಡಿ. ಸರಳ ಬಡ್ಡಿ, ಚಕ್ರ ಬಡ್ಡಿ ಎರಡು ಏನಿದೆ ಒಂದೇ ಚಾಪ್ಟರ್ ಅಲ್ಲಿ ಬರುವಂತ ಎರಡು ಪಾರ್ಟ್ಸ್ ಗಳು ಬರ್ತವೆ. ಆದ್ರೆ ಅದ್ರ ಜೊತೆಗೆ ನಾವು ಚಕ್ರ ಬಡ್ಡಿ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸಪರೇಟ್ ಚಾಪ್ಟರ್ ಅನ್ನೇ ನಾನು ಇಲ್ಲಿ ಮಾಡಿದ್ದೀನಿ. ಎವರೇಜ್, ಸರಾಸರಿಯನ್ನು ಸಹ ನಾನು ಇಲ್ಲಿ ಮಾಡಿದ್ದೀನಿ. ದೆನ್ ನೆಕ್ಸ್ಟ್ ನೋಡಿ, ಟೈಮ್ ಅಂಡ್ ವರ್ಕ್, ಸಮಯ ಮತ್ತು ಕೆಲಸ. ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಮೆಂಟಲ್ ಎಬಿಲಿಟಿಯಲ್ಲಿ. ಇದರಲ್ಲಿ ಒಂದು 4ರಿಂದ 5 ರೀತಿಯಾದಂತ ಕ್ವಶನ್ಸ್ ಗಳು ನಿಮಗೆ ಬರ್ತಾ ಹೋಗ್ತವೆ. ಸೊ ಈ ಸಮಯ ಮತ್ತು ಕೆಲಸದಲ್ಲಿ ಯಾರು ಯಾವ ರೀತಿಯಾಗಿ ಎಷ್ಟು ದಿನಗಳ ಮಟ್ಟಿಗೆ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ, ಅದೇ ರೀತಿ ಇನ್ನೊಬ್ಬರನ್ನ ಕಂಪೇರ್ ಮಾಡಿ ನಾವೇನ್ ಮಾಡ್ತೀವಿ ಇಲ್ಲಿ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗ್ತೀವಿ. ಅದೇ ರೀತಿ ಪೈಪ್ಸ್ ಅಂಡ್ ಸಿಸ್ಟಮ್ಸ್ ಅಂತ ಇದೆ ನೋಡಿ, ಪೈಪ್ ಮತ್ತೆ ಕೊಳಾಯಿಗಳು ಅನ್ನುವಂತ ಅಧ್ಯಾಯ ಇದೆ. ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಈ ಪೈಪ್ ಎಷ್ಟು ಗಂಟೆಗಳ ಕಾಲ ಆನ್ ಇಟ್ರೆ, ನಳವನ್ನ ಚಾಲು ಮಾಡಿ ಬಿಟ್ರೆ ಏನಾಗುತ್ತೆ, ಟ್ಯಾಂಕ್ ಎಷ್ಟು ಹೊತ್ತಿಗೆ ತುಂಬುತ್ತೆ. ಅದೇ ರೀತಿ ನಳವನ್ನ ಚಾಲು ಮಾಡಿ ಬಿಟ್ಟಾಗ ಎಷ್ಟು ಗಂಟೆಗಳ ಕಾಲ ಅದು ಖಾಲಿ ಆಗೋ ಸಾಧ್ಯತೆ ಇದೆ. ಈ ರೀತಿಯಾದ ಕ್ವಶನ್ಸ್ ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಎಸ್. ಅದೇ ರೀತಿ ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಟೈಮ್ ನೋಡಿ, ಇದು ಸಹ ಒಂದು ಬೇಸಿಕ್ ಚಾಪ್ಟರ್ ಅಂತ ಹೇಳ್ಬೋದು. ಇಲ್ಲಿ ವೇಗ, ದೂರ ಮತ್ತು ಸಮಯವನ್ನ ಫೈಂಡ್ ಔಟ್ ಮಾಡುವಂತದ್ದು. ಇದ್ರ ಈ ಎಲ್ಲಾ ಚಾಪ್ಟರ್ಸ್ ಗಳ ಮೇಲೆ ನಾನು ನಿಮಗೆ ಟ್ರಿಕ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನು ಸಹ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಎಸ್. ದೆನ್ ಟ್ರೈನ್ಸ್ ಇದೆ, ರೈಲುಗಳು ನೋಡಿ. ರೈಲುಗಳ ಮೇಲೆ ಬರ್ತಕ್ಕಂತ ಸಮಸ್ಯೆಗಳು ವೆರಿ ಇಂಪಾರ್ಟೆಂಟ್. ಇದರಲ್ಲೂ ಸಹ ಒಂದು 2ರಿಂದ 3 ರೀತಿಯಾದಂತ ಕ್ವಶನ್ಸ್ ಗಳು ಬರ್ತಾ ಹೋಗ್ತವೆ. ಸೊ ಇವುಗಳನ್ನು ನಾವು ನೋಡೋಣ. ದೆನ್ ಬೋರ್ಡ್ಸ್ ಅಂಡ್ ಸ್ಟ್ರೀಮ್ಸ್ ಅಂತ ಇದೆ, ದೋಣಿ ಮತ್ತೆ ಪ್ರವಾಹಗಳು ಅಂತ ಇದೆ. ಇದ್ರ ಮೇಲೂ ಸಮಸ್ಯೆಗಳು ತುಂಬಾ ಸರಿ ಬಂದಿದಾವೆ. ಇದರಲ್ಲೂ ಸಹ ಒಂದು 2ರಿಂದ 3 ರೀತಿಯಾದಂತ ಕ್ವಶನ್ಸ್ ಗಳು ಬರ್ತವೆ. ದೆನ್ ಪರ್ಮ್ಯೂಟೇಷನ್ ಅಂಡ್ ಕಾಂಬಿನೇಷನ್ ಅಂತ ಇದೆ, ಕ್ರಮ ಯೋಜನೆ ಮತ್ತು ವಿಕಲ್ಪಗಳು ಅಂತ ಹೇಳ್ತೀವಿ. ಇದ್ರ ಬಗ್ಗೆನೂ ನಾವು ನೋಡ್ತೀವಿ. ಇದ್ರ ಮೇಲೆ ಇತ್ತೀಚೆಗೆ ತುಂಬಾ ಕ್ವಶನ್ಸ್ ಗಳು ಬರ್ತಾ ಇದಾವೆ. ಲಾಸ್ಟ್ ಇಯರ್ ಕ್ವಶನ್ಸ್ ಗಳಲ್ಲಿ ನಾನು ಅದನ್ನೆಲ್ಲ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದೆನ್ ಪ್ರೊಬಾಬಿಲಿಟಿ ಅಂತ ಇದೆ, ಸಂಭವನೀಯತೆ ಅನ್ನೋ ಒಂದು ಚಾಪ್ಟರ್ ಇದೆ. ಸೊ ಇದು ಸಹ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂತದ್ದು. ಕೊನೆಗೆ ಬರ್ತಕ್ಕಂಥದ್ದು ಡಾಟಾ ಇಂಟರ್ಪ್ರಿಟೇಷನ್ ಅಂತ ಇದೆ, ದತ್ತಾಂಶ ಅರ್ಥೈಸುವಿಕೆ ಅಂತ ಇದೆ, ಡಾಟಾ ಇಂಟರ್ಪ್ರಿಟೇಷನ್. ಇದ್ರ ಮೇಲೇನೂ ಸಹ ಕೆಲವೊಂದು ಕ್ವಶನ್ಸ್ ಗಳನ್ನ ಈಗ ಇತ್ತೀಚೆಗೆ ಶುರು ಮಾಡಿದ್ದಾರೆ ಕೇಳೋದಕ್ಕೆ. ಸೊ ಈ ಎಲ್ಲಾ ಚಾಪ್ಟರ್ ಗಳನ್ನ ಆಪ್ಟಿಟ್ಯೂಡ್ ಒಂದು ಪಾರ್ಟ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? ಸೊ ಇದು ಬಂದು ಒಂದು ಹೋಲ್ ಸಿಲೆಬಸ್. KS ರಾಜ್ಯ ಮಟ್ಟದಲ್ಲಿ ಯಾವೆಲ್ಲ ಎಕ್ಸಾಮ್ಸ್ ಗಳನ್ನ ನಡೀತಾವೋ ಆ ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಕೇಳಬಹುದಾದಂತ ಚಾಪ್ಟರ್ಸ್ ಗಳು, ಮೇನ್ ಚಾಪ್ಟರ್ಸ್ ಗಳು. ಓಕೆ, ಈಗ ಸಿಲೆಬಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ ಆಯ್ತು. ನೆಕ್ಸ್ಟ್, ಹಾಗಿದ್ರೆ ಈ ಮೆಂಟಲ್ ಎಬಿಲಿಟಿ ನಿಮಗೆ ಸರಳವಾಗ್ತದ ಅಥವಾ ತುಂಬಾ ಕಠಿಣ ಅನಿಸ್ತದ? ಹಾಗಿದ್ರೆ ಇದನ್ನ ಸರಳ ಮಾಡೋದಕ್ಕೆ ಅಂತಾನೆ ನಾನು ನಿಮಗೆ ಕ್ಲಾಸಸ್ ಅನ್ನ ಶುರು ಮಾಡಿದೀನಿ. ಈ ನಂಬರ್ಸ್ ಗಳ ಜೊತೆ ಆಟ ಆಡ್ಬೇಕು ನೀವು. ಮೆಂಟಲ್ ಎಬಿಲಿಟಿ ಅಂದ್ರೆ ಅರ್ಥ ಏನು? ನಂಬರ್ಸ್ ಗಳ ಜೊತೆ ಆಟ ಆಡುವಂತದ್ದು. ಆರ್ ಯು ರೆಡಿ ಟು ಪ್ಲೇ ವಿತ್ ನಂಬರ್ಸ್ ದೆನ್? ಎಸ್, ಹೌದಲ್ವಾ? ಸೊ ಈ ರೀತಿಯಾಗಿ ಸುಗಮವಾಗಿ ಆಟ ಆಡೋದಕ್ಕೆ, ಫನ್ ಅನ್ಸೋದಕ್ಕೆ ನಿಮಗೆ ಟ್ರಿಕ್ಸ್ ಗಳನ್ನು ಸಹ ನಾನು ಕೊಡ್ತಾ ಹೋಗ್ತೀನಿ. ಓಕೆನಾ? ಎಸ್. ಈಗ ಈ ಮೆಂಟಲ್ ಎಬಿಲಿಟಿ ವಿಷಯವನ್ನ ಅತಿ ಸರಳವಾಗಿ ನಾವು ತಗೊಳ್ಬೇಕು ಅಂತಂದ್ರೆ ಅದರಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ನೋಡ್ಬೇಕಾಗತ್ತೆ. ಫಸ್ಟ್ ಬರುವಂತದ್ದು ಟೇಬಲ್ಸ್. ಟೇಬಲ್ಸ್ ಅಂದ್ರೆ ಏನು? ಮಗ್ಗಿಗಳು ಅಂತ ಹೇಳ್ತೀವಿ. ಏನಪ್ಪಾ ಮೇಡಮ್, ಚಿಕ್ಕ ಮಕ್ಕಳ ತರ ಒಂದು ಬೋರ್ಡ್ ಹಾಕಿದ್ದಾರೆ, ಟೇಬಲ್ಸ್ ಕಲೀರಿ ಅಂತಿದ್ದಾರೆ, ದಿನ ಮಗ್ಗಿ ಹೇಳ್ಬೇಕಾ ನಾವು? ಎಸ್, ಹೇಳಲೇಬೇಕು. ಮೆಂಟಲ್ ಎಬಿಲಿಟಿಲಿ ನೀವು ಎಕ್ಸ್ಪರ್ಟ್ ಆಗ್ಬೇಕು ಅಂದ್ರೆ ವಿದೌಟ್ ವೇಸ್ಟಿಂಗ್ ಟೈಮ್, ಎಷ್ಟು ಕೊಟ್ಟಿರ್ತಾರೆ ನಿಮಗೆ ಟೈಮ್ ಎಕ್ಸಾಮ್ ಅಲ್ಲಿ, ಹೌದಲ್ವಾ? ಆ ಎಕ್ಸಾಮ್ ಅಲ್ಲಿ ಈ ಮೆಂಟಲ್ ಎಬಿಲಿಟಿ ಸುಮಾರು ಒಂದು 8ರಿಂದ 10 ಕ್ವಶನ್ಸ್ ಗಳು ಬರ್ಬೋದು ಅನ್ಕೊಳ್ಳಿ. ಆ 8ರಿಂದ 10 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು ಅಂತಂದ್ರೆ
ನೀವು ಏನ್ ಮಾಡ್ಬೇಕಾಗತ್ತೆ, ವಿದಿನ್ ಅ ಮಿನಿಟ್ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ ಪ್ರತಿಯೊಂದು ಕ್ವಶನ್ಸ್ ಅನ್ನ. ಬೇರೆ ಕ್ವಶನ್ಸ್ ಗಳಿಗೂ ಎಕ್ಸ್ಟ್ರಾ ನೀವು ಟೈಮ್ ಇಡಬೇಕಾಗುತ್ತೆ. ಇದೇ ಒಂದು ಸಬ್ಜೆಕ್ಟ್ ಗೆ ಟೈಮ್ ವೇಸ್ಟ್ ಮಾಡೋ ಹಾಗಿರಲ್ಲ. ಅದಕ್ಕೋಸ್ಕರ ನಿಮಗೆ ಜಾಸ್ತಿ ಈಸಿ ಆಗ್ಬೇಕು ಅಂತ ಕೇಳಿದ್ರೆ ಟೇಬಲ್ಸ್ ಬರ್ಲೇಬೇಕು. ಓಕೆ, 1 to 30 ನೋಡಿ, 1ರಿಂದ 30ರವರೆಗಿನ ಮಗ್ಗಿಗಳು ನಿಮಗೆ ಬರ್ಲೇಬೇಕು. ಇನ್ ಕೇಸ್ ಬರ್ಲಿಲ್ಲ, 1ರಿಂದ 20ರ ಮಗ್ಗಿಗಳು ಬಂದ್ರೆ ಸಾಕು, ಅಡ್ಡಿ ಇಲ್ಲ. ಮುಂದ್ಗಡೆ ಯಾವ ರೀತಿಯಾಗಿ ನಾವು ಅದನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು, ಗುಣಾಕಾರ ಮಾಡ್ತಾ ಹೋಗ್ಬೇಕು ಅನ್ನೋದನ್ನು ಸಹ ನಾನು ಇಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಆದ್ರೆ ಮೇನ್ ಇಂಪಾರ್ಟೆಂಟ್, ಯಾರಿಗೆ ಮಗ್ಗಿಗಳು ಬರೋದೇ ಇಲ್ಲಪ್ಪ, ಮ್ಯಾಥ್ಸ್ ಅಂದ್ರೆ ಮೆಂಟಲ್ ಎಬಿಲಿಟಿ ಅಂದ್ರೆ ಅಲರ್ಜಿ ಇದೆ ಅನ್ನೋಂತ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಏನ್ ಮಾಡ್ತಾ ಹೋಗಿ, ಈಗಿಂದಾನೆ 1 ಗಂಟೆಗಳ ಕಾಲ ಏನ್ ಮಾಡಿ, ಮೆಂಟಲ್ ಎಬಿಲಿಟಿಗೆ ನೀವು ತೆಗೆದಿಡಿ. ಅಲ್ಲಿ ಏನ್ ಮಾಡ್ಬೇಕು, ಡೈಲಿ 1ರಿಂದ 20ರವರೆಗೂ ಅಥವಾ 1ರಿಂದ 30ರವರೆಗೂ ಮಗ್ಗೆಗಳನ್ನ ಬರಿತಾ ಹೋಗಿ. ಓಕೆ, ಜಸ್ಟ್ ಒಂದು 2-3 ದಿನ ಸ್ಟಾರ್ಟ್ ಮಾಡಿ, ಮುಂದೆ ನಿಮಗೆ ಕಂಟಿನ್ಯೂ ಅದೇ ರೀತಿ ಆಗುತ್ತೆ, ಹೌದಲ್ವಾ? ಸೊ 1 ಗಂಟೆಗಳ ಕಾಲ ಈ ಸಬ್ಜೆಕ್ಟ್ ಗೆ ತೆಗೆದಿಡಿ, ಯಾರ್ಯಾರು ವೀಕ್ ಇದ್ದೀರಿ ಅವರು. ಸೊ ಟೇಬಲ್ಸ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಇನ್ನೆಲ್ಲ ಯಾವ ವಿಷಯಗಳು ಇಂಪಾರ್ಟೆಂಟ್ ಆಗ್ತವೆ ನೋಡಿ, ಸ್ಕ್ವೇರ್ ನಂಬರ್ಸ್ ಅಂದ್ರೆ ಏನು, ವರ್ಗ ಸಂಖ್ಯೆಗಳು ಅಂತ ಹೇಳ್ತೀವಿ. ಕರೆಕ್ಟಾ? ವರ್ಗ ಸಂಖ್ಯೆಗಳು ನಿಮ್ಗೆಲ್ಲ ಗೊತ್ತಿದೆ. 2ರ ವರ್ಗ ಸಂಖ್ಯೆ 4 ಆಗುತ್ತೆ, 3ರ ವರ್ಗ ಸಂಖ್ಯೆ 9 ಆಗುತ್ತೆ, ಅದೇ ರೀತಿ 4ರ ವರ್ಗ ಸಂಖ್ಯೆ 16 ಆಗುತ್ತೆ. ಹಾಗಿದ್ರೆ ಎಲ್ಲಿವರೆಗೂ ಬರ್ಬೇಕು ಈ ವರ್ಗ ಸಂಖ್ಯೆಗಳು? ನೋಡಿ, ವರ್ಗ ಸಂಖ್ಯೆಗಳು ಬರಬೇಕಾದಂತದ್ದು ಮಿನಿಮಮ್ ಅಂದ್ರೆ 1ರಿಂದ 30ರವರೆಗೂ. 1ರಿಂದ 30ರವರೆಗೂ ಬರ್ಲೇಬೇಕು ಅಂತೇನಿಲ್ಲ, ಆದ್ರೆ ಬಂದ್ರೆ ಏನಾಗುತ್ತೆ, ನಿಮಗೆ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಆ ನಂಬರ್ಗಳಿದಾವಲ್ಲ, ಈ ನಂಬರ್ಗಳು ನಿಮ್ ಮೈಂಡ್ ಅಲ್ಲಿ ಇರುತ್ತೆ, ಹೌದಾ? ಈ ನಂಬರ್ ಗಳನ್ನ ನೋಡಿದ ತಕ್ಷಣ ಓ ಇದು ಇದರ ವರ್ಗ ಸಂಖ್ಯೆ ಅಂತ ಏನ್ ಮಾಡ್ತೀರಿ, ಕ್ವಶನ್ ಅನ್ನ ಬೇಗ ಚಿಟಿಕೆ ಹೊಡೆಯೋದಷ್ಟೊತ್ತಿಗೆ ಸಾಲ್ವ್ ಮಾಡ್ತೀರಿ. ಕರೆಕ್ಟ್ ಅಲ್ಲ? ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ ಸ್ಕ್ವೇರ್ ನಂಬರ್ಸ್ 1 to 30 ಕೊಟ್ಟಿದ್ದೀನಿ. ಯಾರ ಹತ್ರ ಇಲ್ಲ ಇದನ್ನ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಳ್ಬಹುದು. ಓಕೆ ಅಲ್ಲ? ಇದೇ ರೀತಿ ನೋಡಿ, ಕ್ಯೂಬ್ ನಂಬರ್ಸ್ ಅಂತ ಇದೆ. ಕ್ಯೂಬ್ ನಂಬರ್ಸ್ ಘನ ಸಂಖ್ಯೆಗಳು ಅಂತ ಹೇಳ್ತೀವಿ. 1ರ ಘನ ಸಂಖ್ಯೆ 1 ಆಗಿರುತ್ತೆ, 2ರ ಘನ ಸಂಖ್ಯೆ 8 ಆಗಿರುತ್ತೆ, 3ರ ಘನ ಸಂಖ್ಯೆ 27 ಆಗಿರುತ್ತೆ, ಮತ್ತೆ 4ರ ಘನ ಸಂಖ್ಯೆ 64 ಆಗಿರುತ್ತೆ. ಏನು ಘನ ಅಂದ್ರೆ 3 ಬಾರಿ ಏನ್ ಮಾಡ್ತೀವಿ, ಗುಣಾಕಾರ ಮಾಡ್ತೀವಿ ಒಂದು ಸಂಖ್ಯೆಯನ್ನ, ಹೌದಲ್ವಾ? ಹಾಗಿದ್ರೆ ಇದು ಬರ್ಬೇಕಾ ಮೇಡಮ್? ಎಸ್ ಬರ್ಬೇಕು. ಎಷ್ಟ್ರವರೆಗೂ ಬರ್ಬೇಕು? ಕ್ಯೂಬ್ ಟೇಬಲ್ ಕೊಟ್ಟಿದ್ದೀನಿ ನೋಡಿ, 1ರಿಂದ 20ರವರೆಗೂ ಬಂದ್ರೆ ಸಾಕು. 1ರಿಂದ 20ರವರೆಗೂ ಬಂದ್ರೆ ಸಾಕು, ಇಲ್ಲ ಅಂದ್ರೆ 1ರಿಂದ 10 ಆದ್ರೂ ಪರವಾಗಿಲ್ಲ. ಓಕೆ ಅಲ್ಲ? ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, 1ರ ಘನ ಸಂಖ್ಯೆ 1 ಇದೆ, 2ರ ಘನ ಸಂಖ್ಯೆ 8 ಇದೆ, 3ರ ಘನ ಸಂಖ್ಯೆ 27 ಇದೆ, ದೆನ್ 4ರ ಘನ ಸಂಖ್ಯೆ 64, 5ರದ್ದು 125, 6ರದ್ದು 216, 7ರದ್ದು 343, 8ರದ್ದು 512, 9ರದ್ದು 729, 10ರದ್ದು 1000. ಅದಲ್ಲ? ಈ ರೀತಿ ಈ ಟೇಬಲ್ಸ್ ಗಳನ್ನ ಏನ್ ಮಾಡಿ, ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಇಟ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ. ಸೊ ನಾನು ಮುಂಚೆನೆ ಯಾಕೆ ಇದ್ರ ಬಗ್ಗೆ ಎಲ್ಲ ಹೇಳ್ತಿದೀನಿ ಅಂತ ಕೇಳಿದ್ರೆ, ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಅಂದ್ರೆ ಏನಾಗುತ್ತೆ, ಮ್ಯಾಥ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಈ ಅಂಕಿಗಳ ಜೊತೆ ನೀವು ಆಟ ಆಡ್ಬೇಕು ಅಂದ್ರೆ ಇವುಗಳ ಬಗ್ಗೆ ನಾಲೆಜ್ ಇರ್ಬೇಕಾಗತ್ತೆ, ಹೌದಲ್ವಾ? ಎಸ್. ಸೊ ಮುಂದಕ್ಕೆ ಹೋಗೋಣ. ನೋಡಿ, ನಾನು ಇವತ್ತು ಈ ಮೆಂಟಲ್ ಎಬಿಲಿಟಿಯಲ್ಲಿ ರೀಸನಿಂಗ್ ಪಾರ್ಟ್ ಫಸ್ಟ್ ಬರೋದ್ರಿಂದ ಆ ರೀಸನಿಂಗ್ ಪಾರ್ಟ್ ನಲ್ಲಿ ಕೋಡಿಂಗ್ ಮತ್ತೆ ಡಿ ಕೋಡಿಂಗ್ ಅನ್ನುವಂತ ಚಾಪ್ಟರ್ ಅನ್ನ ತಗೊಂಡಿದ್ದೀನಿ. ಸೊ ಈ ಕೋಡಿಂಗ್ ಮತ್ತೆ ಡಿ ಕೋಡಿಂಗ್ ಅನ್ನುವಂತ ಏನು ಚಾಪ್ಟರ್ ಇದೆ, ಇದರಲ್ಲಿ ಯಾವ ತರವಾದ ಕೋಡಿಂಗ್ ಗಳನ್ನ ಕೇಳ್ತೀವಿ ಅಂತ ನೋಡಿದಾಗ, ನಾನು ಸುಮ್ನೆ ಇಲ್ಲಿ ಹಾಕಿದೀನಿ ನೋಡಿ, ಒಂದ್ ಗೊತ್ತಿರ್ಲಿ ಅಂತ. ಲೆಟರ್ ಕೋಡಿಂಗ್ ಅಂದ್ರೆ ಏನು, ಅಕ್ಷರಗಳ ಕೋಡಿಂಗ್ ಮಾಡೋದಕ್ಕೆ ಕೊಡ್ತಾರೆ. ನಂಬರ್ ಕೋಡಿಂಗ್ ಇದೆ, ಸಂಖ್ಯೆಗಳ ಕೋಡಿಂಗ್ ಮಾಡೋದಕ್ಕೆ ಕೊಡ್ತಾರೆ. ಸಿಂಬಾಲ್ ಕೋಡಿಂಗ್ ಇದೆ, ಚಿಹ್ನೆಗಳನ್ನ ಕೊಡ್ತಾರೆ ಕೆಲವೊಂದು, ಆ ಚಿಹ್ನೆಗಳನ್ನ ನಾವು ಕೋಡ್ ಮೂಲಕ ಬಳಸಿ ಆನ್ಸರ್ ಅನ್ನ ತೆಗಿಬೇಕಾಗುತ್ತೆ. ಅದೇ ರೀತಿ ಸಬ್ಸ್ಟಿಟ್ಯೂಷನ್ ಕೋಡಿಂಗ್ ಅಂದ್ರೆ, ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು, ಅಲ್ಲಿ ಆನ್ಸರ್ ಗಳನ್ನ ನಾವು ಪುಟ್ ಮಾಡ್ಬೇಕಾಗುತ್ತೆ. ಯಾವ್ದನ್ನ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಆ ಸೀರೀಸ್ ಅನ್ನುವಂಥದ್ದು ಸಬ್ಸ್ಟಿಟ್ಯೂಷನ್ ಕೋಡಿಂಗ್. ಓಕೆ, ಈ ರೀತಿ ಅದೆಲ್ಲ ಬರ್ತವೆ. ಸೊ ನಿಮ್ಮ ಸಿಲೆಬಸ್ಗೆ ನಿಮಗೆ ಯಾವ ರೀತಿಯಾದ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗಿದ್ದಾರೆ, ಸೊ ಆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ನಾನು ಕೆಲವೊಂದು ಇಲ್ಲಿ ತಗೊಂಡ್ ಬಂದಿದ್ದೀನಿ. ಅದರಲ್ಲೂ ನಾನು ಏನ್ ಮಾಡಿದೀನಿ ಅಂದ್ರೆ ನಿಮ್ಗೆ ಈಸಿ ಆಗ್ಲಿ ಅನ್ನೋದಕ್ಕೆ ಸ್ವಲ್ಪ ಪಾರ್ಟ್ ವೈಸ್ ನೋಡ್ತಾ ಹೋಗೋಣ. ಓಕೆನಾ? ಅದು ಯಾವ ರೀತಿ ಅಂತ ನೋಡೋಣ. ಇಲ್ಲಿ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಲ್ಲಿ ನಾನು ಮೊದಲು ಲೆವೆಲ್ 1 ಕ್ವಶನ್ಸ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಲೆವೆಲ್ 1 ಕ್ವಶನ್ಸ್ ಅಂದ್ರೆ ಯಾವ ರೀತಿಯಾಗಿರುತ್ತೆ, ಬೇಸಿಕ್ ಕ್ವಶನ್ಸ್, ಜಾಸ್ತಿ ತಲೆ ಯೂಸ್ ಮಾಡಿಕೊಂಡು ವಿಚಾರ ಮಾಡದೆ ಆನ್ಸರ್ ಮಾಡ್ತಕ್ಕಂಥದ್ದು ಲೆವೆಲ್ 1 ಕ್ವಶನ್ಸ್. ತುಂಬಾ ಬೇಸಿಕ್ ಈಸಿ ಲೆವೆಲ್ ಕ್ವಶನ್ಸ್ ಅನ್ನ ತಗೊಂಡಿದ್ದೀನಿ. ಈ ಲೆವೆಲ್ 1 ಕ್ವಶನ್ಸ್ ಅಲ್ಲಿ ಸುಮಾರು ಒಂದು 10ರಿಂದ 12 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಅದ್ರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಐಡಿಯಾ ಬಂದ್ಬಿಡುತ್ತೆ ಯಾವ ರೀತಿಯಾಗಿ ಕ್ವಶನ್ಸ್ ಅನ್ನ ಕೇಳ್ತಿದ್ದಾರೆ, ಹೇಗ್ ನಾವು ಸಾಲ್ವ್ ಮಾಡ್ಬೇಕಾಗತ್ತೆ ಅನ್ನೋದು. ಅದರ ನೆಕ್ಸ್ಟ್ ಏನ್ ಮಾಡೋಣ, ಲೆವೆಲ್ 2 ಹೋಗೋಣ. ಒಂದು ಸ್ಟೆಪ್ ಮುಂದೆ ಇಡೋಣ, ಹೈ ಇಡೋಣ. ಅಲ್ಲಿ ಯಾವ ರೀತಿಯಾದ ಕ್ವಶನ್ಸ್ ಬರ್ತವೆ ಇದೇ ಚಾಪ್ಟರ್ ಅಲ್ಲಿ ಅಂತ ಮುಂದಕ್ಕೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆನಾ? ಹಾಗಿದ್ರೆ ಎಲ್ರು ರೆಡಿ ಇದ್ದೀರಾ ಲೆವೆಲ್ 1 ಕ್ವಶನ್ಸ್ ಅನ್ನ ನೋಡೋದು? ಹಾ,
ಇಲ್ಲಿ ಲೆವೆಲ್ 1 ಕ್ವಶನ್ಸ್ ಹೋಗೋಕ್ಕೂ ಮುಂಚೆ ಲೆಟರ್ಸ್ ಗಳ ಬಗ್ಗೆ ನಿಮಗೆ ಏನು ಗೊತ್ತಿರಬೇಕು ಅನ್ನೋದನ್ನ ಇಲ್ಲಿ ಹಾಕಿದೀನಿ. ನೋಡಿ ಎಷ್ಟು ಲೆಟರ್ಸ್ ಇದಾವೆ ಇಂಗ್ಲಿಷ್ ಅಲ್ಲಿ, 26 ಲೆಟರ್ಸ್ ಗಳಿದಾವೆ. ಹಾಗಿದ್ರೆ ಅಲ್ಫಾಬೆಟ್ ನೋಡಿ, ಅಲ್ಫಾಬೆಟ್ ಅಂದಾಗ ಒಂದೇ ಒಂದು. ಓಕೆ, ಅಲ್ಫಾಬೆಟ್ ಒಂದೇ ಒಂದಿರುತ್ತೆ. ಆದ್ರೆ ಲೆಟರ್ಸ್ ಅಂತ ಕೇಳಿದಾಗ 26 ಲೆಟರ್ಸ್ ಗಳಿದಾವೆ ಇಂಗ್ಲಿಷ್ ಅಲ್ಲಿ. ಕರೆಕ್ಟ್ ಅಲ್ಲ? ಅದೇ ರೀತಿ ನೋಡಿ, ನಾನು ಇಲ್ಲಿ ಏನ್ ಕೊಟ್ಟಿದ್ದೀನಿ ನಿಮ್ಗೆ ಚಾರ್ಟ್ ಅಂತ ಕೇಳಿದ್ರೆ A to Z ಚಾರ್ಟ್ ಕೊಟ್ಟಿದ್ದೀನಿ ಇಲ್ಲಿ. ಹೌದಲ್ಲ? A to Z ಚಾರ್ಟ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಎಸ್, ಈ A to Z ಚಾರ್ಟ್ ಅಲ್ಲಿ ಎ ಅಂದ್ರೆ 1ನೇ ನಂಬರ್, ಬಿ ಅಂದ್ರೆ 2ನೇ ನಂಬರ್, ಸಿ ಅಂದ್ರೆ 3ನೇ ನಂಬರ್. ಏನಿದು ನಂಬರ್ ಅಂದ್ರೆ ಅವುಗಳ ಸ್ಥಾನ. ಹೌದಲ್ವಾ? ಎ ಮೊದಲಿದೆ, ಸೊ ಅದ್ರ 1ನೇ ಸ್ಥಾನ ಬರುತ್ತೆ, ಬಿ 2ನೇ ಸ್ಥಾನ ಬರುತ್ತೆ, ಸಿ 3ನೇ ಸ್ಥಾನ ಬರುತ್ತೆ. ಈ ರೀತಿಯಾಗಿ ಅವುಗಳ ನಂಬರ್ ಅನ್ನ ನಾನು ಕೊಟ್ಟಿದ್ದೀನಿ. ಇವುಗಳು ನಿಮಗೆ ಗೊತ್ತಿರತಕ್ಕದ್ದು. ಎಲ್ಲಿವರೆಗೂ ಇದೆ ನೋಡಿ, ಎಕ್ಸ್ ಇದೆ, ವೈ ಇದೆ, ಝೆಡ್ ಇದೆ. ಹೌದಲ್ವಾ? ಸೊ ಕೊನೆವರೆಗೂ ಏನಾಗಿದೆ ಇಲ್ಲಿ ನಂಬರ್ ಗಳನ್ನ ನಾನು ಕೊಟ್ಟಿದ್ದೀನಿ. ಇದರಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು 26 ವರ್ಗು ನಂಬರ್. ರ್ಯಾಂಡಮ್ ಆಗಿ ಕ್ವಶನ್ ಕೇಳಿದ್ರೆ ಏನ್ ಮಾಡ್ಬೇಕು, ಬೇಗ ಪಿಕ್ ಮಾಡಿ ಆನ್ಸರ್ ಮಾಡಕ್ ಬರುತ್ತಾ? ಹಾಗೆ ಆನ್ಸರ್ ಮಾಡ್ಬೇಕು ಅಂತಂದ್ರೆ ನೀವ್ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಕೆಳಗಡೆ ಒಂದು ಕೋಡ್ ಅನ್ನ ಕೊಟ್ಟಿದ್ದೀನಿ ನೋಡಿ, ಈ ಜೋಟಿ. ಈ ಜೋಟಿ, ಓಕೆ, ಈ ಜೋಟಿ ಅನ್ನುವಂತ ಒಂದು ಹೆಸರನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇ ಅಂತಂದ್ರೆ ಎಲ್ಲಿದೆ ಇ ನೋಡಿ, ಫಸ್ಟ್ ಕಾಲಮ್ ಅಲ್ಲಿ ಇ ಎಲ್ಲಿ ಬರುತ್ತೆ, ಇಲ್ಲಿದೆಯಾ? ಈ ಅಲ್ಲಿ 5 ನಂಬರ್ ಇದೆ. ಅಂದ್ರೆ ಇ ಯ ಸ್ಥಾನ ಎಷ್ಟನೇದ್ದು, 5ನೇ ಸ್ಥಾನ ಇದೆ ಇ ಯ ಸ್ಥಾನ. ಹೌದಾ? ಅದೇ ರೀತಿ ಜೆ ಯ ಸ್ಥಾನ ಎಷ್ಟಿದೆ, 10. 10ನೇ ಸ್ಥಾನ ಇದೆ ಸೆಕೆಂಡ್ ಕಾಲಮ್ ಅಲ್ಲಿ. ಫಸ್ಟ್ ಇದೆ ಇಲ್ಲಿ 10ನೇ ಸ್ಥಾನ ಇದೆ ಜೆ. ಅದೇ ರೀತಿ ನೆಕ್ಸ್ಟ್ ಯಾವ್ದಿದೆ, ಓ ಇದೆ. ಓ ಅಂದ್ರೆ 15ನೇ ಸ್ಥಾನ ಬರುತ್ತೆ. ಎಸ್, ಅದೇ ರೀತಿ ಟಿ 20 20ನೇ ಸ್ಥಾನ ಇದೆ. ವೈ 25ನೇ ಸ್ಥಾನ ಇದೆ. ಹೌದಲ್ವಾ? 25ನೇ ಸ್ಥಾನ ಇದೆ. ಸೊ ಈ ಜೋಟಿ, ಈ 26 ಲೆಟರ್ ಗಳಲ್ಲಿ ನೀವು ಈ 5 ಲೆಟರ್ ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಇ ಅಂದ್ರೆ 5ನೇ ಸ್ಥಾನಕ್ಕಿದೆ, ಜೆ ಅಂದ್ರೆ 10ನೇ ಸ್ಥಾನಕ್ಕಿದೆ, ಓ ಅಂದ್ರೆ 15ನೇ ಸ್ಥಾನಕ್ಕಿದೆ, ಟಿ ಅಂದ್ರೆ 20ನೇ ಸ್ಥಾನಕ್ಕಿದೆ, ವೈ ಅಂದ್ರೆ 25ನೇ ಸ್ಥಾನಕ್ಕಿದೆ. ಹೌದಲ್ವಾ? ಸೊ ಈ 5 ಸ್ಥಾನಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ, ಮುಂದ್ಗಡೆ ಬರ್ತಕ್ಕಂಥ ಲೆಟರ್ಸ್ ಗಳ ಸ್ಥಾನಗಳನ್ನು ಸಹ ನೀವೇನ್ ಮಾಡ್ಬೋದು, ಈಸಿಯಾಗಿ ರಿಕಗ್ನೈಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಹೌದಲ್ವಾ? ಎಸ್, ಈ ಒಂದು ಟೇಬಲ್ ಅನ್ನ ನೆನ್ಪಿಟ್ಕೊಳ್ಳಿ. ಟೇಬಲ್ ನೆನ್ಪಿಟ್ಕೊಳ್ಳೋಕ್ಕೂ ಮುಂಚೆ ಈ ಜೋಟಿ ಅನ್ನುವಂತ ಒಂದು ಚಿಕ್ಕದಾದಂತ ಕೋಡ್ ಅನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಈಸಿ ಆಗುತ್ತೆ. ಅದೇ ರೀತಿ ನಾನು ನಿಮಗೆ ಎಕ್ಸಾಂಪಲ್ ಕೊಡೋದಕ್ಕೋಸ್ಕರ ಇಲ್ಲಿ ಒಂದು ಟೇಬಲ್ ಅನ್ನ ಹಾಕಿಟ್ಕೊಂಡಿದ್ದೀನಿ ನೋಡಿ. A to Z ಲೆಟರ್ಸ್ ಅನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಎ ಎಷ್ಟನೇ ನಂಬರ್ ಇದೆ, ಬಿ ಎಷ್ಟನೇ ನಂಬರ್ ಇದೆ, ಅದೇ ರೀತಿ ಝೆಡ್ ಎಷ್ಟನೇ ನಂಬರ್ ಇದೆ ಅನ್ನೋಂತ ಪೂರ್ತಿ ಟೇಬಲ್ ಅನ್ನ ನಾನು ಇಲ್ಲಿ ಹಾಕಿದ್ದೀನಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಎ ಅಂತಕ್ಕಂಥ ಒಂದು ಲೆಟರ್ ಅನ್ನ ನಾವು ಬಿ ಅಂತ ಬರ್ದಿದ್ದೀವಿ. ಹಾಗಿದ್ರೆ ಡಿ ಅಂತಕ್ಕಂಥ ಲೆಟರ್ ಅನ್ನ ನಾವು ಯಾವ ರೀತಿ ಬರೀಬಹುದು? ಚಿಕ್ಕ ಎಕ್ಸಾಂಪಲ್ ಇದು. ಎ ಅನ್ನ ಬಿ ಅಂತ ಬರ್ದಿದೀವಿ, ಹಾಗಿದ್ರೆ ಡಿ ಅನ್ನ ಏನಂತ ಬರೀಬಹುದು ಅಂತ ಕೇಳ್ತಾ ಇದ್ದಾರೆ. ಸೊ ಎ ಎಲ್ಲಿದೆ, ಮೊದಲನೇ ಸ್ಥಾನದಲ್ಲಿದೆ ಎ. ಹೌದಲ್ವಾ? ಬಿ ಎಲ್ಲಿದೆ, 2ನೇ ಸ್ಥಾನದಲ್ಲಿದೆ. ಎ ಇಂದ ಬಿ ಆಗಿದೆ ಅಂತಂದ್ರೆ ಏನಾಗಿದೆ, ಇಲ್ಲಿ ಒಂದು ಸ್ಥಾನ ಮುಂದಕ್ಕೆ ಹೋಗಿದೆ. ಹೌದಾ? ಒಂದು ಸ್ಥಾನ ಮುಂದಕ್ಕೆ ಹೋಗಿದೆ ಅಂದ್ರೆ ಇಲ್ಲಿ ಏನ್ ಮಾಡ್ಬೋದು, ನಾವು +1 ಮಾಡ್ಬೋದಾ? ಒಂದು ಸ್ಥಾನವನ್ನ ನಾವು ಇದಕ್ಕೆ ಕೂಡಿಸ್ತಾ ಹೋಗ್ತೀವಿ. ಅದೇ ರೀತಿ ಡಿ ಎಲ್ಲಿದೆ, ಡಿ ಇಲ್ಲಿದೆ, 4ನೇ ಸ್ಥಾನದಲ್ಲಿದೆ. ಹೌದಲ್ಲ? ಈ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಡಿ ಅನ್ನ ನಾವು ಏನ್ ಮಾಡ್ಬೇಕು, ಒಂದು ಸ್ಥಾನ ಮುಂದೆ ಹೋಗಿಸ್ಬೇಕು. ಅಂದ್ರೆ ಇಲ್ಲೂ ಸಹ ಏನಾಗುತ್ತೆ, +1 ಆಗುತ್ತೆ. +1 ಮಾಡಿದ್ರೆ ಏನ್ ಬರುತ್ತೆ, ಇ ಬರುತ್ತೆ. ಹೌದಲ್ವಾ? ಅರ್ಥ ಆಯ್ತಾ? ಸೊ ಇದೇ ರೀತಿ ನಾನು ಲೆಟರ್ ತಗೊಂಡು ನಿಮಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ವರ್ಡ್ಸ್ ಗಳನ್ನ ಕೊಡ್ತಾರೆ. ಆ ಶಬ್ದಗಳನ್ನ ಇಟ್ಕೊಂಡು ನೀವು ಯಾವ ರೀತಿಯಾಗಿ ಮುಂದಕ್ಕೆ ಕಳ್ಸಿದಾರ, ಹಿಂದಕ್ಕೆ ಕಳ್ಸಿದಾರ, ಅಥವಾ ಆಪೋಸಿಟ್ ವಿರುದ್ಧವಾಗಿರ್ತಕ್ಕಂಥ ಲೆಟರ್ಸ್ ಗಳನ್ನ ಏನಾದ್ರು ಕೊಟ್ಟಿದಾರ, ಅದನ್ನ ನೀವು ನೋಡ್ಬೇಕಾಗುತ್ತೆ. ಹೌದಲ್ವಾ? ಸೊ ಇನ್ನೊಂದು ಏನಾದ್ರು ನೋಡೋಣ ಇಲ್ಲಿ. ಓಕೆ, ಎಚ್ ಅಂತ ಇದೆ. ಸೊ ಎಚ್ ಇರ್ತಕ್ಕಂಥ ಶಬ್ದವನ್ನ ನಾವಿಲ್ಲಿ ಏನಂತ ಬರ್ದಿದೀವಿ, ಎಲ್ ಅಂತ ಬರ್ದಿದೀವಿ ಅನ್ಕೊಳ್ಳಿ. ಎಚ್ ಇರ್ತಕ್ಕಂಥ ಶಬ್ದವನ್ನ ಎಲ್ ಅಂತ ಬರ್ದಿದೀವಿ. ಅದೇ ರೀತಿ ಓ ಅಂತಕ್ಕಂಥ ಒಂದು ಲೆಟರ್ ಅನ್ನ ಯಾವ ರೀತಿ ಬರಿಬಹುದು ಅಂತ ನೋಡಿದಾಗ, ಎಚ್ ಇಂದ ಎಲ್ ಆಗಿದೆ. ಎಚ್ ಯಾವ ಸ್ಥಾನಕ್ಕಿದೆ ನೋಡಿ, 8ನೇ ಸ್ಥಾನಕ್ಕಿದೆ ಇಲ್ಲಿ ಎಚ್. 8ನೇ ಸ್ಥಾನದಿಂದ ಎಲ್ಲಿದೆ, ಎಲ್ ಇಲ್ಲಿದೆ. ಹಾಗಿದ್ರೆ ಎಷ್ಟು ಸ್ಥಾನ ಮುಂದಕ್ಕೆ ಹೋಯ್ತು ಇಲ್ಲಿ, 1 2 3 4 ಸ್ಥಾನ ಮುಂದಕ್ಕೆ ಹೋಯ್ತು. ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ 4 ಅಂಕಿಯನ್ನ ನಾವಿಲ್ಲಿ ಕೂಡಿಸ್ಬೇಕಾಗತ್ತೆ. ಎಚ್ ಇಂದ 4 ಸ್ಥಾನ ಮುಂದಕ್ಕೆ ಹೋದ್ರೆ ಎಲ್ ಬರುತ್ತೆ ನಮಗೆ. ಅದೇ ರೀತಿ
ಓಗೂ ಸಹ ಓ ಲೆಟರ್ ಇದೆ ನೋಡಿ, 15ನೇ ಪ್ಲೇಸ್ ಅಲ್ಲಿ ಇದೆ, 15ನೇ ಸ್ಥಾನದಲ್ಲಿದೆ. ಇಲ್ಲಿಂದ 4 ಸ್ಥಾನ ಮುಂದಕ್ಕೆ ಹೋದ್ರೆ ಎಷ್ಟಾಗುತ್ತೆ ನೋಡಿ, 1 2 3 4 ಅಂದ್ರೆ ಯಾವ್ದಾಯ್ತು, ಓದಿಂದ ಎಸ್ಸಿಗೆ ಬರುತ್ತೆ, ಹೌದಲ್ವಾ? 3 1 2 3 4 4 ಆಡ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಎಸ್ ಅನ್ನುವಂತ ಲೆಟರ್ ಬರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಮುಂದಕ್ಕೆ ಹೋಗೋದು, ಹಿಂದಕ್ಕೆ ಬರೋದು, ಈ ರೀತಿ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಈಸಿಯಾಗಿ ನೋಡ್ಕೊಳ್ಬಹುದಾಗುತ್ತೆ, ಹೌದಲ್ವಾ? ಸೊ ಈ ಒಂದು ಟೇಬಲ್ ಅನ್ನ ನೀವು ಹಾಕಿಟ್ಕೊಳ್ಬೇಕು. ಯಾವುದೇ ಒಂದು ಎಕ್ಸಾಮ್ಗೆ ಹೋದಾಗ ನೀವು ರಾಜ್ಯ ಮಟ್ಟದಾಗಿರ್ಬೋದು ಅಥವಾ ಈ ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಕ್ಕಂತ SSC ಆಗಿರ್ಬೋದು, RRB ಜಾಬ್ಸ್ ಗಳಾಗಿರ್ಬೋದು, ಅದೇ ರೀತಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳನ್ನು ಕೆಲವೊಬ್ರು ಬರಿತಾ ಇರ್ತಾರೆ. ಸೊ ಅಲ್ಲಿ ಹೋದಾಗ ರಫ್ ಶೀಟ್ಸ್ ಗಳನ್ನ ನಿಮಗೆ ಕೊಟ್ಟಿರ್ತಾರೆ ಅವರು. ಆ ರಫ್ ಶೀಟ್ಸ್ ಗಳಲ್ಲಿ ಏನ್ ಮಾಡ್ಬೇಕಾಗತ್ತೆ, ನೀವು ಟೈಮ್ ಉಳಿಸ್ಕೊಂಡು ಈ A to Z ಅದು ಯಾವ ರೀತಿ ಅಂತ ಕೇಳಿದ್ರೆ 26 ಲೆಟರ್ಸ್ ಅಲ್ಲಿ 13 ಅಂದ್ರೆ 13 ಲೆಟರ್ಸ್ ಮೇಲೆ 13 ಲೆಟರ್ಸ್ ಕೆಳಗಡೆ ಆಪೋಸಿಟ್ ಆಗಿ ವಿರುದ್ಧವಾಗಿ ಬರಿತಾ ಹೋಗ್ಬೇಕಾಗುತ್ತೆ. ಎ ದಿಂದ ಎಂ ಬರಿತೀರಾ, ಎಂ ದಿಂದ ಎನ್ ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಡಿ, ಎಂ ಕೆಳಗಡೆನೆ ಎನ್ ಇಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಈಗೇನ್ ಕೊಟ್ಟಿದ್ದೀನಲ್ಲ ಇದೇ ಟೇಬಲ್, ಇದೇ ರೀತಿ ನೀವು ಅಲ್ಲಿ ರಫ್ ಶೀಟ್ ಅಲ್ಲಿ ಬರ್ಕೊಂಡ್ರೆ ಈ ರೀತಿಯಾದಂತ ಕೋಡಿಂಗ್ ಆಗಿರ್ಬೋದು, ಲೆಟರ್ ಸೀರೀಸ್ ಆಗಿರ್ಬೋದು, ನಿಮಗೆ ಈಸಿಯಾಗಿ ಏನ್ ಮಾಡಕ್ಕಾಗುತ್ತೆ, ಹೆಲ್ಪ್ ಆಗುತ್ತೆ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ, ಹೌದಲ್ವಾ? ಎಸ್. ಹಾಗಿದ್ರೆ ಏನ್ ಮಾಡೋಣ, ನೆಕ್ಸ್ಟ್ ಕ್ವಶನ್ಸ್ ಅನ್ನ ಹೋಗೋಣ ಡೈರೆಕ್ಟ್ಲಿ. ಯಾವ ಕ್ವಶನ್ಸ್ ಏನಾಗಿದೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ಬರುತ್ತೆ ನೋಡಿ, ಲೆವೆಲ್ 1 ಅಲ್ಲಿ ಮೆನ್ ಅನ್ನು LDM ಅಂತ ಬರೆದ್ರೆ ಡಾಗ್ ಅನ್ನ ಹೇಗೆ ಬರೆಯಬಹುದು ಅಂತ ಕೇಳಿದ್ದಾರೆ ನೋಡಿ. ಮೆನ್ ಅಂತ ಇದೆ, ಮೆನ್ ಅನ್ನೇ ಏನಂತ ಬರೆದಿದ್ದಾರೆ ಅವರು, LDM ಅಂತ ಬರೆದಿದ್ದಾರೆ ಇಲ್ಲಿ, LDM ಅಂತ ಬರೆದಿದ್ದಾರೆ. ಅದೇ ರೀತಿ ಡಾಗ್ ಅನ್ನುವಂತ ಶಬ್ದ ಕೊಟ್ಟಿದ್ದಾರೆ, ಇದನ್ನ ಯಾವ ರೀತಿ ಬರಿಬಹುದು ಅಂತ ಕೇಳಿದಾರೆ ಅವರು ನಿಮ್ಗೆ, ಹೌದಲ್ಲ? ಸೊ ಮೆನ್ ಅಂತ ಇದೆ, ಎಂ ಇರೋದು ಏನಾಗಿದೆ, ಎಂ ಪ್ಲೇಸಿಗೆ ಎಲ್ ಅನ್ನ ಹಾಕಿದ್ದಾರೆ ಅವರು. ಎಂ ನ ಸ್ಥಾನಕ್ಕೆ ಎಲ್ ಅನ್ನ ತಂದಿಟ್ಟಿದ್ದಾರೆ, ಇ ಯ ಸ್ಥಾನಕ್ಕೆ ಡಿ ಅನ್ನ ತಂದಿಟ್ಟಿದ್ದಾರೆ, ಎನ್ ಇರುವಂತ ಸ್ಥಾನಕ್ಕೆ ಎಂ ಅನ್ನ ತಂದಿಟ್ಟಿದ್ದಾರೆ. ಏನಾಗಿದೆ ಇಲ್ಲಿ, ಸ್ವಲ್ಪ ಗೆಸ್ ಮಾಡ್ಬೋದಾ ಏನಾಗಿದೆ ಅಂತ ನೋಡಿ. ಈ ಟೇಬಲ್ ಅನ್ನ ಇಟ್ಕೊಂಡು ಹೋಗೋಣ. ಓಕೆ, ಟೇಬಲ್ ಅನ್ನ ಇಟ್ಕೊಂಡು ಹೋದ್ರೆ ಈಸಿ ಆಗುತ್ತೆ. ಸೊ ಮೆನ್ ಅಂತ ಕೊಟ್ಟಿದ್ದಾರೆ, ಈ ಮೆನ್ ಅನ್ನ ಏನಂತ ಬರ್ದಿದ್ದಾರೆ, LDM ಅಂತ ಬರ್ದಿದ್ದಾರೆ, ಹೌದಲ್ಲ? ಈಗ ಎಂ ಇದೆ ನೋಡಿ, ಎಂ ಎಲ್ಲಿದೆ, ಕೊನೆಯ ಅಕ್ಷರ, ಮೊದಲನೇ ಪಾರ್ಟ್ ಅಲ್ಲಿ ಕೊನೆಯ ಅಕ್ಷರ 13ನೇ ಪ್ಲೇಸ್ ಅಲ್ಲಿ ಇದೆ ಎಂ. ಈಗ ಇದನ್ನ ಎಲ್ ಅಂತ ಮಾಡಿದ್ದಾರೆ, ಎಲ್ ಎಲ್ಲಿದೆ, ಇಲ್ಲೇ ಇದೆ ಪಕ್ಕಕ್ಕೆ, ಹೌದಲ್ವಾ? ಸೊ ಏನಾಗಿದೆ ಇಲ್ಲಿ, ಹಿಂದ್ಗಡೆ ಹೋಗಿದೆ. ನಾನು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಮುಂದ್ಗಡೆ ಇರ್ತಕ್ಕಂಥ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ, ಆದ್ರೆ ಇಲ್ಲಿ ಏನ್ ಮಾಡಿದಾರೆ ಅವರು, ಎಂ ಅಲ್ಲಿ ಎಲ್ ಅಂತ ಬರ್ದಿದ್ದಾರೆ. ಎಲ್ ಅಂದ್ರೆ ಏನು, ಒಂದ್ ಅಕ್ಷರ ಹಿಂದಕ್ಕೆ ಹೋಯ್ತು ಅಂದ್ರೆ ಒಂದು ಸ್ಥಾನವನ್ನ ನಾವು ಇದ್ರಲ್ಲಿ ಏನ್ ಮಾಡ್ಬೇಕಾಗುತ್ತೆ, -1 ಮಾಡ್ಬೇಕಾಗುತ್ತೆ, ಹೌದಲ್ಲ? ಒಂದು ಸ್ಥಾನವನ್ನ ನಾವು ಇಲ್ಲಿ -1 ಮಾಡ್ಬೇಕಾಗುತ್ತೆ. ಎಂ ಇಂದ ಎಲ್ಲಿಗೆ ಬರ್ಬೇಕು ಅಂದ್ರೆ ಒಂದು -1 ಅಂತ ಮಾಡಿದ್ವಿ. ಅದೇ ರೀತಿ ಈ ಎಷ್ಟನೇ ಸ್ಥಾನಕ್ಕಿದೆ, ಈ ಜೋಟಿ ಅಂತ ಹೇಳಿದ್ದೆ, ಈ 5ನೇ ಸ್ಥಾನದಲ್ಲಿದೆ, ಅದೇನಾಗಿದೆ, ಡಿ ಆಗಿದೆ. ಸೊ ಇಲ್ಲೂ ಸಹ ಏನಾಯ್ತು, ಒಂದು ಸ್ಥಾನವನ್ನ ಹಿಂದಕ್ಕೆ ಸರ್ದಂಗಾಯ್ತು. ಅದೇ ರೀತಿ ಎನ್ ಅಂತ ಇದೆ, ಎನ್ ಎಲ್ಲಿದೆ ನೋಡಿ, ಎನ್ ಇದೆ 14ನೇ ಪ್ಲೇಸ್ ಅಲ್ಲಿ ಇದೆ ಇಲ್ಲಿ ಎನ್. ಆ ಎನ್ ಇಂದ ಏನಾಗಿದೆ, ಎಂ ಆಗಿದೆ, ಎನ್ ಇಂದ ಇಲ್ಲಿ ಬಂದಿದೆ, ಹೌದಲ್ವಾ? ಎನ್ ಇಂದ ಏನಾಗಿದೆ, ಇಲ್ಲಿ ಎಂ ಬಂದಿದೆ. ಸೊ ಎನ್ 14ನೇ ಸ್ಥಾನದಲ್ಲಿದ್ರೆ ಎಂ 13ನೇ ಸ್ಥಾನದಲ್ಲಿದೆ. ಇಲ್ಲೂ ಸಹ ಏನಾಗಿದೆ, ಒಂದು ಸ್ಥಾನವನ್ನ ಏನ್ ಮಾಡಿದ್ದಾರೆ, ಮೈನಸ್ ಮಾಡಿದ್ದಾರೆ, ಕರೆಕ್ಟಾ? ಮೆನ್ ಅನ್ನ LDM ಅಂತ ಯಾವ ರೀತಿಯಾಗಿ ಬರೆದ್ರು, ಪ್ರತಿಯೊಂದು ಸ್ಥಾನವನ್ನ ಒಂದೊಂದು ಸ್ಥಾನಕ್ಕೆ ಹಿಂದಕ್ಕೆ ಕಳಿಸಿ ಅಲ್ಲಿರ್ತಕ್ಕಂತ ಒಂದು ಲೆಟರ್ ಅನ್ನ ಬರ್ದಿದ್ದಾರೆ. ಅದೇ ರೀತಿ ಯಾವ ಕ್ವಶನ್ ಕೇಳಿದಾರೆ ಅವ್ರು ನಮಗೆ, DOG ಅನ್ನ ಏನ್ ಬರಿತೀವಿ ಅಂತ ಕೇಳಿದ್ದಾರೆ. ಡಿ ಎಲ್ಲಿದೆ, 4ನೇ ಸ್ಥಾನದಲ್ಲಿದೆ, ಡಿ 4ನೇ ಸ್ಥಾನದಲ್ಲಿದೆ. ಅಲ್ಲಿಂದ ಒಂದು ಸ್ಥಾನ ಹಿಂದಕ್ಕೆ ಹೋದ್ರೆ ಏನ್ ಬರುತ್ತೆ ನಮಗೆ, ಏನ್ ಬರುತ್ತೆ, ಸಿ ಬರುತ್ತೆ, ಹೌದಲ್ವಾ? ಸಿ ಇದೆ ಅಲ್ಲಿ. ಅದೇ ರೀತಿ ಓ ನೋಡಿ, ಓ ಎಲ್ಲಿದೆ, ಎಷ್ಟನೇ ಪೊಸಿಷನ್ ಅಲ್ಲಿ ಇದೆ, 15ನೇ ಪೊಸಿಷನ್ ಅಲ್ಲಿ ಇದೆ. ಈ 15ರಿಂದ ಒಂದು ಏನ್ ಮಾಡಿ, ಹಿಂದಕ್ಕೆ ಹೋಗಿ ಎರಡನೇ ಪಾರ್ಟ್ ಅಲ್ಲಿ ಹಿಂದಕ್ಕೆ ಅಂದ್ರೆ ಈ ರೀತಿ ಆಗುತ್ತೆ. ಅಂದ್ರೆ ಈ ರೀತಿ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡಿರೆಕ್ಷನ್ ಅಂತ ಹೇಳ್ತೀವಿ. ಅಪ್ರದಕ್ಷಿಣಾಕಾರ ಪಥದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ನೋಡ್ಬೇಕಾಗತ್ತೆ, ಹೌದಲ್ವಾ? ನಂಬರ್ ಅದಕ್ಕೆ ಕೊಟ್ಟಿರೋದು. ಸೊ ಕನ್ಫ್ಯೂಸ್ ಆಗಿ ಏನ್ ಮಾಡ್ತಾರೆ ಹುಡುಗರು, ಓದಿಂದ ಪಿ ಅಂತ ಹೇಳ್ಕೊಳ್ತಾರೆ, ಪಿ ಅಂತ ಹೇಳ್ಕೊಂಡ್ರೆ ಅದು ಮುಂದ್ಗಡೆ ಆಗುತ್ತೆ, ಹೌದಲ್ವಾ? ಹಿಂದ್ಗಡೆ ಇರುವಂತ ಸಂಖ್ಯೆ ಬೇಕು ಅಂದಾಗ ಈ ಕಡೆ ಅಪ್ರದಕ್ಷಿಣಾಕಾರವಾಗಿ ನಾವು ಹೋಗ್ಬೇಕಾಗತ್ತೆ. ನಂಬರ್ ಅನ್ನ ಹಾಕಿರೋದು ಇದೇ ಕಾರಣಕ್ಕೋಸ್ಕರ. ಓದಿಂದ ಒಂದು ಹಿಂದಕ್ಕೆ ಹೋದ್ರೆ ಏನಾಗತ್ತೆ, ಅಲ್ಲಿ ಎನ್ ಬರುತ್ತೆ, ಹೌದಲ್ವಾ? ಇನ್ನು ಜಿ ಅಂತ ಕೇಳಿದರೆ, ಜಿ ನೋಡಿ ಎಲ್ಲಿದೆ, 7ನೇ ಸ್ಥಾನದಲ್ಲಿದೆ ಜಿ.
7ನೇ ಸ್ಥಾನದಲ್ಲಿದೆ. ಇಲ್ಲಿಂದ ಒಂದಕ್ಷರ ಹಿಂದಕ್ಕೆ ಹೋಗಿ ಎಫ್ ಇದೆ, 6ನೇ ಸ್ಥಾನದಲ್ಲಿ ಎಫ್ ಇದೆ. ಸೊ ಜಿ ಪ್ಲೇಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಎಫ್ ಅಂತ ಬರುತ್ತೆ. ಹಾಗಿದ್ರೆ ನಾವು ಡಾಗ್ ಅನ್ನ ಏನಂತ ನೋಡ್ಕೊಂಡ್ವಿ, ಇಲ್ಲಿ CNF ಅಂತ ನೋಡ್ಕೊಂಡ್ವಿ. ಕರೆಕ್ಟಾ? ನೋಡೋಣ ಆಪ್ಷನ್ ಅಲ್ಲಿ ಏನಿದೆ. CNF ಎಸ್ ಇದೆ. ಆಪ್ಷನ್ ಬಿ ಅಲ್ಲಿ CNF ಇದೆ. ಸೊ ಸರಿಯಾದ ಆನ್ಸರ್ ಇದೇ ಆಗುತ್ತೆ. ಅರ್ಥ ಆಯ್ತಾ? ತುಂಬಾ ಬೇಸಿಕ್ ಕ್ವಶನ್ ಇದು, ಲೆವೆಲ್ 1 ಕ್ವಶನ್ ಇದು. ಓಕೆ, ಮೆನ್ ಅನ್ನ LDM ಯಾವ ರೀತಿಯಾಗಿ ಬರೆದ್ರು, ಒಂದೊಂದು ಸ್ಥಾನವನ್ನ ಹಿಂದಕ್ಕೆ ಕಳಿಸ್ಬಿಟ್ಟು ಬರ್ದಿದ್ದಾರೆ. ಅದೇ ರೀತಿ ಡಾಗ್ ಅನ್ನ ಬರ್ದಾಗ CNF ಅನ್ನೋದು ಆನ್ಸರ್ ಆಗಿ ನಮಗೆ ಸಿಗುತ್ತೆ. ಕರೆಕ್ಟ್ ಅಲ್ಲ? ಎಸ್. ಈಗ ಇದೇ ರೀತಿ ಇನ್ನೂ ಹಲವಾರು ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್ ಗೆ ಜಂಪ್ ಆಗೋಣ. ನೋಡಿ, ಮದ್ರಾಸ್ ಅನ್ನ NBESBT ಅಂತ ಬರ್ದಿದ್ದಾರೆ. ಹಾಗಿದ್ರೆ ಬಾಂಬೆಯನ್ನ ಯಾವ ರೀತಿ ಬರೆಯಬಹುದು ಅಂತ ಕೇಳಿದ್ದಾರೆ. ಮದ್ರಾಸ್ ಅನ್ನ ನೋಡಿ, ಮದ್ರಾಸ್. ಓಕೆ, ಅಲ್ಲಿ ಟೇಬಲ್ ಮುಖಾಂತರನೇ ನೋಡೋಣ ನಾವು, ಸೊ ನಿಮಗೆ ಈಸಿ ಆಗುತ್ತೆ. ಏನ್ ಕೊಟ್ಟಿದ್ದಾರೆ, ಮದ್ರಾಸ್ ಅಂತ ಕೊಟ್ಟಿದ್ದಾರೆ. MADRAS, ಹೌದಲ್ವಾ? ಮದ್ರಾಸ್ ಅಂತ ಇದೆ. ಇದನ್ನ ಏನಂತ ಕರೆದಿದ್ದಾರೆ ಅವರು, NBESBT ಅಂತ ಕರೆದಿದ್ದಾರೆ. ಕೆಳಗಡೆ ಬರೆಯೋಣ, NBESBT ಅಂತ ಬರೆದಿದ್ದಾರೆ, ಹೌದಲ್ವಾ? ಹಾ, ಈಗ ಈ ಮದ್ರಾಸ್ ಅನ್ನ ಈ ರೀತಿಯಾಗಿ ಬರೆದ್ರೆ ಬಾಂಬೆಯನ್ನ ಯಾವ ರೀತಿ ಬರಿಬಹುದು ಅಂತ ಕೇಳಿದ್ದಾರೆ. ಬಾಂಬೆ BOMBAY ಅಂತಿದೆ. ಹಾಗಿದ್ರೆ ಈ ಮದ್ರಾಸ್ ಅನ್ನ ಹೇಗ್ ಬರ್ದಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ಎಂ ಇದೆ, ಎಂ ಇಂದ ಎನ್ ಹೋಗಿದ್ದಾರೆ. ಎಂ ಎಲ್ಲಿದೆ ಹುಡುಕಿ ಟೇಬಲ್ ಅಲ್ಲಿ? ಎಂ ಎಲ್ಲಿದೆ? 13ನೇ ಪ್ಲೇಸ್ ಅಲ್ಲಿ ಇದೆ. 13ನೇ ಪ್ಲೇಸ್ ಅಲ್ಲಿ ಎಂ ಇದೆ. ಎನ್ ಇಲ್ಲಿದೆ 14ನೇ ಪ್ಲೇಸ್ ಅಲ್ಲಿ ಇದೆ. ಅಂದ್ರೆ ಏನ್ ಮಾಡಿದ್ದಾರೆ, ಎಂ ಇಂದ ಒಂದು ಸ್ಥಾನ ಮುಂದಕ್ಕೆ ಹೋಗಿದ್ದಾರೆ. ಅಂದ್ರೆ +1 ಆಗಿದೆ ಇಲ್ಲಿ, ಹೌದಲ್ವಾ? +1 ಆಗಿದೆ. ಅದೇ ರೀತಿ ನಾವೇನ್ ಮಾಡ್ತಾ ಹೋಗೋಣ, ಎಂ ಇಂದ ಎನ್ ಕ್ಕೆ ಹೋಗ್ಬೇಕು ಅಂದ್ರೆ +1 ಮಾಡಿದ್ದಾರೆ. ನೆಕ್ಸ್ಟ್ ಲೆಟರ್ ನೋಡಿ, AB ಇದೆ. ಎ ದಿಂದ ಒಂದು ಸ್ಥಾನ ಮುಂದಕ್ಕೆ ಹೋದ್ರೆ ಬಿ ಬರುತ್ತೆ. ಡಿ ದಿಂದ ಒಂದು ಸ್ಥಾನ ಮುಂದಕ್ಕೆ ಹೋದ್ರೆ +1 ಇ ಬರುತ್ತೆ. ಆರ್ ದಿಂದ ಒಂದು ಸ್ಥಾನ ಮುಂದಕ್ಕೆ ಹೋದ್ರೆ ಎಸ್ ಬರುತ್ತೆ. ಮತ್ತೆ ಎ ಇದೆ, ಬಿ ಬರುತ್ತೆ. ಎಸ್ ದಿಂದ ಒಂದು ಸ್ಥಾನ ಮುಂದಕ್ಕೆ ಹೋದ್ರೆ ಟಿ ಬರುತ್ತೆ, ಹೌದಲ್ವಾ? ಸೊ ಅದೇ ರೀತಿ ಬಾಂಬೆಯನ್ನ ನಾವು ಬರಿತಾ ಹೋದ್ರೆ ಏನಾಗುತ್ತೆ, ಬಿ ದಿಂದ ಒಂದು ಸ್ಥಾನ ಮುಂದಕ್ಕೆ ಬಂದ್ರೆ ಏನಾಗುತ್ತೆ, ಸಿ ಆಗುತ್ತಾ. ಓ ದಿಂದ ಒಂದು ಸ್ಥಾನ ಮುಂದಕ್ಕೆ ಬಂದ್ರೆ ಓ ಆದ್ಮೇಲೆ ಪಿ ಇದೆ. ಎಂ ದಿಂದ ಒಂದು ಸ್ಥಾನ ಮುಂದಕ್ಕೆ ಅಂದ್ರೆ ಎನ್ ಇದೆ. ಬಿ ದಿಂದ ಒಂದು ಸ್ಥಾನ ಮುಂದಕ್ಕೆ ಅಂದ್ರೆ ಅಗೇನ್ ಸಿ ಬರುತ್ತೆ. ಎ ದಿಂದ ಒಂದು ಸ್ಥಾನ ಮುಂದಕ್ಕೆ ಅಂದಾಗ ಬಿ ಬರುತ್ತೆ. ವೈ ದಿಂದ ಒಂದು ಸ್ಥಾನ ಮುಂದಕ್ಕೆ ಅಂದಾಗ ಝೆಡ್ ಬರುತ್ತೆ, ಹೌದಲ್ವಾ? ಸೊ ಮುಂದಕ್ಕೆ ಹೋಗ್ಬೇಕು ಅಂದಾಗ ಏನಾಗುತ್ತೆ, ಲೆಟರ್ಸ್ ಗಳು ಈಸಿಯಾಗಿ ಫ್ಲೋ ಅಲ್ಲಿ ಬರ್ತಾ ಹೋಗ್ತವೆ. ನಮಗೆ ಹಿಂದಕ್ಕೆ ಹೋಗ್ಬೇಕು ಅಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಈ ಟೇಬಲ್ ಅನ್ನ ನಾವು ರೆಫರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ 2ನೇ ಕ್ವಶನ್ ತುಂಬಾ ಸಿಂಪಲ್ ಆಗಿದೆ. ಒಂದು ಸ್ಥಾನಗಳನ್ನ ಮುಂದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಸೊ ಮದ್ರಾಸ್ ಅನ್ನ NBESBT ಯಾವ ರೀತಿಯಾಗಿ ಬರ್ದಿದ್ದಾರೆ, ಅದೇ ರೀತಿ ಬಾಂಬೆಯನ್ನ ನಾವೇನಂತ ಬರ್ದಿದೀವಿ, CPNCBZ ಅಂತ ಬರ್ದಿದೀವಿ. ಆಪ್ಷನ್ ಅಲ್ಲಿ ಇದೆಯಾ ನೋಡೋಣ. ನೋಡಿ, CPN ಅಂತ ಇದೆ. ಹೌದು, CPN ಇದೆ, CPN ಇದೆ, ಎರಡಿದಾವೆ. ಸೊ CDS ಇದೆ, CBZ ಇದೆ. ನಮಗ್ ಬಂದಿರುವಂತ ಆನ್ಸರ್ ಯಾವುದು, CPNCBZ, ಹೌದಲ್ವಾ? ಆಪ್ಷನ್ ಬಿ ಏನಾಗಿದೆ ಇಲ್ಲಿ ಕರೆಕ್ಟ್ ಆಗಿದೆ. ಹಾಗಿದ್ರೆ ಮೇಡಮ್ ಪ್ರತಿಯೊಂದು ಲೆಟರ್ ಗಳನ್ನ ಯೂಸ್ ಮಾಡ್ಬಿಟ್ಟು ನಾವು ಇದನ್ನ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಟೈಮ್ ಹಿಡಿಯಲ್ವಾ ಅಂತ ಕೇಳ್ತೀರಿ. ನೋಡಿ, ನಾನು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ನಿಮಗೆ ಈ ರೀತಿಯಾಗಿ ಟ್ರಿಕ್ಸ್ ಅನ್ನ ಹೇಳ್ತಾ ಇದ್ದೀನಿ. ನೀವು ಸ್ವಲ್ಪ ಸ್ಪೀಡ್ ಆದ್ರೆ ನೀವು ಯಾವ ರೀತಿ ಮಾಡ್ಬೋದು, ಇದೇ ಒಂದು ಕ್ವಶನ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಮದ್ರಾಸ್ ಅಂತಿದ್ಯಾ, ಇಲ್ಲೇ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕ್ವಶನ್ ಅಲ್ಲೇ ಇದೆ. ಎಂ ಇದೆ, ಎಂ ಇಂದ ಏನ್ ಮಾಡಿದ್ದಾರೆ, ಎನ್ ಹೋಗಿದ್ದಾರೆ. ಅಂದ್ರೆ ಏನಾಗಿದೆ, ಒಂದು ಸ್ಥಾನ ಮುಂದಕ್ಕೆ ಹೋಗಿದೆ. ಬಿ ದಿಂದ ಹೋಗಿ, ಬಿ ದಿಂದ ಹೋದ್ರೆ ಏನಾಗುತ್ತೆ, ಸಿ ಆಗುತ್ತೆ. ನೋಡಿ ಆಪ್ಷನ್ ಅಲ್ಲಿ ಸಿ 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 ಸಿ. ನೋಡಿ, ಆಪ್ಷನ್ ಗಳನ್ನ ಮೊದಲು ಅಬ್ಸರ್ವ್ ಮಾಡಿ. 4 ಆಪ್ಷನ್ ಗಳಲ್ಲಿ ಸಿ ಅಂತ ಕೊಟ್ಟಾಗ ಆ ಸಿ ಯ ಸ್ಥಾನವನ್ನ ಕಂಡು ಹಿಡಿಯೋದ್ರಲ್ಲಿ ಏನಿಲ್ಲ, ನಿಮಗೆ ಯೂಸ್ಫುಲ್ ಆಗೋದಿಲ್ಲ. ಒಂದ್ಸರಿ ನೋಡ್ಕೊಳ್ಳಿ, CPN ಇದೆ, CP ಇದೆ, CB ಇದೆ, CP ಇದೆ. ಓಕೆ, 3 ಆಪ್ಷನ್ ಗಳಲ್ಲಿ 2ನೇ ಸ್ಥಾನದಲ್ಲಿ PPP ಅಂತ ಇದೆ, ಹೌದಲ್ವಾ? ಸೊ ಒಂದೇ ಸ್ಟೆಪ್ ಗೆ ನಾವು ಆನ್ಸರ್ ಅನ್ನ ಪಡ್ಕೊಳ್ಬೇಕು ಅಂತಂದ್ರೆ ಕೊನೆಗೆ ನೋಡಿ, ಒಂದ್ಸರಿ ಕೊನೆ ಲೆಟರ್ ನೋಡಿ, ಎಸ್ ಇದೆ, ಝೆಡ್ ಇದೆ, ವಿ ಇದೆ, ಝೆಡ್ ಇದೆ, ಹೌದಲ್ವಾ? ಸೊ ಈ ಕೊನೆಯ ಒಂದು ಲೆಟರ್ ಅನ್ನ ನಾವು ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತಾ? ಎಸ್. ಹಾಗಿದ್ರೆ ಮದ್ರಾಸ್ ಅಲ್ಲಿ ಕೊನೆಯ ಅಕ್ಷರ ಯಾವ್ದಿದೆ ನೋಡಿ, ಎಸ್ ಇದೆ. ಎಸ್ ಇಂದ ಏನ್ ಮಾಡಿದಾರೆ ಅವರು, ಟಿ ಅಂತ ಮಾಡಿದ್ದಾರೆ, ಹೌದಲ್ವಾ? ಹಾಗಿದ್ರೆ ಬಾಂಬೆಯಲ್ಲಿ ಕೊನೆಯ ಅಕ್ಷರ ಯಾವ್ದಿದೆ, ವೈ ಇದೆ. ವೈ ಇಂದ ಒಂದಕ್ಷರ ಮುಂದಕ್ಕೆ ಹೋದ್ರೆ ಝೆಡ್ ಆಗುತ್ತೆ, ಹೌದಾ? ಎಲ್ಲೆಲ್ಲಿ ಝೆಡ್ ಇದೆ ನೋಡ್ಕೊಳ್ಳಿ. ಝೆಡ್ ಇಲ್ಲಿದೆ, ಆಪ್ಷನ್ ಡಿ ಇದೆ, ಆಪ್ಷನ್ ಬಿ ಇದೆ. 2 ಸಿಕ್ತು. 2 ಏನಾಯ್ತು, ಆಟೋಮೆಟಿಕಲಿ ಎಲಿಮಿನೇಟ್ ಆದ್ವು ಆಪ್ಷನ್ಸ್. ಇನ್ನು ಬಿ ಮತ್ತೆ ಡಿ ಗಳಲ್ಲಿ ನೋಡಿ ಝೆಡ್ ಆಯ್ತಾ. ನೆಕ್ಸ್ಟ್
ಹಿಂದ್ಗಡೆಯಿಂದ ಎರಡನೇ ಸಂಖ್ಯೆ ಏನಾಗಿದೆ, ಎರಡನೇ ಸ್ಥಾನದಲ್ಲಿ ಬಿ ಇದೆ. ಓಕೆ, ಎರಡೂ ಕಡೆ ಬಿ ಇದ್ದಾಗ ಅದನ್ನ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಮೂರನೇ ಅಕ್ಷರ ನೋಡಿ ಸಿ ಇದೆ, ಎರಡೂ ಕಡೆ ಸಿ ಇದೆ, ಅದನ್ನು ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ನಾಲ್ಕನೇ ಅಕ್ಷರ ನೋಡಿ, ಈ ಕಡೆ ಓ ಇದೆ, ಈ ಕಡೆ ಎನ್ ಇದೆ, ಡಿಫ್ರೆಂಟ್ ಇದೆಯಾ? ಸೊ ಯಾವ್ದು ಕರೆಕ್ಟ್ ಅಂತ ನೋಡ್ಬೋದು. ಅಂದ್ರೆ ಹಿಂದ್ಗಡೆಯಿಂದ ಬಂದ್ರೆ ನಾಲ್ಕನೇ ಅಕ್ಷರ, ಮುಂದ್ಗಡೆಯಿಂದ ಬಂದ್ರೆ ಮೂರನೇ ಅಕ್ಷರ ನೋಡಿ, ಅಥವಾ ಮುಂದ್ಗಡೆಯಿಂದ ಮೂರನೇ ಅಕ್ಷರ ಮದ್ರಾಸಲ್ಲಿ ಯಾವ್ದಿದೆ, ಡಿ ಇದೆ, ಹೌದಲ್ವಾ? ಡಿ ಇದೆ. ಸೊ ಡಿ ಅನ್ನ ಏನ್ ಮಾಡಿದಾರೆ ಅವರು, ಇ ಅಂತ ಮಾಡಿದ್ದಾರೆ, ಒಂದು ಸ್ಥಾನ ಮುಂದಕ್ಕೆ ತಗೊಂಡೋಗಿದ್ದಾರೆ. ಅದೇ ರೀತಿ ಎಂ, ಬಾಂಬೆಯಲ್ಲಿ ಎಂ ಇದೆ, ಆ ಎಂ ಅನ್ನ ಒಂದು ಸ್ಥಾನ ಮುಂದಕ್ಕೆ ತಗೊಂಡೋದ್ರೆ ನಮಗೆ ಏನ್ ಸಿಗುತ್ತೆ, ಎನ್ ಬರುತ್ತೆ. ಎನ್ ಎಲ್ಲಿದೆ ಹಾಗಿದ್ರೆ, ಇಲ್ಲಿ ಓ ಇದೆ, ರಾಂಗ್ ಆಯ್ತು. ಎನ್ ಎಲ್ಲಿದೆ, ಆಪ್ಷನ್ ಬಿ ಎಲ್ಲಿದೆ ನೋಡಿ. ಈಸಿ ಆಯ್ತಲ್ವಾ ನಿಮ್ಗೆ? ಸೊ ನಾನು ಬೇಸಿಕ್ ಹೇಳ್ಕೊಡ್ತಿರ್ಬೇಕಾದ್ರೆ ಡೈರೆಕ್ಟ್ಲಿ ಇದಕ್ಕೆ ಹೋದ್ರೆ ಕೆಲವೊಂದು ಸ್ಟೂಡೆಂಟ್ಸ್ಗೆ ಅರ್ಥ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕಂಪ್ಲೀಟ್ಲಿ ನಾನು ಟೇಬಲ್ ಮುಖಾಂತರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಯಾವ ರೀತಿಯಾಗಿ ಹೀಗೆ ಈಸಿಯಾಗಿ 1 ಸ್ಟೆಪ್ ಅಥವಾ 2 ಸ್ಟೆಪ್ ಅಲ್ಲಿ ಆನ್ಸರ್ ಅನ್ನ ತಂದಿಡಬಹುದು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ ಅಲ್ವಾ? ಎಸ್. ಇದೇ ರೀತಿ ನೆಕ್ಸ್ಟ್ ನೋಡೋಣ. ಮೂರನೇ ಕ್ವೆಶನ್ ಅನ್ನ ನೋಡ್ತಾ ಹೋಗೋಣ. ನೋಡಿ ಏನಿದೆ, ಮಾರ್ಚ್ ಅನ್ನ OCTEJ ಅಂತ ಬರ್ದಿದ್ದಾರೆ. ಅದೇ ರೀತಿ ರಿಟರ್ನ್ ಅನ್ನ ಯಾವ ರೀತಿ ಬರಿಬಹುದು? ಮಾರ್ಚ್ ಅನ್ನುವಂತ ಶಬ್ದವನ್ನ OCTEJ ಅಂತ ಬರ್ದಿದ್ದಾರೆ. ಮತ್ತೇನ್ ಮಾಡೋಣ, ಟೇಬಲ್ಗೆ ಹೋಗೋಣ. ಎಸ್, ನೋಡಿ ಇಲ್ಲಿ ಮಾರ್ಚ್ ಅಂತ ಇದೆ, ಅದನ್ನ ಏನಂತ ಬರ್ದಿದ್ದಾರೆ ಅವರು, OCTEJ ಅಂತ ಬರ್ದಿದ್ದಾರೆ. ಕೇಳಿರುವಂತ ಶಬ್ದ ಯಾವುದು, ರಿಟರ್ನ್, RETURN ಅಂತ ಕೇಳಿದ್ದಾರೆ. ಇದನ್ನ ಯಾವ ರೀತಿ ಬರೀತೀರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಎಂ ಇಂದ ಓಗ್ ಬಂದಿದೆ, ಎಂ ಇಂದ ಓಗ್ ಬಂದಿದೆ. ಎಂ ಎಲ್ಲಿದೆ, 13ನೇ ಪೊಸಿಷನ್ ಅಲ್ಲಿದೆ. ಓ ಎಲ್ಲಿದೆ, 15ನೇ ಪೊಸಿಷನ್ ಅಲ್ಲಿದೆ. ಇಲ್ಲಿ ಏನಾಯ್ತು ನೋಡಿ, ಒಂದು ಸ್ಥಾನ ಬಿಟ್ಟು ಮುಂದಕ್ಕೆ ಅಂದ್ರೆ 2ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಏನಾಯ್ತು ಇಲ್ಲಿ, +2 ಆಯ್ತು, ಹೌದಲ್ವಾ? 2 ಸ್ಥಾನ ಮುಂದಕ್ಕೆ ಕಳ್ಸಿದ್ದಾರೆ. ಎಂ ದಿಂದ ಓಗ್ ಬರ್ಬೇಕು ಅಂದ್ರೆ 2 ಸ್ಥಾನ ಮುಂದಕ್ಕೆ ಕಳ್ಸಿದ್ದಾರೆ. ಎ ದಿಂದ ಸಿ, ಇಲ್ಲೂ ಸಹ 2 ಸ್ಥಾನ ಮುಂದಕ್ಕಾಗಿದೆ. ಎ ಎಲ್ಲಿದೆ, ಮೊದಲ ಲೆಟರ್ ಇದೆ. ಎ ದಿಂದ ಸಿ ಗೆ ನೋಡಿ, ಇಲ್ಲಿ 2 ಸ್ಥಾನ ಏನಾಯ್ತು, ಮುಂದಕ್ಕೆ ಕಳ್ಸಿದ್ದಾರೆ, ಹೌದಲ್ವಾ? ಅದೇ ರೀತಿ ಆರ್ ಇಂದ ಟಿ, ಆರ್ ಎಲ್ಲಿದೆ, 18ನೇ ಪೊಸಿಷನ್ ಅಲ್ಲಿ ಆರ್ ಇದೆ. ಇಲ್ಲಿಂದ ಟಿ ಅಂತಂದ್ರೆ ಸೇಮ್, ಮತ್ತೆ 2 ಅಕ್ಷರಗಳ ಸ್ಥಾನವನ್ನ ಏನ್ ಮಾಡಿದ್ದಾರೆ, ಮುಂದಕ್ಕೆ ಕಳ್ಸಿದ್ದಾರೆ. ಸಿ ದಿಂದ ಇ, 3ನೇ ಸ್ಥಾನದಲ್ಲಿ ಸಿ ಇದೆ. ಇಲ್ಲಿಂದ ಇ ಅಂದ್ರೆ 2 ಸ್ಥಾನ ಮತ್ತೆ ಜಂಪ್ ಆಗಿದೆ, ಹೌದಲ್ವಾ? ಸೊ ಇಲ್ಲಿ ಏನಾಗ್ತಿದೆ, ಪ್ರತಿಯೊಂದು ಲೆಟರ್ಗೆ ಏನಾಗ್ತಿದೆ, +2 ಅಂದ್ರೆ ಒಂದು ಸ್ಥಾನದಿಂದ ಕೊಟ್ಟಿರ್ತಕ್ಕಂಥ ಲೆಟರ್ ಇಂದ 2 ಸ್ಥಾನ ಮುಂದಕ್ಕೆ ಹೋದಾಗ ಇರ್ತಕ್ಕಂಥ ಲೆಟರ್ ಅನ್ನ ಇಲ್ಲಿ ಬರ್ದಿದ್ದಾರೆ ಅವರು. ಹಾಗಿದ್ರೆ ಅದೇ ರೀತಿ ರಿಟರ್ನ್ ಅನ್ನ ನೋಡ್ತಾ ಹೋಗಿ, ಆರ್ ಗೆ 2 ಸ್ಥಾನ ಮುಂದಕ್ಕೆ ಕಳ್ಸಿದ್ರೆ ಏನಾಗುತ್ತೆ, ಆರ್ ಇಂದ 2 ಸ್ಥಾನ ಮುಂದಕ್ಕೆ ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿದೀವಿ, ಟಿ ಬರುತ್ತೆ, ಹೌದಲ್ಲ? ಈ ನೋಡ್ಕೊಳ್ಳಿ, ಈ ದಿಂದ ಈ 5ನೇ ಪ್ಲೇಸ್ ಅಲ್ಲಿ ಇದೆ, 2 ಸ್ಥಾನ ಮುಂದಕ್ಕೆ ಕಳಿಸಿ, ಯಾವ್ದು ಬರುತ್ತೆ, ಜಿ ಬಂತ? ಎಸ್, ಜಿ ಬಂತು. ಸ್ವಲ್ಪ ನಾವು ಸ್ಪೀಡ್ ಆಗಿ ಏನಾಗ್ತಾ ಹೋಗೋಣ, ಅಡ್ವಾನ್ಸ್ ಲೆವೆಲ್ ಅಲ್ಲಿ ಆನ್ಸರ್ ಮಾಡ್ತಾ ಹೋಗೋಣ. TG ಅಂತ 2 ನೋಡಿದೀವಿ. ಈಗ ಆಪ್ಷನ್ ಅನ್ನ ಒಂದ್ಸರಿ ನೋಡೋಣ. ಆಪ್ಷನ್ ಅಲ್ಲಿ ಏನಿದೆ ಅಂತ ನೋಡಿ, TF ಇದೆ, QG ಇದೆ. ನಾವು ಫೈಂಡ್ ಔಟ್ ಮಾಡಿರ್ತಕ್ಕಂಥ ಆನ್ಸರ್ ಗಳಲ್ಲಿ ನೋಡ್ತಾ ಹೋದ್ರೆ TF ಇದೆ, QG ಇದೆ, ಇವೆರಡು ಏನಾಯ್ತು, ಎಲಿಮಿನೇಟ್ ಆದ್ವು. TG ಇದೆ ನೋಡಿ, ಇಲ್ಲಿ ಸಿ ಆಪ್ಷನ್ ಅಲ್ಲಿ TG ಇದೆ, ಅದೇ ರೀತಿ ಡಿ ಅಲ್ಲೂ TG ಇದೆ. ಈಗ ನೋಡಿ, ಸುಮ್ನೆ ಏನ್ ಮಾಡ್ಬೇಡ, ಎಲ್ಲ ಪ್ರತಿಯೊಂದು ವರ್ಡ್ ಅನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋದ್ ಬೇಡ. 3ನೇ ವರ್ಡ್ ಏನಿದೆ, ವಿ ಇದೆ, ಇಲ್ಲಿ ಆರ್ ಇದೆ. ಎಸ್, ಡಿಫ್ರೆಂಟ್ ಇದೆ. ಸೊ 3ನೇ ಒಂದು ವರ್ಡ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಸಾಕು, ನಮಗೆ ಏನಾಗುತ್ತೆ, ಇಲ್ಲಿ ಆನ್ಸರ್ ಸಿಗುತ್ತೆ, ಅದಲ್ವಾ? ಎಸ್, 3ನೇ ಒಂದು ವರ್ಡ್ ಅನ್ನ ನೋಡೋಣ. ಈ ಆಯ್ತು. ಈಗ 3ನೇ ವರ್ಡ್ ಏನಿದೆ, ಇಲ್ಲಿ ಟಿ ಇದೆ. ಟಿ ಎಲ್ಲಿ ಬಂತು, 20ನೇ ಸ್ಥಾನದಲ್ಲಿದೆ. ಈ ಟಿ ಅನ್ನ 2 ಸ್ಥಾನ ಮುಂದಕ್ಕೆ ಕಳಿಸಿದ್ರೆ ಏನಾಗುತ್ತೆ, 22ನೇ ಸ್ಥಾನದಲ್ಲಿ ವಿ ಬರುತ್ತೆ. ಸೊ ನಮಗೆ ಆನ್ಸರ್ TGV ಅನ್ನುವಂಥದ್ದು ಬೇಕಿದೆ. TGV ಎಲ್ಲಿದೆ ನೋಡಿ, ಇಲ್ಲಿ ಸಿ ಮತ್ತೆ ಡಿ ಅಲ್ಲಿ, ಆಪ್ಷನ್ ಸಿ ಅಲ್ಲಿದೆ TGV, ಹೌದಲ್ವಾ? TGV ಇದೆ ಇಲ್ಲಿ. ಹಾಗಾಗಿ ಆನ್ಸರ್ ಏನಾಗುತ್ತೆ ಇದಕ್ಕೆ, ಆಪ್ಷನ್ ಸಿ, TGVWTP, ಹೌದಲ್ಲ? ಸೊ 3 ಅಕ್ಷರ ಕರೆಕ್ಟ್ ಆಗಿ ಗೊತ್ತಾಯ್ತಾ? ಮುಂದ್ಗಡೆದು ಏನಾಗಿರುತ್ತೆ, ಕರೆಕ್ಟ್ ಆಗಿ ಇರುತ್ತೆ ನಿಮಗೆ. ಇದ್ರಲ್ಲೇನು ಡೌಟ್ಸ್ ಇಲ್ಲ ಅನ್ಕೊಳ್ತೀನಿ. ತುಂಬಾ ಸಿಂಪಲ್ ಕ್ವಶನ್ಸ್ ಇವು, ಬೇಸಿಕ್ ಕ್ವಶನ್ಸ್ ಆಗಿದಾವೆ, ಹೌದಲ್ಲ? ಎಸ್. ದೆನ್ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಮಲ್ಟಿಪಲ್ ಅನ್ನುವಂತ ಒಂದು ಶಬ್ದವನ್ನ ಕೋಡ್ ಮುಖಾಂತರ KSJRGNJC ಅಂತ ಬರ್ತಿದ್ದಾರೆ. ಅದೇ ರೀತಿ ಡೆಲಿವರ್ ಅನ್ನುವಂತ ಪದವನ್ನ ಯಾವ ರೀತಿ ಬರೀಬಹುದು ಅಂತ ಕೇಳ್ತಿದ್ದಾರೆ, ಹೌದಲ್ಲ? ಎಸ್, ಮಲ್ಟಿಪಲ್ ಬರೆಯೋಣ. ಇಲ್ಲಿ ನೋಡಿ, ಯಾರು
ಫಸ್ಟ್ ಟೈಮ್ ಈ ರೀತಿಯಾಗಿ ಮೆಂಟಲ್ ಎಬಿಲಿಟಿಯನ್ನ ಸಾಲ್ವ್ ಮಾಡೋದಕ್ಕೆ ಈಗಿಂದ ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಡ್ತಾ ಇದ್ದೀರೋ ಅವರಿಗೆ ಈ ರೀತಿಯಾಗಿ ಏನ್ ಮಾಡ್ಬೇಕು, ಟೇಬಲ್ ಅನ್ನ ಯೂಸ್ ಮಾಡ್ಕೊಂಡು ಬರಿಬೇಕಾಗತ್ತೆ. ಓಕೆ, ಮಲ್ಟಿಪಲ್ ಅಂತ ಬರ್ತಿದೀವಿ. ಸೊ ಇದನ್ನ ಏನಂತ ಬರ್ತಿದಾರೆ ಅವರು, KSJR GNJC ಅಂತ ಬರ್ತಿದ್ದಾರೆ. ಹೌದಾ, GNJC ಅಂತ ಬರ್ತಿದ್ದಾರೆ. ಡೆಲಿವರ್ ಶಬ್ದ ಕೇಳಿದಾರೆ ನಮಗೆ, ಹೌದಲ್ಲ, ಬರ್ಕೊಳ್ಳಿ ಅದನ್ನು. ಡೆಲಿವರ್, DELIVER, ಡೆಲಿವರ್. ಎಸ್. ಈಗ ನೋಡಿ, ಎಂ ಇಂದ ಏನಾಗಿದೆ ನೋಡಿ, ಮೊದಲನೇ ಅಕ್ಷರ ಎಂ ಇದೆ. ಎಂ ಇಂದ ಏನಾಗಿದೆ, ಕೇಗ್ ಬಂದಿದೆ. ಎಂ ಎಲ್ಲಿದೆ ಹಾಗಿದ್ರೆ, 13ನೇ ಸ್ಥಾನದಲ್ಲಿ ಇರೋದು ಎಂ. 13ನೇ ಸ್ಥಾನದಲ್ಲಿ ಎಂ ಇದೆ. ಎಂ ಇಂದ ಕೇಗ್ ಬಂದಿದ್ದಾರೆ. ಕೆ ಎಲ್ಲಿದೆ, ಇಲ್ಲಿ ಹಿಂದ್ಗಡೆ ನೋಡಿ, ಇಲ್ಲಿದೆ. ಅಂದ್ರೆ ಏನಾಯ್ತು, ಇಲ್ಲಿ 2 ಸ್ಥಾನ ಹಿಂದಕ್ಕೆ ಹೋಗಿದ್ದಾರೆ. ಎಂ ಇಂದ ಕೇಗ್ ಹೋಗಿದ್ದಾರೆ ಅಂದ್ರೆ ಅರ್ಥ ಇಲ್ಲಿ 2 ಸ್ಥಾನ ಹಿಂದಕ್ಕೆ ಹೋಗಿದ್ದಾರೆ ಅಂತ ಅರ್ಥ, ಹೌದಲ್ಲ. ಎಸ್, 2 ಸ್ಥಾನ -2 ಅಂತ ಬರಿತೀವಿ. ಯು ದಿಂದ ಎಸ್ ನೋಡಿ, ಯು ದಿಂದ ಎಸ್. ಯು ಎಲ್ಲಿದೆ, 21ನೇ ಸ್ಥಾನದಲ್ಲಿದೆ. ಎಸ್ ಎಲ್ಲಿದೆ, 19ನೇ ಸ್ಥಾನ. ಅಂದ್ರೆ ಇಲ್ಲೇನಾಯ್ತು, ಇಲ್ಲೂ ಸಹ -2 ಆಯ್ತು. -2 ಆಯ್ತು. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಲೆಟರ್ನ ನಾವು ನೋಡ್ತಾ ಹೋಗೋಣ. ಎಲ್ಲಿದೆ, ಎಲ್ ದಿಂದ ಜೆ ಹೋಗಿದ್ದಾರೆ. ಎಲ್ಲೆಲ್ಲಿದೆ ನೋಡಿ, ಎಲ್ಲಿರೋದು 12ನೇ ಪೊಸಿಷನ್ ಅಲ್ಲಿ. ಎಲ್ಲಿದೆ, ಎಂ ಪಕ್ಕದಲ್ಲಿ ಇದೆ. ಇಲ್ಲಿ 12ನೇ ಪೊಸಿಷನ್ ಅಲ್ಲಿ ಇದೆ. ಎಲ್ಲಿಂದ ಏನಾಗಿದೆ, ಅಲ್ಲಿ ಜೆ ಆಗಿದೆ. ಸೊ ಜೆ ಹೋಗಿದೆ. ಏನಾಯ್ತು, 12ರಿಂದ 10 ಅಂದ್ರೆ -2. ಎಸ್, ಕರೆಕ್ಟ್ ಇದೆ. ನಾವು ಕಂಡು ಹಿಡಿದಂತ ಪ್ಯಾಟರ್ನ್ ಏನಾಗಿದೆ, ಇಲ್ಲಿ ಕರೆಕ್ಟ್ ಇದೆ ಅಂತ ಗೊತ್ತಾಯ್ತು ನಮ್ಗೆ ಇಲ್ಲಿ, ಹೌದಲ್ಲ. -2 ಸೇಮ್. ಅದೇ ರೀತಿ ನಾವು ಡೆಲಿವರ್ ಅನ್ನ ಸ್ಟಾರ್ಟ್ ಮಾಡೋಣ. ಈಗ ಡಿ ದಿಂದ -2, 2 ಸ್ಥಾನ ಹಿಂದಕ್ಕೆ ಹೋಗೋಣ. ಡಿ ದಿಂದ, ಡಿ ಎಲ್ಲಿದೆ, 4ನೇ ಸ್ಥಾನದಲ್ಲಿದೆ. ಡಿ 4ನೇ ಸ್ಥಾನದಲ್ಲಿದೆ. ಇಲ್ಲಿಂದ ಏನ್ ಮಾಡೋಣ, ಬಿ ಹೋಗೋಣ. 2 ಸ್ಥಾನ ಹಿಂದಕ್ಕೆ ಅಂದ್ರೆ ಬಿ ಆಗುತ್ತೆ, ಹೌದಲ್ವಾ. ಸೊ ಆನ್ಸರ್ ಏನಾಯ್ತು, ಇಲ್ಲಿ ಬಿ ಅಂತ ಆಯ್ತು. ಡಿಗೆ ಬಿ ಅಂತ ಆಯ್ತು. ದೆನ್ ಈ ದಿಂದ ಮತ್ತೆ -2 ಅಂದ್ರೆ ಈ ಸ್ಥಾನದಿಂದ 2 ಸ್ಥಾನ ಹಿಂದಕ್ಕೆ ಹೋದಾಗ ಈ ಯಾವ ಸ್ಥಾನದಲ್ಲಿದೆ, ಈ ಜೋಟಿ 5ನೇ ಸ್ಥಾನದಲ್ಲಿದೆ. ಇಲ್ಲಿಂದ 2 ಸ್ಥಾನ 1, 2 ಅಂತಂದ್ರೆ ಏನಾಗುತ್ತೆ, ಇಲ್ಲಿ ಸಿ ಬರುತ್ತೆ. ಸೊ ಆನ್ಸರ್ ಏನಾಯ್ತು, ಇಲ್ಲಿ ಸಿ ಆಯ್ತು. ಈಗ ಹಿಂದ್ಗಡೆ ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅದೇ ರೀತಿ ಸ್ವಲ್ಪ ಏನ್ ಮಾಡೋಣ, ಕ್ವಿಕ್ ಆಗಿ ಆನ್ಸರ್ ಸಾಲ್ವ್ ಮಾಡೋದಕ್ಕೆ ಈಗಿಂದಾನೆ ನಾವು ಹೆಜ್ಜೆ ಇಟ್ಕೊಂಡು ಹೋಗೋಣ. ಬಿ ಸಿ ಆನ್ಸರ್ ಬಂದಿದೆ. ಆಪ್ಷನ್ ನಲ್ಲಿ ಒಂದ್ಸರಿ ಅಬ್ಸರ್ವ್ ಮಾಡೋಣ. ಬಿ ಸಿ ಎಲ್ಲಿದೆ ನೋಡ್ಕೊಳ್ಳಿಪ್ಪ. ಫಸ್ಟ್ ಆಪ್ಷನ್ ಅಲ್ಲಿ ಬಿ ಜಿ ಅಂತ ಇದೆ. ಸೆಕೆಂಡ್ ಬಿ ಸಿ, ಎಸ್ ಇದೆ ಬಿ ಸಿ. ಇನ್ನೊಂದು ಯಾವ್ದಾದ್ರು ಇದೆಯಾ, ಆಪ್ಷನ್ ಸಿ ಅಲ್ಲಿ ಬಿ ಜೆ ಇದೆ. ಆಪ್ಷನ್ ಡಿ ಯಲ್ಲೂ ಸಹ ಏನಿದೆ, ಬಿ ಜೆ ಇದೆ. ನೋಡಿ, 2 ಅಕ್ಷರ ಕಂಡಿಡಿದ್ರೆ ಸಾಕು, ನಮ್ಗೆ ಆನ್ಸರ್ ಸಿಕ್ಬಿಡ್ತು ಹೋಲ್ ಆಗಿ, ಹೌದಲ್ವಾ. ಬಿ ಸಿ ಒಂದೇ ಆಪ್ಷನ್ ಇದೆ, ಯಾವ್ದದು, ಆಪ್ಷನ್ ಬಿ. ಕರೆಕ್ಟ್ ಅಲ್ಲ, ಇದೆ ಬಿ ಸಿ ಜೆ ಜಿ ಟಿ ಸಿ ಪಿ. ಅರ್ಥ ಆಯ್ತಾ, ಯಾವ ರೀತಿಯಾಗಿ ಕ್ವಿಕ್ ಆಗಿ ನಾವು ಮೂವ್ ಆಗಬಹುದು ಕ್ವಶನ್ ಇಂದ ಕ್ವಶನ್ಗೆ ಅಂತ, ಅದಲ್ಲ. 1 ಅಥವಾ 2 ಲೆಟರ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಸಾಕಾಗತ್ತೆ. ಇನ್ನು ಯಾರಿಗೆ ಅರ್ಥ ಆಗಿಲ್ಲ ಅನ್ನೋರಿದ್ದೀರಿ, ಅವ್ರಿಗೋಸ್ಕರ ಏನ್ ಮಾಡೋಣ, ಕಂಪ್ಲೀಟ್ ಆಗಿ ಇದನ್ನ ಸಾಲ್ವ್ ಮಾಡೋಣ. ಎಲ್ ಅಂತ ಇದೆ ನೋಡಿ, ಎಲ್ ಎಷ್ಟನೇದಿದೆ, 12ನೇ ಪೊಸಿಷನ್ ಇದೆ. ಇಲ್ಲಿ ಎಲ್ಲು 2 ಸ್ಥಾನ ಹಿಂದಕ್ಕೆ ಹೋದ್ರೆ ಎಲ್ಲಿಂದ ಜೆ ಬರುತ್ತೆ, ಕರೆಕ್ಟಾ. ಎಸ್, ಜೆ ಬರುತ್ತೆ. ದೆನ್ ಐ ಇದೆ. ಇಲ್ಲಿ ಐ ನೋಡಿ ಎಲ್ಲಿದೆ, 9ನೇ ಸ್ಥಾನದಲ್ಲಿದೆ. ಇಲ್ಲಿಂದ 2 ಸ್ಥಾನ ಹಿಂದಕ್ಕೆ ಅಂತ ಹೋದ್ರೆ ಜಿ ಬರುತ್ತೆ, ಇಲ್ಲಿ ಜಿ ಬರುತ್ತೆ. ನೆಕ್ಸ್ಟ್ ವಿ ಇದೆ. ವಿ ಎಲ್ಲಿದೆ, 22ನೇ ಸ್ಥಾನಕ್ಕಿದೆ. ಇಲ್ಲಿಂದ 2 ಸ್ಥಾನ ಹಿಂದಕ್ಕೆ ಅಂತ ಹೋದ್ರೆ ಎಕ್ಸ್ ಆಯ್ತು, ಎಕ್ಸ್ ಆಯ್ತು. ದೆನ್ ಇ ಇದೆ. ಮತ್ತೆ ನೆಕ್ಸ್ಟ್ ಇ ಇದೆ. ಇದಿಂದ ಇಲ್ಲಿ ಮಾರ್ಕ್ ಮಾಡಿದೀವಿ. ಇದಿಂದ ಹೋದ್ರೆ ಏನಾಗುತ್ತೆ, 2 ಸ್ಥಾನ ಹಿಂದಕ್ಕೆ ಹೋದಾಗ ನಮಗೆ ಸಿ ಅಕ್ಷರ ಗೊತ್ತಾಗುತ್ತೆ. ಆರ್, ಆರ್ ಎಲ್ಲಿದೆ, 18ನೇ ಪೊಸಿಷನ್ ಅಲ್ಲಿದೆ. 2 ಸ್ಥಾನ ಹಿಂದಕ್ಕೆ ಹೋಗಿ ಯಾವ, ಓಹೋ ನೋಡಿ, ಇಲ್ಲಿ ಮುಂದಕ್ಕೆ ಹೋಗೋ ಹಾಗಿಲ್ಲ. 6 18ನೇ ಪೊಸಿಷನ್ ಅಲ್ಲಿ ಇದೆ. ಇಲ್ಲಿಂದ ಏನ್ ಮಾಡ್ಬೇಕಾಗತ್ತೆ, ಹಿಂದಕ್ಕೆ ಅಂದ್ರೆ ಈ ರೀತಿ ಹೋಗ್ಬೇಕಾಗತ್ತೆ. ನೋಡಿ ಹುಡುಗರು ಇಲ್ಲೇ ಮಿಸ್ಟೇಕ್ ಮಾಡ್ತವೆ, ಹೌದಲ್ವಾ. ಸೊ 2 ಅಕ್ಷರ ಹಿಂದಕ್ಕೆ ಹೋದಾಗ ನಮ್ಗೆ ಏನ್ ಸಿಗುತ್ತೆ, ಪಿ ಸಿಗುತ್ತೆ. ಕರೆಕ್ಟ್ ಅಲ್ಲ, ಪಿ ಸಿಗುತ್ತೆ, ಹೌದಲ್ವಾ. ಎಸ್. ಹಾಗಿದ್ರೆ ವಿ ಅಲ್ಲೂ ನಾವ್ ಏನ್ ಮಾಡಿದೀವಿ, ರಾಂಗ್ ಮಾಡಿದೀವಿ. ಯಾರಾದ್ರೂ ಫೈಂಡ್ ಔಟ್ ಮಾಡಿದ್ರೆ ವಿ ಅಲ್ಲೂ ರಾಂಗ್ ಮಾಡಿದೀವಿ, ಹೌದಲ್ವಾ. ನೋಡಿ ಇಲ್ಲಿ ವಿ ಎಲ್ಲಿದೆ, 22ನೇ ಸ್ಥಾನಕ್ಕಿದೆ. 2 ಸ್ಥಾನ ಹಿಂದಕ್ಕೆ ಹೋಗ್ಬೇಕಂದ್ರೆ ನಾವ್ ಯಾವ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕಾಗಿತ್ತು. ನಾವ್ ಈ ಕಡೆ ಹೋಗಿದೀವಿ. ಸೊ ಇಲ್ಲೇನಾಯ್ತು, ಎಕ್ಸ್ ರಾಂಗ್ ಆಯ್ತು, ಹೌದಲ್ವಾ. ವಿ ದಿಂದ 2 ಸ್ಥಾನ ಹಿಂದಕ್ಕೆ ಹೋದ್ರೆ ಏನ್ ಬರುತ್ತೆ ನಮಗಲ್ಲಿ, ಟಿ ಬರುತ್ತೆ, ಕರೆಕ್ಟಾ. ಸೊ ಸೆಕೆಂಡ್ ಪಾರ್ಟ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಡಿ ಇ ಎಲ್ ಐ ಮತ್ತೆ ಇ ಏನು ಅಭ್ಯಂತರ ಇಲ್ಲ, ಇದ್ರಲ್ಲಿ ತಪ್ಪು ಮಾಡೋ ಚಾನ್ಸಸ್ ಗಳೇ ಇರೋದಿಲ್ಲ ನಿಮಗೆ.
ಹಿಂದಕ್ಕೆ ಅಂದ ತಕ್ಷಣ ಹಿಂದಕ್ಕೆ ಹೋಗ್ತೀವಿ. ಆದರೆ ಆ ಮೇಲ್ಗಡೆ ಪೋರ್ಷನ್ ಅಲ್ಲಿ ಹಿಂದಕ್ಕೆ ಹೋಗಿ ಹೋಗಿ ರೂಢಿ ಏನಾಗಿರುತ್ತೆ, ಕೆಳಗಡೆ ಪೋರ್ಷನ್ ಅಲ್ಲಿ ಬಂದಾಗೂ ಇದೇ ರೀತಿ ಹೋಗುತ್ತೆ. ಆದ್ರೆ ಈ ರೀತಿ ಮುಂದಕ್ಕೆ ಹೋದ್ರೆ ಏನಾಗುತ್ತೆ, ಅದು ಮುಂದ್ಗಡೆ ಸ್ಥಾನದಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನ ನಮಗೆ ಕೊಡ್ ಮಾಡ್ತದೆ. ಆದ್ರೆ ನಮ್ಗೆ ಹಿಂದ್ಗಡೆ ಇರ್ತಕ್ಕಂಥದ್ದು ಬೇಕು. ಸೊ ಏನ್ ಮಾಡೋಣ, ಆ ನಂಬರ್ ಅನ್ನ ನೋಡ್ಕೊಂಡು ಹಿಂದಕ್ಕೆ ಹೋದ್ರೆ ಬೆಟರ್ ಅಂತ ಹೇಳ್ತೀನಿ. ಸೊ ವಿ ಇಂದ 2 ಸ್ಥಾನ ಹಿಂದಕ್ಕೆ ಹೋದ್ರೆ ಟಿ ಬರುತ್ತೆ. ಅದೇ ರೀತಿ ಆರ್ ಇಂದ 2 ಸ್ಥಾನ ಹಿಂದಕ್ಕೆ ಹೋದ್ರೆ ಪಿ ಬರುತ್ತೆ. ಸೊ ಆನ್ಸರ್ ನಮಗೆ ಏನಾಯ್ತು ಇಲ್ಲಿ, ಬಿ ಸಿ ಜೆ ಜಿ ಟಿ ಸಿ ಪಿ ಆಯ್ತು. ನೋಡೋಣ, ಹಾ ಕರೆಕ್ಟ್ ಅಲ್ವಾ, ಬಿ ಸಿ ಜೆ ಜಿ ಟಿ ಸಿ ಪಿ ಕರೆಕ್ಟ್ ಇದೆ ಆನ್ಸರ್. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಸಾಲ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಹೌದಲ್ವಾ? ಎಸ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಹಾ, ಒಂದು ನಿರ್ದಿಷ್ಟ ಸಂಕೇತದಿಂದ ಫ್ಲಾಂಟ್ ಅನ್ನುವಂತ ಒಂದು ಪದವನ್ನ DNYWLV ಅಂತ ಬರ್ದಿದ್ದಾರೆ. ಹಾಗಾದ್ರೆ WAGONG ವೆಗಾಂಗ್ ಅನ್ನುವಂತ ಪದವನ್ನ ಯಾವ ರೀತಿಯಾಗಿ ಬರಿಬಹುದು, ಅದೇನಾಗುತ್ತೆ ಅಂತ ಕೇಳಿದ್ದಾರೆ. ಎಸ್, ಇದನ್ನು ನೋಡ್ತಾ ಹೋಗೋಣ. ಫ್ಲಾಂಟ್ ಅಂತ ಕೊಟ್ಟಿದ್ದಾರೆ, ಬರೆಯೋಣ ಇಲ್ಲಿ. FLAUNT ಫ್ಲಾಂಟ್. ಇದನ್ನ ಏನಂತ ಬರ್ದಿದ್ದಾರೆ ಅವರು, DNYWLV ಅಂತ ಬರ್ದಿದ್ದಾರೆ. ಹೌದಲ್ಲ, DNYWLV ಅಂತ ಬರ್ದಿದ್ದಾರೆ. ಕರೆಕ್ಟ್ ಅಲ್ಲ? ಎಸ್. ಈಗ ನೋಡ್ತಾ ಹೋಗಿ, ಕೊಟ್ಟಿರುವಂತ ಕ್ವಶನ್ ಏನು, ಯಾವ ಕ್ವಶನ್ ಕೇಳಿದಾರೆ ನಮಗೆ, WAGONG ವೆಗಾಂಗ್ ಅಂತ ಕೊಟ್ಟಿದ್ದಾರೆ. ಅದನ್ನು ಬರ್ಕೊಳ್ಳೋಣ ಇಲ್ಲಿ. WAGON ಕೊನೆದು ಜಿ ಅಂತ ಇದೆ. ಎಸ್. ಫ್ಲಾಂಟ್ ಅಲ್ಲಿ ಫಸ್ಟ್ ಲೆಟರ್ ನೋಡಿ ಎಫ್ ಇದೆ. ಆ ಎಫ್ ಅನ್ನ ಡಿ ಅಕ್ಷರ ಅಂತ ಬರ್ದಿದ್ದಾರೆ ಅವರು. ಎಫ್ ಅನ್ನ ಡಿ ಅಂತ ಬರ್ದಿದ್ದಾರೆ. ಹಾಗಿದ್ರೆ ಏನ್ ಮಾಡಿದ್ದಾರೆ ಇಲ್ಲಿ, ಎಫ್ ಎಲ್ಲಿದೆ, 6ನೇ ಅಕ್ಷರಕ್ಕಿದೆ. ಇಲ್ಲಿ ಡಿ ಎಲ್ಲಿದೆ, 4ನೇ ಅಕ್ಷರಕ್ಕಿದೆ. ಏನಾಗಿದೆ, 2 ಸ್ಥಾನಗಳು ಹಿಂದಕ್ಕೆ ಹೋಗಿದಾವೆ. ಹೌದಲ್ವಾ? ಅಂದ್ರೆ ಏನಾಗಿದೆ ಇಲ್ಲಿ, ಎಫ್ ಮತ್ತೆ ಡಿ ಏನಾಗಿದೆ, -2 ಮಾಡಿದ್ದಾರೆ. ಅದೇ ರೀತಿ ಎಲ್ ನೋಡಿ, ಎಲ್ ದಿಂದ ಎನ್ ಮಾಡಿದ್ದಾರೆ. ಎಲ್ ಎಲ್ಲಿದೆ ನೋಡಿ, ಎಲ್ 12ನೇ ಪ್ಲೇಸ್ ಅಲ್ಲಿ ಇದೆ. ಎನ್ ಎಲ್ಲಿದೆ, 14ನೇ ಪ್ಲೇಸ್ ಅಲ್ಲಿ ಇದೆ. ಪ್ಯಾಟರ್ನ್ ಚೇಂಜ್ ಆಯ್ತಾ? ಎಸ್, ನೋಡಿ ಇಲ್ಲಿ ಎಫ್ ಇಂದ ಡಿ 2 ಸ್ಥಾನ ಹಿಂದಕ್ಕೆ ಹೋಗಿದ್ದಾರೆ. ಎಲ್ ಇಂದ ಎನ್ ಇಲ್ಲೇನಾಯ್ತು, 2 ಸ್ಥಾನ ಮುಂದಕ್ಕೆ ಹೋಗಿದ್ದಾರೆ. ಅಂದ್ರೆ ಇಲ್ಲೇನಾಯ್ತು, +2 ಆಯ್ತು. ಹೌದಲ್ವಾ? ಬರ್ಕೊಳ್ಳಿ ಇಲ್ಲಿ +2 ಅಂತ ಬರ್ಕೊಳ್ಳಿ, ಎಲ್ ಇಂದ ಎನ್. ದೆನ್ ಎ ದಿಂದ ವೈ ನೋಡಿ, ಎ ದಿಂದ ವೈ. ಎ ಎಲ್ಲಿದೆ, 1ನೇ ಸ್ಥಾನದಲ್ಲಿದೆ. ಎ ಮೊದಲ ಸ್ಥಾನದಲ್ಲಿದೆ. ಎ ದಿಂದ ವೈ ಅಂದ ತಕ್ಷಣ 25ನೇ ಸ್ಥಾನಕ್ಕೆ ಬಂತು. 1ರಿಂದ 25ನೇ ಸ್ಥಾನ ಅಂದ್ರೆ ಏನಾಯ್ತು, ಇಲ್ಲಿ ಹಿಂದಕ್ಕೆ ಹೋಯ್ತು. ಅಂದ್ರೆ ಏನಾಯ್ತು, -2 ಆಯ್ತು. ಹೌದಲ್ವಾ? ಬರೀರಿ -2. ಯು ದಿಂದ ಡಬ್ಲ್ಯೂ ಹೇಳಿದ್ದಾರೆ. ಅದೇ ರೀತಿ ಯು ಎಲ್ಲಿದೆ, 21ನೇ ಸ್ಥಾನದಲ್ಲಿದೆ. ಯು ದಿಂದ ಡಬ್ಲ್ಯೂ ಎಲ್ಲಿದೆ, 23ನೇ ಸ್ಥಾನ. ಇಲ್ಲೇನಾಯ್ತು, 2 ಸ್ಥಾನ ಮುಂದಕ್ಕೆ ಹೋಯ್ತು. ಅಂದ್ರೆ +2 ಆಯ್ತು. ನೆಕ್ಸ್ಟ್ ಎನ್ ದಿಂದ ಎಲ್. ಎನ್ ಎಲ್ಲಿತ್ತು, ಇಲ್ಲಿದೆ, 14ನೇ ಸ್ಥಾನದಲ್ಲಿದೆ. ಇಲ್ಲಿಂದ ಎಲ್, ಎನ್ ಇಂದ ಎಲ್ ಅಂತಂದ್ರೆ ವಾಪಸ್ ಏನಾಯ್ತು, ಇಲ್ಲಿ ಹಿಂದಕ್ಕೆ ಹೋಗಿದೆ. ಹೌದಲ್ವಾ? ಎನ್ ಇಂದ ಎಲ್ ಅಂದ್ರೆ -2 ಆಯ್ತು, ಹಿಂದಕ್ಕೆ ಹೋಗಿದೆ. ಸೊ ಏನ್ ಮಾಡ್ತಾ ಹೋಗಿ, ಇಲ್ಲಿ ಬರೀರಿ -2 ಅಂತ ಬರೀರಿ. ಈಗ ನೋಡಿ ಏನಾಗಿದೆ ಪ್ಯಾಟರ್ನ್, ಮೊದಲನೇ ಅಕ್ಷರ 2 ಸ್ಥಾನ ಹಿಂದಕ್ಕೆ ಹೋಗಿದೆ. 2ನೇ ಅಕ್ಷರ 2 ಸ್ಥಾನ ಮುಂದಕ್ಕೆ ಹೋಗಿದೆ. ಮತ್ತೆ 3ನೇ ಅಕ್ಷರ 2 ಸ್ಥಾನ ಹಿಂದಕ್ಕೆ ಹೋಗಿದೆ. 4ನೇ ಅಕ್ಷರ 2 ಸ್ಥಾನ ಮುಂದಕ್ಕೆ ಹೋಗಿದೆ. ಅಂದ್ರೆ ಏನಾಗ್ತಿದೆ, ಒಂದು ಬಾರಿ ಹಿಂದಕ್ಕೆ ಹೋಗೋದು, ಒಂದು ಬಾರಿ ಮುಂದಕ್ಕೆ ಹೋಗೋದು, ಹಿಂದಕ್ಕೆ ಹೋಗೋದು, ಮುಂದಕ್ಕೆ ಹೋಗೋದು. ಅದೇ ಪ್ಯಾಟರ್ನ್ ಅನ್ನ ನಾವಿಲ್ಲಿ ಫಾಲೋ ಮಾಡೋಣ. ಮೊದಲನೇ ಅಕ್ಷರಕ್ಕೆ ಏನ್ ಮಾಡಿದ್ದಾರೆ, 2 ಸ್ಥಾನ ಮೈನಸ್ ಅಂದ್ರೆ ಹಿಂದಕ್ಕೆ ಹೋಗಿದ್ದಾರೆ. ನಾವೇನ್ ಮಾಡೋಣ, ಇಲ್ಲಿ ಡಬ್ಲ್ಯೂಗೆ ನಾವೇನ್ ಮಾಡೋಣ, -2 ಹಿಂದಕ್ಕೆ ಹೋಗೋಣ. 2 ಸ್ಥಾನ ಹಿಂದಕ್ಕೆ ಹೋಗೋಣ. ಎಫ್ ರೀತಿ ಡಬ್ಲ್ಯೂ ಎಲ್ಲಿದೆ ನೋಡಿ, 23ನೇ ಸ್ಥಾನದಲ್ಲಿದೆ. ಹಿಂದಕ್ಕೆ 23ರಿಂದ ಹಿಂದಕ್ಕೆ ಅಂದ್ರೆ ಎಲ್ಲಿ ಹೋಗ್ಬೇಕು, ಈ ಕಡೆ ಹೋಗ್ಬೇಕು. ಯು ಬಂತು ನೋಡಿ, 21ನೇ ಸ್ಥಾನ, 2 ಸ್ಥಾನ ಅಂದ್ರೆ. ಹೌದಾ? ಸೊ ಆನ್ಸರ್ ಏನಾಯ್ತು, ಇಲ್ಲಿ ಯು ಬರುತ್ತೆ. ನೆಕ್ಸ್ಟ್ ಎ ಏನಾಗಿದೆ, 2ನೇ ಅಕ್ಷರ ಇಲ್ಲಿ ಏನ್ ಮಾಡಿದ್ದಾರೆ, ಕೊಟ್ಟಿರುವಂತ ಕೋಡ್ ಯೂಸ್ ಮಾಡ್ಕೊಂಡಾಗ ಏನ್ ಮಾಡಿದ್ದಾರೆ, 2 ಸ್ಥಾನ ಮುಂದಕ್ಕೆ ಹೋಗ್ಸಿದ್ದಾರೆ. ಹೌದಲ್ವಾ? 2 ಸ್ಥಾನ ಮುಂದಕ್ಕೆ ಹೋಗ್ಸಿದಾರೆ ಇಲ್ಲಿ. ಅದೇ ರೀತಿ ಎ ದಿಂದ 2 ಸ್ಥಾನ ಮುಂದಕ್ಕೆ ಹೋದ್ರೆ, ಎ ಮೊದಲನೇ ಸ್ಥಾನದಲ್ಲಿದೆ, ಅಲ್ಲಿಂದ 2 ಸ್ಥಾನ ಮುಂದಕ್ಕೆ ಹೋದ್ರೆ ನಮಗೆ ಏನಾಗುತ್ತೆ, ಸಿ ಸಿಗುತ್ತೆ. ಸೊ ಇಲ್ಲೇನಾಯ್ತು, ನಮಗೆ +2 ಆಯ್ತು. ಸೊ ಇಲ್ಲಿ ಸಿ ಸಿಗುತ್ತೆ. ಮತ್ತೆ 3ನೇ ಅಕ್ಷರ ಮತ್ತೇನ್ ಮಾಡ್ಬೇಕು, 2 ಸ್ಥಾನ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಜಿ ಕೊಟ್ಟಿದ್ದಾರೆ, 7ನೇ ಸ್ಥಾನದಲ್ಲಿದೆ. ಹಿಂದಕ್ಕೆ ಅಂದ್ರೆ ಈ ಕಡೆ ಹೋಗ್ತೀವಿ. 5ನೇ ಸ್ಥಾನಕ್ಕೆ ಯಾವ್ದಿದೆ, ಇ ಇದೆ. ಹೌದಲ್ಲ, UCE. ಓಕೆ,
ನಾವು ಅದೇ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿದೀವಿ. ಇಲ್ಲಿ UCE ಅಂತ ಬಂದಿದೆ. ಈ UCE ಆಪ್ಷನ್ ಇದೆಯಾ ನೋಡೋಣ ಒಂದ್ಸರಿ. ನೋಡಿ, ಆಪ್ಷನ್ ಎ ಅಲ್ಲಿ UYE ಇದೆ, ಓಕೆ, YCI ಇದೆ, ದೆನ್ CYE ಇದೆ, ಮತ್ತೆ ಯಾವ್ದಿದೆ UCE. ನೋಡಿ, ಒಂದೇ ಒಂದು ಆಪ್ಷನ್ ಇದೆ UCE ಇರ್ತಕ್ಕಂಥದ್ದು. ಸೊ ಆಪ್ಷನ್ ಡಿ ಇಲ್ಲೇನಾಯ್ತು ಕರೆಕ್ಟ್ ಆನ್ಸರ್ ಆಯ್ತು, ಹೌದಲ್ವಾ? ಸೊ ಯಾರಿಗಿನ್ನೂ ಅರ್ಥ ಆಗಿಲ್ಲ ಅವ್ರಿಗೋಸ್ಕರ ಈ ಕ್ವಶನ್ ಅನ್ನ ಕಂಪ್ಲೀಟ್ ಮಾಡೋಣ. ಸೊ UCE ಆಯ್ತು. 4ನೇ ಅಕ್ಷರಕ್ಕೆ ಏನ್ ಮಾಡಿದೀವಿ, ಮತ್ತೆ ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ 2 ಸ್ಥಾನ ಮುಂದಕ್ಕೆ ಹೋಗ್ಬೇಕಾಗತ್ತೆ, +2 ಮಾಡ್ಬೇಕಾಗತ್ತೆ. ಏನಿದೆ O ಇದೆ, O 15ನೇ ಸ್ಥಾನಕ್ಕಿದೆ. ಮುಂದಕ್ಕೆ ಹೋಗ್ಬೇಕು ಅಂದ್ರೆ 2 ಸ್ಥಾನ ಈ ಕಡೆ ಹೋಗ್ತೀವಿ. ಸೊ 2 ಸ್ಥಾನ ಆದ್ಮೇಲೆ ಇಲ್ಲಿ ಯಾವ್ದು ಬರುತ್ತೆ, Q ಲೆಟರ್ ಬಂದಿದೆ. ಸೊ ಇಲ್ಲಿ Q ಅಂತ ಬರಿತೀವಿ. ಮತ್ತೆ N ಸ್ಥಾನಕ್ಕೆ -2 ಸ್ಥಾನ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಆಲ್ರೆಡಿ 2-3 ಸರಿ ಇಲ್ಲಿ ಮಾರ್ಕ್ ಮಾಡಿದೀವಿ ನೋಡಿ. N ಸ್ಥಾನ ಎಲ್ಲಿದೆ, 14ನೇ ಸ್ಥಾನದಲ್ಲಿದೆ. N ಹಿಂದಕ್ಕೆ ಹೋದ್ರೆ ಏನಾಗುತ್ತೆ, L ಬರುತ್ತಲ್ಲಿ, ಕರೆಕ್ಟ್ ಅಲ್ಲ? ನೋಡಿ, L ಬಂತು. ಕೊನೆಯದು G, ಮತ್ತೆ 2 ಸ್ಥಾನ ಮುಂದಕ್ಕೆ ಹೋಗ್ತೀವಿ. ಸೊ G 7ನೇ ಸ್ಥಾನದಲ್ಲಿದೆ ಇಲ್ಲಿ. ಸೊ 7ನೇ ಸ್ಥಾನದಿಂದ 2 ಸ್ಥಾನ ಮುಂದಕ್ಕೆ ಹೋದ್ರೆ 9ನೇ ಸ್ಥಾನ I ಬರುತ್ತೆ. ಸೊ ಆನ್ಸರ್ ಏನಾಯ್ತು, ಕೊನೆಯ ಅಕ್ಷರ ನಮಗೆ I ಅಂತ ಸಿಗುತ್ತಿಲ್ಲಿ. ಏನ್ ಸಿಕ್ತು, UCEQLI ಅಂತ ಸಿಗುತ್ತೆ ನಮಗೆ. ನೋಡಿ, ಆಪ್ಷನ್ ಡಿ ಕರೆಕ್ಟ್ ಇದೆಯಾ, UCEQLI ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಅರ್ಥ ಆಯ್ತಾ ಯಾವ ರೀತಿಯಾಗಿ ಮಾಡಬೇಕು ಅಂತ? ಎಸ್. ಇದೇ ರೀತಿ ಇನ್ನೂ ಕೆಲವೊಂದು ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಲೆವೆಲ್ 1 ಕ್ವಶನ್ಸ್ ಆದಷ್ಟು ಇವತ್ತು ಕವರ್ ಮಾಡೋಣ. ಇನ್ನೂ ಉಳಿದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ ನಾನು, ಆ ಒಂದು ಕ್ವಶನ್ಸ್ ಅನ್ನ ಕವರ್ ಮಾಡಿಕೊಂಡು ಲೆವೆಲ್ 2 ಹೋಗೋಣ. ಓಕೆ ಅಲ್ಲ? ಸೊ ಅರ್ಥ ಆಗ್ತಿದೆ ಅಂತ ಭಾವಿಸಿದೀನಿ. ಸೊ ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ, ಇದೇ ರೀತಿ ಚಾಪ್ಟರ್ಸ್ ಗಳನ್ನ ಕಂಟಿನ್ಯೂ ಮಾಡಿ ಮೇಡಮ್ ಅನ್ನೋದೇನಾದ್ರೂ ಇದ್ರೆ ನನಗೆ ಪ್ಲೀಸ್ ಕಮೆಂಟ್ ಹಾಕಿ ತಿಳಿಸಿ. ಅದ್ರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸ್ವಾಗ್ಸೆ ಸ್ಟಡಿ ಅನ್ನುವಂತ ಯೂಟ್ಯೂಬ್ ಚಾನಲ್ ಅನ್ನ ಏನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ, ಅದ್ರ ಜೊತೆಗೆ ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ ಗಳನ್ನು ಸಹ ನಮಗೆ ತಿಳಿಸ್ತಾ ಬಂದ್ರೆ ನಾವು ಅದೇ ರೀತಿ ಕ್ಲಾಸಸ್ ಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಹೌದಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಸಂಕೇತದ ಭಾಷೆಯನ್ನ ಬಳಸ್ಕೊಂಡು ಫೇವರ್ ಅನ್ನುವಂತ ಪದ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ, ಫೇವರ್ ಅನ್ನುವಂತ ಪದವನ್ನ EBUPTS ಅಂತ ಬರ್ತಿದ್ದಾರೆ. ಅದೇ ರೀತಿ ಡೇಂಜರ್ ಅನ್ನುವಂತ ಪದವನ್ನ ಯಾವ ರೀತಿ ಬರಿಬಹುದು ಇದೇ ಸಂಕೇತದ ಭಾಷೆ ಬಳಸಿ ಅಂತ ಕೇಳಿದ್ದಾರೆ. ಫೇವರ್ ಅನ್ನುವಂತ ಶಬ್ದ ಕೊಟ್ಟಿದ್ದಾರೆ. ಸೊ ಇದನ್ನೂ ಸಹ ನಾವು ಟೇಬಲ್ ಮುಖಾಂತರ ಹಾಕೋಣ. ನೋಡಿ, ನಿಮ್ಗೆ ಎಲ್ಲಿವರೆಗೂ ಪ್ರಾಕ್ಟೀಸ್ ಆಗೋದಿಲ್ಲ ಕ್ವಶನ್ ಅಲ್ಲೇ ಸಾಲ್ವ್ ಮಾಡೋದಕ್ಕೆ, ಅಲ್ಲಿವರೆಗೂ ನಾವೇನ್ ಮಾಡ್ತಾ ಹೋಗೋಣ, ಟೇಬಲ್ ಹೆಲ್ಪ್ ಅನ್ನ ತಗೊಳ್ಳೋಣ. ಓಕೆ, ಸೊ ಫೇವರ್ ಅಂತ ಇದೆ, FAVOUR. ಇದನ್ನ ಏನಂತ ಬರ್ದಿದ್ದಾರೆ ಅಲ್ಲಿ, EBUPTS ಅಂತ ಬರ್ದಿದ್ದಾರೆ. EBUPTS ಅಂತ ಬರ್ದಿದ್ದಾರೆ, ಹೌದಲ್ಲ? ಸೊ ನಮಗ್ ಕೇಳಿರುವಂತ ಶಬ್ದ ಯಾವುದು, ಇದೇ ಸಂಕೇತ ಬಳಸ್ಕೊಂಡು ಡೇಂಜರ್ ಅಂತ ಹೇಳಿದ್ದಾರೆ. DENGER ಅನ್ನುವಂತ ಶಬ್ದಕ್ಕೆ ನಾವು ಆನ್ಸರ್ ಹುಡುಕ್ಬೇಕೀಗ. F ಇಂದ ನೋಡಿ, ಮೊದಲ ಅಕ್ಷರ ನೋಡ್ಕೊಳ್ಳಿ, F ಇಂದ E ಬಂದಿದೆ. ಏನಾಗಿದೆ, ಒಂದು ಸ್ಥಾನ ಹಿಂದ್ಗಡೆ ಹೋಗಿದ್ಯಾ F ಇಂದ E ಅಂದ್ರೆ, ಹೌದಲ್ವಾ? F ಎಲ್ಲಿದೆ ನೋಡಿ, 6ನೇ ಸ್ಥಾನದಲ್ಲಿದೆ. F ನೋಡ್ಕೊಳ್ಳಿ, F ಎಲ್ಲಿದೆ, ಇಲ್ಲಿದೆ, 6ನೇ ಸ್ಥಾನದಲ್ಲಿದೆ. ಈಗ ಬಂದಿದೆ ಅಂದ್ರೆ ಏನಾಯ್ತು, ಒಂದು ಸ್ಥಾನ ಹಿಂದಕ್ಕೆ ಹೋಯ್ತು. ಎಸ್. ಎ ದಿಂದ ಬಿ ಹೋಗಿದೆ, ಏನಾಯ್ತು ಇಲ್ಲಿ, ಒಂದು ಸ್ಥಾನ ಏನಾಯ್ತು ಮುಂದಕ್ಕೆ ಹೋಯ್ತಾ. ಎ ಮೊದಲ ಸ್ಥಾನದಲ್ಲಿದೆ, ಬಿ 2ನೇ ಸ್ಥಾನದಲ್ಲಿದೆ, +1 ಆಯ್ತು. ಇಲ್ಲಿ ಒಂದು ಸ್ಥಾನ ಮುಂದಕ್ಕೆ ಹೋಯ್ತು, +1 ಅಂತ ಬರೀರಿ. ದೆನ್ ವಿ ಇದೆ, ಎಲ್ಲಿದೆ ವಿ, 22ನೇ ಸ್ಥಾನದಲ್ಲಿ ಇದೆ. ಇಲ್ಲಿ ವಿ ದಿಂದ ಏನಾಗಿದೆ, ಯು ಹೋಗಿದೆ. ಅಂದ್ರೆ ಏನಾಯ್ತು, 22ರಿಂದ 21ಕ್ಕೆ ಹೋಗಿದೆ ಅಂದ್ರೆ ಒಂದು ಸ್ಥಾನ ಹಿಂದಕ್ಕೆ ಹೋಯ್ತು, -1 ಆಯ್ತು. ಓ ದಿಂದ ಪಿ ಹೋಗಿದೆ, ಮತ್ತೆ ಓ ಅಂದ್ರೆ 15ನೇ ಸ್ಥಾನದಲ್ಲಿದೆ, ಪಿ 16ನೇ ಸ್ಥಾನದಲ್ಲಿದೆ, ಅಂದ್ರೆ +1 ಆಯ್ತು, ಒಂದು ಸ್ಥಾನ ಏನಾಯ್ತು ಮುಂದಕ್ಕೆ ಹೋದಂಗ ಆಯ್ತು. ಇಲ್ಲಿ ಅಬ್ಸರ್ವ್ ಮಾಡಿ, ಹೋದ ಕ್ವಶನ್ ಯಾವ ರೀತಿಯಾಗಿ -2 +2 ಹಿಂದಕ್ಕೆ ಹೋಗೋದು ಮುಂದಕ್ಕೆ ಹೋಗೋದು ಮಾಡಿದ್ವಲ್ಲ, ಅದೇ ಪ್ಯಾಟರ್ನ್ ಅಲ್ಲಿ ಏನ್ ಮಾಡಿದ್ದಾರೆ, ಈ ಕ್ವಶನ್ ಅನ್ನ ಕೊಟ್ಟಿದ್ದಾರೆ ನಮಗೆ. ಸೊ ಇಲ್ಲೇನಾಗಿದೆ, ಮೊದಲ ಅಕ್ಷರ ಒಂದು ಸ್ಥಾನ ಹಿಂದಕ್ಕೆ ಹೋಗೋದ್ರಿಂದ ಶುರುವಾಗಿದೆ. ಸೊ ನಾವು ಸಹ ಇಲ್ಲಿ ನಮಗೆ ಬೇಕಾಗಿರುವಂತ ಶಬ್ದದಲ್ಲಿ ಡಿ ಅನ್ನುವಂತ ಶಬ್ದಕ್ಕೆ ಒಂದು ಸ್ಥಾನ ಹಿಂದಕ್ಕೆ ಹೋಗೋದ್ರಿಂದ ಶುರು ಮಾಡ್ಬೇಕಾಗುತ್ತೆ. ಸೊ ಡಿ ಇಂದ ಒಂದು ಸ್ಥಾನ ಹಿಂದಕ್ಕೆ ಹೋದ್ರೆ ನಮಗೆ ಯಾವ ಲೆಟರ್, ಯಾವ ಅಕ್ಷರ ಸಿಗುತ್ತೆ ಅಂತ ನೋಡಿ. ಡಿ ಎಲ್ಲಿದೆಪಾ, 4ನೇ
ಸ್ಥಾನದಲ್ಲಿದೆ. ಇಲ್ಲಿ ಡಿ ದಿಂದ ಒಂದು ಸ್ಥಾನ ಹಿಂದಕ್ಕೆ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ ಇಲ್ಲಿ? ಒಂದು ಸ್ಥಾನ ಹಿಂದಕ್ಕೆ ಹೋದ್ರೆ ನಮಗೆ ಸಿ ಸಿಗ್ತಾ ಇದೆ, ಹೌದಲ್ಲ? ಸೊ ಬರೀರಿ, ಇಲ್ಲಿ ಸಿ ಸಿಕ್ತು. ಈ ಎರಡನೇ ಅಕ್ಷರ ಏನ್ ಮಾಡ್ಬೇಕು? ಇಲ್ಲಿ ನೋಡಿ, ಎ ದಿಂದ ಬಿ ಏನಾಗಿದೆ, ಒಂದು ಸ್ಥಾನ ಮುಂದಕ್ಕೆ ಕಳ್ಸಿದಾರೆ ಅವರು. ಅದೇ ರೀತಿ ಈ ದಿಂದ ನಾವೇನ್ ಮಾಡ್ಬೇಕಾಗುತ್ತೆ? ಒಂದು ಸ್ಥಾನ ಮುಂದಕ್ಕೆ ಹೋಗ್ಬೇಕಾಗುತ್ತೆ. +1 ಇ ಎಲ್ಲಿದೆ? ಇ ಜೋಟಿ E5 5ನೇ ಪ್ಲೇಸ್ ಅಲ್ಲಿ ಇದೆ. ಈ ದಿಂದ ಒಂದು ಸ್ಥಾನ ಮುಂದಕ್ಕೆ ಹೋದ್ರೆ ಏನಾಗುತ್ತೆ? ಎಫ್ ಸಿಗುತ್ತೆ ನಮಗೆ. ಸೊ CF ಅಂತ ಬರೀರಿ. ಈಗ ಏನ್ ಮಾಡಿ, ಟೈಮ್ ವೇಸ್ಟ್ ಮಾಡದೆ ಆಪ್ಷನ್ ಅನ್ನ ಅಬ್ಸರ್ವ್ ಮಾಡಿ. CF ಎಲ್ಲಿದೆ ನೋಡ್ಕೊಳ್ಳಿ. ಆಪ್ಷನ್ ಎ ಅಲ್ಲಿ ಏನಿದೆ? EB ಇದೆ. ಬಿ ಅಲ್ಲಿ CB ಇದೆ. ಆಪ್ಷನ್ ಸಿ ಅಲ್ಲಿ ಮತ್ತೆ CB ಇದೆ. ಆಪ್ಷನ್ ಡಿ ಅಲ್ಲಿ CF ಇದೆ. ನೋಡಿ, ನಮಗ್ ಬಂದಂತ ಆನ್ಸರ್ ನ ಮೊದಲ 2 ಅಕ್ಷರಗಳು ಸಿ ಮತ್ತೆ ಎಫ್ ಅಂತ ಇದಾವೆ. CF ಇರುವಂತದ್ದು ಒಂದೇ ಒಂದು ಆಪ್ಷನ್ ಇದೆ. ಸೊ ಆಪ್ಷನ್ ಡಿ ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಇಲ್ಲಿ ಆಗುತ್ತೆ. ಅರ್ಥ ಆಯ್ತಾ? ಎಷ್ಟು ಈಸಿಯಾಗಿ ನಾವು ಕಡಿಮೆ ಸಮಯದಲ್ಲಿ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು, ಹೌದಲ್ವಾ? ಈಗ ಇನ್ನೂ ಯಾರಿಗೂ ಅರ್ಥ ಆಗಿಲ್ಲ ಅನ್ನೋರಿಗೆ ಕಂಪ್ಲೀಟ್ ಆಗಿ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಮೂರನೇ ಅಕ್ಷರ ನೋಡಿ, ಫೇವರ್ ಅಲ್ಲಿ ಮೂರನೇ ಅಕ್ಷರ ಏನಿದೆ? ವಿ ಇದೆ. ವಿ ಅಲ್ಲಿ ಒಂದು ಸ್ಥಾನ ಏನ್ ಮಾಡಿದ್ದಾರೆ? ಹಿಂದಕ್ಕೆ ಕಳಿಸಿದ್ದಾರೆ. ಎನ್, ನಾವು ಇಲ್ಲಿ ಒಂದು ಸ್ಥಾನವನ್ನ ಹಿಂದಕ್ಕೆ ಕಳಿಸ್ಬೇಕು. ಎನ್ ಎಲ್ಲಿದೆ? 14ನೇ ಸ್ಥಾನದಲ್ಲಿದೆ. ಈ 14ನೇ ಸ್ಥಾನದಿಂದ ಒಂದು ಸ್ಥಾನ ನಾವು ಹಿಂದಕ್ಕೆ ಹೋದ್ರೆ ನಮಗೆ ಏನ್ ಸಿಗುತ್ತೆ? ಇಲ್ಲಿ ಎಂ ಸಿಗುತ್ತೆ. ಸೊ ಎನ್ನಿನ ಪ್ಲೇಸ್ ಅಲ್ಲಿ ನಾವು ಏನನ್ನ ರಿಪ್ಲೇಸ್ ಮಾಡ್ತೀವಿ? ಎಂ ಅನ್ನ ರಿಪ್ಲೇಸ್ ಮಾಡ್ತಾ ಇದೀವಿ ಇಲ್ಲಿ. ಅದೇ ರೀತಿ ಜಿ ನೋಡಿ, ಒಂದು ಸ್ಥಾನ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಮತ್ತೆ ಜಿ ಎಲ್ಲಿದೆ? 7ನೇ ಸ್ಥಾನದಲ್ಲಿದೆ. ಇಲ್ಲಿ ಜಿ ಎಲ್ಲಿದೆ? 7ನೇ ಸ್ಥಾನದಲ್ಲಿದೆ. ಒಂದು ಸ್ಥಾನ ಮುಂದಕ್ಕೆ ಹೋದ್ರೆ 8ನೇ ಸ್ಥಾನದಲ್ಲಿ ಏನ್ ಸಿಗುತ್ತೆ ನಮಗೆ? ಎಚ್ ಸಿಗುತ್ತೆ. ಅದು ಇಲ್ಲಿ ಬರಿತಾ ಹೋಗ್ತೀವಿ, ಎಚ್ ಅಂತ. ಈಗ ನೆಕ್ಸ್ಟ್ 5ನೇ ಲೆಟರ್ ಇ ಅಂತ ಇದೆ. ಹಿಂದಿನ ಲೆಟರ್ ಅಲ್ಲಿ ನಾವು ಒಂದು ಸ್ಥಾನ ಮುಂದಕ್ಕೆ ಕಳಿಸಿದೀವಿ. ಹಾಗಿದ್ರೆ ಮುಂದಿನ ಲೆಟರ್ಗೆ ಒಂದು ಸ್ಥಾನ ಹಿಂದಕ್ಕೆ ಕಳಿಸ್ಬೇಕು. ಈ ದಿಂದ ಒಂದು ಸ್ಥಾನ ಹಿಂದಕ್ಕೆ ಹೋದ್ರೆ ಇ ಅಂದ್ರೆ ಇ ಜೋಟಿ E5 ಪ್ಲೇಸ್ ಅಲ್ಲಿ ಇದೆ, 5ನೇ ಪ್ಲೇಸ್ ಅಲ್ಲಿ ಇದೆ. ಒಂದು ಸ್ಥಾನ ಹಿಂದಕ್ಕೆ ಹೋದ್ರೆ ಏನಾಗುತ್ತೆ ನಮಗೆ? ಡಿ ಸಿಗ್ತಾ ಹೋಗುತ್ತೆ. ಸೊ ಆ ಡಿ ಅನ್ನ ನಾವಿಲ್ಲಿ ಬರೆಯೋಣ. ಇನ್ನು ಕೊನೆಯ ಅಕ್ಷರವನ್ನ ಒಂದು ಸ್ಥಾನ ಮುಂದಕ್ಕೆ ಕಳಿಸ್ಬೇಕಾಗುತ್ತೆ. ಪ್ಯಾಟರ್ನ್ ಪ್ರಕಾರ ಆರ್ ಇದೆ. ಆರ್ 18ನೇ ಸ್ಥಾನದಲ್ಲಿದೆ. 18ನೇ ಸ್ಥಾನದಿಂದ ಒಂದು ಸ್ಥಾನ ಮುಂದಕ್ಕೆ ಹೋದ್ರೆ ನಮಗೆ ಎಸ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲೇನಾಯ್ತು? ಎಸ್ ಅಂತ ನಾವು ಬರದ್ವಿ. ಸೊ ನಮಗ್ ಕೊಟ್ಟಿರುವಂತ ಪದಕ್ಕೆ ಆನ್ಸರ್ ನಾವೇನ್ ಫೈಂಡ್ ಔಟ್ ಮಾಡಿದೀವಿ? CFM HDS ಅಂತ ಫೈಂಡ್ ಔಟ್ ಮಾಡಿದೀವಿ. ಕರೆಕ್ಟ್ ಇದೆಯಾ ನೋಡೋಣ. CFM HDS ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ಎಲ್ರಿಗೂ? ಸೊ ತುಂಬಾ ಸರಳವಾದಂತ ಚಾಪ್ಟರ್ ಇದು. ಈಗ ಇವತ್ತು ಲೆವೆಲ್ 1 ಕ್ವಶನ್ಸ್ ಅಲ್ಲಿ ಏನಾಗಿದೆ? ಹಲವಾರು ಕಡಿಮೆ ಪ್ರಮಾಣದ ಅಂದ್ರೆ ಬೇಸಿಕ್ ಪ್ರಮಾಣದಲ್ಲಿ ಕ್ವಶನ್ಸ್ ಗಳಿರೋದ್ರಿಂದ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ತಿದ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀನಿ ನಾನು? ಸ್ವಲ್ಪ ಹೈ ಲೆವೆಲ್ ಕ್ವಶನ್ಸ್ ಅನ್ನ ತರ್ತೀನಿ. ಅಂದ್ರೆ ಲೆವೆಲ್ 2 ಕ್ವಶನ್ಸ್ ಅನ್ನ ತರ್ತೀನಿ. ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೇಕು, ಯಾವ ರೀತಿಯಾಗಿ ಕೊಟ್ಟಿರ್ತಾರೆ, ಸೊ ಅಲ್ಲಿ ಪ್ಯಾಟರ್ನ್ ಅನ್ನ ಯಾವ ರೀತಿಯಾಗಿ ನಾವು ಹುಡುಕ್ಬೇಕಾಗುತ್ತೆ ಆ ಕೊಟ್ಟಿರುವಂತ ಕೋಡ್ಗಳಲ್ಲಿ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಅದೇ ರೀತಿ ಇನ್ನೂ ಒಂದು 2-3 ಕ್ವಶನ್ಸ್ ಗಳಿರ್ಬೋದು. ಅವುಗಳನ್ನ ಸಾಲ್ವ್ ಮಾಡಿ ಕ್ಲಾಸ್ ಅನ್ನ ಮುಗಿಸೋಣ. ಸೊ 7ನೇ ಕ್ವಶನ್ಸ್ ಬಂದಿದೆ ನಿಮಗೆ. ನೋಡಿ ಅಲ್ಲಿ ಏನ್ ಬಂದಿದೆ? ಒಂದು ನಿರ್ದಿಷ್ಟ ಸಂಕೇತದಿಂದ ಸ್ಯಾಂಡ್ ಅನ್ನುವಂತ ಪದವನ್ನ VDQG ಅಂತ ಬರ್ತಿದ್ದಾರೆ. ಹಾಗಿದ್ರೆ ಲವ್ ಅನ್ನುವಂತ ಪದ ಏನಾಗ್ತದೆ ಅಂತ ಕೇಳಿದ್ದಾರೆ. ಸ್ಯಾಂಡ್ ಅನ್ನುವಂತ ಪದ ಕೇಳಿದರೆ ಅದನ್ನ ಬರ್ಕೊಳ್ಳೋಣ ಇಲ್ಲಿ. ಸ್ಯಾಂಡ್, ಇದಕ್ಕೆ VDQG ಅಂತ ಕೊಟ್ಟಿದ್ದಾರೆ ಅವರು, ಹೌದಲ್ವಾ? ಎಸ್, VDQG ಅಂತ ಕೊಟ್ಟಿದ್ದಾರೆ. ನಮಗ್ ಕೇಳಿರೋ ಪದ ಲವ್, LOVE. ಓಕೆ. ಈಗ ನೋಡಿ, ಚೆಕ್ ಮಾಡಿ ಪ್ಯಾಟರ್ನ್ ಯಾವ ರೀತಿ ಕೊಟ್ಟಿದ್ದಾರೆ. ಎಸ್ ಲೆಟರ್ ಇಂದ ವಿ ಲೆಟರ್ ಬಂದಿದೆ. ಎಸ್ ಲೆಟರ್ ಎಲ್ಲಿದೆ ನೋಡಿ? ಎಸ್ ಅಕ್ಷರ ಯಾವ ಸ್ಥಾನದಲ್ಲಿದೆ ಅಂತ ನೋಡಿದ್ರೆ ಟೇಬಲ್ ಅಲ್ಲಿ 19ನೇ ಸ್ಥಾನದಲ್ಲಿದೆ. ವಿ ಎಲ್ಲಿದೆ? 22ನೇ ಸ್ಥಾನದಲ್ಲಿದೆ. ಇಲ್ಲೇನಾಯ್ತು? ಎಸ್ ದಿಂದ ವಿ ಅಂದ್ರೆ ಎಷ್ಟು ಸ್ಥಾನ ಮುಂದಕ್ಕೆ ಹೋಯ್ತು? 1, 2, 3, ಹೌದಾ? 3 ಸ್ಥಾನ ಏನ್ ಮಾಡ್ತು? ಮುಂದಕ್ಕೆ ಹೋಯ್ತು ಇಲ್ಲಿ. ಸೊ ಇಲ್ಲಿ ಬರ್ಕೊಳ್ಳಿ, +3, 3 ಸ್ಥಾನ ಮುಂದಕ್ಕೆ ಹೋಗಿದೆ. ಅದೇ ರೀತಿ ಎ ದಿಂದ ಡಿ ಹೋಗಿದೆ. ಎ ಎಲ್ಲಿದೆ? ಮೊದಲ ಸ್ಥಾನದಲ್ಲಿದೆ. ಎ ಮೊದಲ ಸ್ಥಾನದಲ್ಲಿದೆ. ಡಿ ಎಲ್ಲಿದೆ? 4ನೇ ಸ್ಥಾನದಲ್ಲಿದೆ. ಎ ದಿಂದ ಡಿ ಅಂದ್ರೆ ಇಲ್ಲೂ ಸಹ ಏನಾಯ್ತು? 3 ಸ್ಥಾನ ಮುಂದಕ್ಕೆ ಹೋಗಿರೋದ್ರಿಂದ +3 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಇದೆ ಎನ್. ಎನ್ ಅಕ್ಷರ ನೋಡಿ ಎಲ್ಲಿದೆ? 14ನೇ ಸ್ಥಾನದಲ್ಲಿದೆ. ಎನ್ ಇಂದ ಏನ್ ಮಾಡಿದ್ದಾರೆ? ಕ್ಯೂ ಮಾಡಿದ್ದಾರೆ. ಕ್ಯೂ ಎಲ್ಲಿದೆ? 17ನೇ ಸ್ಥಾನದಲ್ಲಿದೆ. 14ರಿಂದ 17ನೇ ಸ್ಥಾನ ಅಂದ್ರೆ ಇಲ್ಲೂ ಸಹ ಏನಾಯ್ತು? 3 ಸ್ಥಾನ ಮುಂದಕ್ಕೆ ಹೋದಂಗಾಯ್ತು. ಬರ್ಕೊಳ್ಳಿ, +3. ಎಸ್. ಕೊನೆದು ಡಿ. ಡಿ ನೋಡಿ 4ನೇ ಸ್ಥಾನದಲ್ಲಿ ಇದೆಯಾ? ಇಲ್ಲಿ
ಹಾ, ಡಿ ದಿಂದ ಏನ್ ಮಾಡಿದ್ದಾರೆ, ಜಿ ಹೋಗಿದ್ದಾರೆ. ಜಿ ಎಲ್ಲಿದೆ, 7ನೇ ಸ್ಥಾನ, 4ರಿಂದ 7ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಹಂಗಂದ್ರೆ ಇಲ್ಲೂ ಏನಾಯ್ತು ನಮಗೆ +3 ಆಯ್ತು, +3 ಆಯ್ತು. ಓಕೆ. ಹಾ, ಅದೇ ರೀತಿ ನಾವೇನ್ ಮಾಡೋಣ, ನಮಗೆ ಕೇಳಿರುವಂತ ಪದವನ್ನ ನೋಡ್ಕೊಂಡು ಹೋಗೋಣ. ಇಲ್ಲಿ ಎಲ್ಲಿಂದ 3 ಸ್ಥಾನ ನಾವೇನ್ ಮಾಡ್ಬೇಕಾಗತ್ತೆ, ಮುಂದಕ್ಕೆ ಹೋಗ್ಬೇಕಾಗತ್ತೆ. ಎಲ್ಲಿದೆ ನೋಡಿ ಟೇಬಲ್ ಅಲ್ಲಿ 12ನೇ ಸ್ಥಾನದಲ್ಲಿದೆ ಎಲ್. 12ರಿಂದ 3 ಸ್ಥಾನ ಮುಂದಕ್ಕೆ ಹೋಗಿ. 1 2 3, 3ನೇ ಸ್ಥಾನದಲ್ಲಿ ಏನ್ ಸಿಕ್ತು ನಮಗೆ, ಓ. ಅಂದ್ರೆ 12ಕ್ಕೆ 3 ಆಡ್ ಮಾಡ್ಬೇಕು ಅಂತ ಅರ್ಥ, ಹೌದಲ್ವಾ? 12ನೇ ಸ್ಥಾನ ಎಲ್ಲಿರೋದು, 12ನೇ ಸ್ಥಾನ. ಈ 12ಕ್ಕೆ 3 ಸ್ಥಾನ ಆಡ್ ಮಾಡಿದ್ರೆ 15 ಬಂತು. ಈ 15ನೇ ಸ್ಥಾನದಲ್ಲಿ ಇರ್ತಕ್ಕಂತ ಅಕ್ಷರ ಯಾವುದು ಅಂತ ಕೇಳಿದಾಗ ಇದು ಓ ಆಗುತ್ತೆ. ಸೊ ಎಲ್ಲಿಂದ 3 ಸ್ಥಾನ ಮುಂದಕ್ಕೆ ಹೋದಾಗ ಓ ಬಂತು, ಹೌದಲ್ಲ? ಎಸ್. ನೋಡಿ, ಯಾರಿಗೆ ಲೆಟರ್ ನ ಇಟ್ಕೊಂಡು ಮುಂದಕ್ಕೆ ಹೋಗೋದು ಹಿಂದಕ್ಕೆ ಹೋಗೋದು ಸಾಧ್ಯ ಆಗ್ತಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಮ್ಯಾಮ್ ಅಂತ ಕೇಳಿದ್ರೆ, ನೀವೇನ್ ಮಾಡ್ಬೋದು, ಈ ರೀತಿ ನಂಬರ್ಗೆ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ನೋಡೋಣ, ಓ ಇದೆ. ಓ ಎಷ್ಟನೇ ನಂಬರ್ ಇದೆ, 15ನೇ ಪ್ಲೇಸ್ ಅಲ್ಲಿ ಇದೆ. ಇಲ್ಲಿ ಓ ಇಲ್ಲಿ 15ನೇ ಪ್ಲೇಸ್ ಅಲ್ಲಿ ಇದೆ. ಸೊ ಓ ಇರ್ತಕ್ಕಂತ ನಂಬರು 15. ಇದಕ್ ನಾವೇನ್ ಮಾಡ್ಬೇಕು, ಮತ್ತೆ 3 ಆಡ್ ಮಾಡ್ಬೇಕಾಗತ್ತೆ. ಈ 15ಕ್ಕೆ 3 ಆಡ್ ಮಾಡಿದ್ರೆ 18 ಬಂತು. 18 ಪ್ಲೇಸ್ ಅಲ್ಲಿ ಯಾವ್ದಿದೆ ನೋಡಿ, 18ನೇ ಪ್ಲೇಸ್ ಅಲ್ಲಿ ಆರ್ ಅನ್ನೋಂತ ಲೆಟರ್ ಇದೆ, ಬರ್ಕೊಳ್ಳಿ ಆರ್. ಓಕೆನಾ? 2 ರೀತಿಯಾಗಿನೂ ಸಹ ನಾವು ಇದನ್ನ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಲೆಟರ್ ಯಾವ್ದಿದೆ, ವಿ ಇದೆ. ವಿ ಎಲ್ಲಿದೆ ನೋಡಿ, 22ನೇ ಪೊಸಿಷನ್ ಅಲ್ಲಿ ಇದೆ. ಈ ವಿ 22ನೇ ಪೊಸಿಷನ್ ಅಲ್ಲಿ ಇದೆಯಾ, ಇದಕ್ 3 ಆಡ್ ಮಾಡಿ. 22ಕ್ಕೆ 3 ಸೇರಿಸಿದಾಗ 25 ಸಿಗುತ್ತೆ. 25ನೇ ಸ್ಥಾನದಲ್ಲಿ ಯಾವ ಲೆಟರ್ ಇದೆ ನೋಡಿ, ವೈ ಇದೆ. ಆ ವೈ ಅನ್ನ ಇಲ್ಲಿ ಬರ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? +3 ಮಾಡ್ದಂಗ ಆಯ್ತಲ್ವಾ? ಎಸ್. ಅದೇ ರೀತಿ ಇ ಇದೆ. ಇ 5ನೇ ಸ್ಥಾನದಲ್ಲಿದೆ. ಈ 5ನೇ ಸ್ಥಾನದಲ್ಲಿ ಇರ್ತಕ್ಕಂತ ಇಗೆ +3 ಆಡ್ ಮಾಡಿದ್ರೆ 8 ಬಂತು. 8ನೇ ಸ್ಥಾನದಲ್ಲಿ ಯಾವ ಲೆಟರ್ ಇದೆ ಅದನ್ನ ಇಲ್ಲಿ ಬರೆದ್ರೆ ಆಯ್ತು ನಮ್ದು. 8ನೇ ಸ್ಥಾನದಲ್ಲಿ ಏನಿದೆ, ಎಚ್ ಬಂದಿದೆ ಇಲ್ಲಿ, ಹೌದಲ್ಲ? ಸೊ ಈ ಪ್ಲೇಸ್ ಅಲ್ಲಿ ನಾವ್ ಏನಂತ ಬರಿತೀವಿ ಈಗ, ಎಚ್ ಅಂತ ಬರಿತೀವಿ. ಸೊ ನಮಗ್ ಸಿಕ್ಕಿರುವಂತ ಆನ್ಸರ್ ಯಾವುದು, ORYH ಅಂತ ಸಿಕ್ಕಿದೆ. ಆಪ್ಷನ್ ನೋಡೋಣ, ORYH ಅಂತ ಬೇಕು ನಮಗೆ. ORYH ಆಪ್ಷನ್ ಡಿ ಅಲ್ಲಿ ಇದೆ ನೋಡಿ. OR ಇದೆ, OR ಇದೆ, ಉಳಿದಿರೋದು 2 ಹೋಯ್ತು. ಹಾ, YH ಇದೆ, ಇಲ್ಲಿ HY ಅಂತ ರಿವರ್ಸ್ ಮಾಡಿ ಬರ್ದಿದ್ದಾರೆ. ಸೊ ಈ ಆನ್ಸರ್ ಆಗೋದಿಲ್ಲ. ಆಪ್ಷನ್ ಡಿ ಏನಾಯ್ತು, ಕರೆಕ್ಟ್ ಆಯ್ತು ಇಲ್ಲಿ. ಅರ್ಥ ಆಯ್ತಲ್ಲ? ಸೊ ನಾವು ಆ ಯಾವ ಸ್ಥಾನದಲ್ಲಿದೆ ಅಕ್ಷರ ಅನ್ನೋದ್ರ ಮೂಲಕ ಆ ನಂಬರಿಗೆ ನಾವು ಕಳಿಯೋದ್ರಿಂದ, ಕೂಡ್ಸೋದ್ರಿಂದ ನಮ್ಮ ಆನ್ಸರ್ ಅನ್ನ ಪಡ್ಕೊಳ್ಬಹುದು. ಅಥವಾ ನಾವು ಲೆಟರ್ ಗಳಿಂದಾನೇ ನಮ್ಗೆ ಈಸಿ ಆಗುತ್ತೆ ಅಂತ ಹೋದ್ರೆ, ಆ ಕೊಟ್ಟಿರ್ತಕ್ಕಂತ ಲೆಟರ್ ಅನ್ನ ಹಿಂದಕ್ಕೆ ಮುಂದಕ್ಕೆ ಮಾಡ್ಕೊಂಡು ಯಾವ ಲೆಟರ್ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು ಆನ್ಸರ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆಗಿ ಆನ್ಸರ್ ಸಿಗ್ತಾ ಹೋಗುತ್ತೆ, ಹೌದಲ್ವಾ? ಎಸ್. ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ನೋಡೋಣ, ಯಾವ್ದಿದೆ, ಮುಂಬೈ. ಓಕೆ, ಮುಂಬೈ ಅನ್ನುವಂತ ಶಬ್ದ ಕೊಟ್ಟಿದ್ದಾರೆ. ಈ ಮುಂಬೈ ಶಬ್ದದಲ್ಲಿ ಕೋಡ್ ಬಳಸಿ ಏನಂತ ಬರ್ದಿದ್ದಾರೆ, ಅದನ್ನ LSJXVC ಅಂತ ಬರ್ದಿದ್ದಾರೆ. ಮುಂಬೈಯನ್ನ ಕೋಡ್ ಯೂಸ್ ಮಾಡ್ಕೊಂಡು LSJXVC ಅಂತ ಬರ್ದಿದ್ದಾರೆ. ಅದೇ ರೀತಿ ಡೆಲ್ಲಿ ಅನ್ನುವಂತ ಶಬ್ದವನ್ನ ಯಾವ ರೀತಿ ಬರೀಬಹುದು ಅಂತ ಕೇಳ್ತಿದ್ದಾರೆ. ಓಕೆ, ಬರೆಯೋಣ ಇದನ್ನು. MUMBAI, ಮುಂಬೈ. ಇದನ್ನ ಏನಂತ ಬರ್ದಿದ್ದಾರೆ ಅವರು, LSJXVC ಅಂತ ಬರ್ದಿದ್ದಾರೆ. LSJXVC ಅಂತ ಬರ್ದಿದ್ದಾರೆ. ನಮಗ್ ಕೇಳಿರುವಂತ ಕ್ವಶನ್ ಯಾವುದು, ಡೆಲ್ಲಿಯನ್ನ ಯಾವ ರೀತಿ ಬರಿಬಹುದು ಅಂತ ಕೇಳಿದಾರೆ ಅವರು. ಡೆಲ್ಲಿ, DELHI, ಡೆಲ್ಲಿ. ಓಕೆ, ಇಲ್ಲಿ ಮುಂಬೈ ನೋಡಿ, ಎಂ ಲೆಟರ್ ಇದೆ. ಎಂ ಮೊದಲನೇ ಅಕ್ಷರವನ್ನ ಎಲ್ ಅಂತ ಬರ್ದಿದ್ದಾರೆ. ಏನಾಯ್ತು, ಎಂ ಎಲ್ಲಿದೆ, 13ನೇ ಸ್ಥಾನದಲ್ಲಿ ಇದೆ. ಅಲ್ಲಿ ಎಂ 13ನೇ ಸ್ಥಾನದಲ್ಲಿದೆ, ಅದನ್ನ ಎಲ್ ಅಂತ ಬರ್ದಿದ್ದಾರೆ. ಹಾಗಿದ್ರೆ ಎಲ್ 12ನೇ ಸ್ಥಾನದಲ್ಲಿದೆ, 1 ಸ್ಥಾನ ಹಿಂದಕ್ಕೆ ಹೋದಂಗ ಆಯ್ತು, ಹೌದಲ್ವಾ? ಸೊ ಇಲ್ಲೇನ್ ಬರಿತೀವಿ ನಾವು, -1 ಅಂತ ಬರ್ದಿದ್ದೀವಿ. ಎರಡನೇ ಅಕ್ಷರ ನೋಡಿ, ಯು ಇದೆ. ಯು ಎಲ್ಲಿದೆ, 21ನೇ ಸ್ಥಾನದಲ್ಲಿದೆ. ಇದನ್ನ ಎಸ್ ಅಂತ ಬರ್ದಿದ್ದಾರೆ. ಎಸ್ ಎಲ್ಲಿದೆ, 19ನೇ ಸ್ಥಾನ. 21ರಿಂದ 19ನೇ ಸ್ಥಾನ ಅಂದ್ರೆ ಏನಾಯ್ತು, 1 2 2 ಸ್ಥಾನ ಹಿಂದಕ್ಕೆ ಹೋದಂಗಾಯ್ತು. ಸೊ ಇಲ್ಲಿ ಏನಂತ ಬರಿಬೇಕು ನಾವು, -2 ಅಂತ ಬರಿಬೇಕು. ಅದೇ ರೀತಿ ಎಂ ಇದೆ, 3ನೇ ಅಕ್ಷರ. ಎಂ ಎಲ್ಲಿದೆ, 13ನೇ ಸ್ಥಾನದಲ್ಲಿದೆ. ಎಂ ಅನ್ನ ಜೆ ಅಂತ ಬರೆದಿದ್ದಾರೆ. 13ನೇ ಸ್ಥಾನದಿಂದ ಜೆ ಎಲ್ಲಿದೆ ನೋಡಿ, 10ನೇ ಸ್ಥಾನದಲ್ಲಿದೆ. 13ರಿಂದ 10ನೇ ಸ್ಥಾನ ಅಂತಂದ್ರೆ ಏನಾಯ್ತು, ಇಲ್ಲಿ 3 ಸ್ಥಾನ ಹಿಂದಕ್ಕೆ ಹೋದಂಗಾಯ್ತು, ಹೌದಲ್ವಾ? ಸೊ ಏನ್ ಮಾಡೋಣ, ಇಲ್ಲಿ -3 ಮಾಡೋಣ. -3 ಮಾಡೋಣ. ಓಕೆ, ಕ್ವಿಕ್ ಆಗಿ ಆನ್ಸರ್ ಮಾಡ್ಬೇಕು ಅಂದ್ರೆ 3 ಅಕ್ಷರ ನೋಡಿದ್ರ ಸಾಕು, ಇನಫ್.
ಡಿ ನೋಡಿ, ಮೊದಲನೇ ಅಕ್ಷರಕ್ಕೆ ಬನ್ನಿ. ಎಂ ಅಕ್ಷರ -1 ಮಾಡಿದಾರ, ಡಿ ಗೆ ನಾವು -1 ಮಾಡ್ಬೇಕು. ಡಿ ಎಲ್ಲಿದೆ? 4ನೇ ಸ್ಥಾನದಲ್ಲಿದೆ. ಇಲ್ಲಿಂದ ಒಂದು ಸ್ಥಾನ ಹಿಂದಕ್ಕೆ ಹೋದ್ರೆ ನಮಗೇನ್ ಸಿಕ್ತು? ಸಿ ಸಿಕ್ತು. ಬರೀರಿ ಸಿ. ಎರಡನೇ ಸ್ಥಾನಕ್ಕೆ ಏನ್ ಮಾಡ್ಬೇಕು? 2 ಸ್ಥಾನಗಳ ಕಾಲ ಹಿಂದೆ ಹೋಗ್ಬೇಕು ನಾವು. 2 ಸ್ಥಾನ. ಇ ಎಲ್ಲಿದೆ? 5ನೇ ಪ್ಲೇಸ್ ಅಲ್ಲಿ ಇದೆಯಾ? ಇಲ್ಲಿಂದ 2 ಸ್ಥಾನ ಹಿಂದಕ್ಕೆ ಹೋಗಿ ಯಾವ್ದು ಸಿಕ್ತು? ಅಗೇನ್ ಸಿ ಬರುತ್ತೆ, ಹೌದಲ್ವಾ? ಸೊ ಬರ್ಕೊಳ್ಳಿ ಸಿ. 3ನೇ ಅಕ್ಷರ ಎಲ್ಲಿದೆ? ಇಲ್ಲಿ ಏನ್ ಮಾಡ್ಬೇಕಾಗತ್ತೆ? 3 ಸ್ಥಾನಗಳನ್ನ ಹಿಂದಕ್ಕೆ ಹೋಗ್ಬೇಕಾಗತ್ತೆ ನಾವು. ಸೊ ಎಲ್ಲೆಲ್ಲಿದೆ? ಎಲ್ 12ನೇ ಸ್ಥಾನದಲ್ಲಿದೆ. ಇಲ್ಲಿಂದ ಏನ್ ಮಾಡ್ಬೇಕು? 3 ಸ್ಥಾನಗಳು ಅಂದ್ರೆ 1 2 3 ಅಂದ್ರೆ ಎಲ್ಲಿಗೆ ಬಂತಿದು? ಐಗ್ ಬಂತು. ಐ ಅಂತ ಬರ್ತೀವಿ. ಇದನ್ನು ಸಹ ಅಷ್ಟೇ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ ನೋಡಿ, ಫಾರ್ ಎಕ್ಸಾಂಪಲ್ ಎಲ್ ಲೆಟರ್ ಇದೆ. ಎಷ್ಟನೇ ಲೆಟರ್ ಇದು? ಎಲ್ಲು 12ನೇ ಲೆಟರ್ ಇದೆ. ನಮಗೆ 3 ಸ್ಥಾನ ಹಿಂದಕ್ಕೆ ಹೋಗ್ಬೇಕಾಗಿದೆ. ಏನ್ ಮಾಡ್ತೀವಿ? -3 ಮಾಡ್ತೀವಿ. 12ರಲ್ಲಿ 3 ತೆಗೆದ್ರೆ ಎಷ್ಟು ಉಳಿಯುತ್ತೆ? 9 ಉಳಿಯುತ್ತೆ. 9ನೇ ಸ್ಥಾನದಲ್ಲಿ ಯಾವ ಅಕ್ಷರ ಇದೆ ನೋಡ್ಕೊಳ್ಳಿ. 9ನೇ ಸ್ಥಾನದಲ್ಲಿ ಯಾವ್ದಿದೆ? ಐ ಅಕ್ಷರ ಇದೆ. ಕರೆಕ್ಟ್ ಆಯ್ತಲ್ವಾ? ಐ 2 ರೀತಿಯಿಂದ ಮಾಡಬಹುದು. ಅದೇ ರೀತಿ ಎಚ್ ನೋಡಿ, ಎಚ್ ಇಲ್ಲೇನ್ ಮಾಡ್ಬೇಕಾಗುತ್ತೆ? 1 2 3 ಏರ್ತಾ ಹೋಗಿದೆ, ಆರೋಹಣ ಕ್ರಮದಲ್ಲಿದೆ. ಸೊ ನಾವ್ ಇಲ್ಲೇನ್ ಮಾಡ್ಬೇಕಾಗುತ್ತೆ? ಆರೋಹಣ ಕ್ರಮದಲ್ಲಿ -4 ಅಂದ್ರೆ 4 ಸ್ಥಾನಗಳ ಕಾಲ ಹಿಂದಕ್ಕೆ ಹೋಗ್ಬೇಕಾಗತ್ತೆ ನಾವು. ಆ 4 ಸ್ಥಾನಗಳಲ್ಲಿ ಎಚ್ ಎಲ್ಲಿದೆ ನೋಡಿ? ಎಚ್ 8ನೇ ಪ್ಲೇಸ್ ಅಲ್ಲಿ ಇದೆ. 8 ಅಂದ್ರೆ 8ಕ್ಕೆ -4 ಮಾಡಿ ಎಷ್ಟಾಯ್ತು? 4 ಬರುತ್ತೆ. 4ನೇ ಪ್ಲೇಸ್ ಅಲ್ಲಿ ಯಾವ್ದಿದೆ ಹಾಗಿದ್ರೆ? ಡಿ ಇದೆ. ಕರೆಕ್ಟಾ? ನೋಡ್ಕೊಳ್ಳಿ. ಎಚ್ ಇಂದ ಜಿ 1ನೇ ಪ್ಲೇಸ್, ಎಫ್ 2ನೇ ಪ್ಲೇಸ್, ಇ 3ನೇ ಪ್ಲೇಸ್, ಅದೇ ರೀತಿ ಡಿ ಏನಾಯ್ತು? 4ನೇ ಪ್ಲೇಸ್. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ, ಹೌದಲ್ವಾ? ಸೊ ಎಚ್ ಇಂದ 4 ಸ್ಥಾನಗಳ ಕಾಲ ಹಿಂದಕ್ಕೆ ಹೋದಾಗ ನಮಗೆ ಡಿ ಸಿಗುತ್ತೆ. ಕರೆಕ್ಟ್. ಅದೇ ರೀತಿ ಐ ನೋಡಿ, ಮತ್ತೇನ್ ಮಾಡ್ಬೇಕಾಗುತ್ತೆ? ಆರೋಹಣ ಕ್ರಮದಿಂದ 5ನೇ ಸ್ಥಾನಕ್ಕೆ ಹಿಂದಕ್ಕೆ ಹೋಗ್ಬೇಕಾಗುತ್ತೆ ನಾವು. ಐ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ? ಐ ಎಲ್ಲಿದೆ? ಇಲ್ಲಿದೆ. 9ನೇ ಸ್ಥಾನದಲ್ಲಿದೆ. ಈ 9ನೇ ಸ್ಥಾನಕ್ಕೆ 5 ಸ್ಥಾನ ಹಿಂದಕ್ಕೆ ಹೋಗ್ಬೇಕು. ಸೊ -5 ಮಾಡಿ ಬರುವಂತ ಆನ್ಸರ್ 4 ಇದೆ. ಸೊ 4ನೇ ಸ್ಥಾನದಲ್ಲಿ ಯಾವ್ದಿದೆ? ಮತ್ತೆ ಡಿ ಬರುತ್ತೆ 4ನೇ ಸ್ಥಾನದಲ್ಲಿ. ಸೊ ಮತ್ತೇನ್ ಮಾಡಿ ಇಲ್ಲಿ ಡಿ ಅಂತ ಬರ್ಕೊಳ್ಳಿ. ನಮ್ಗೆ ಆನ್ಸರ್ ಸಿಕ್ಕಾಯ್ತಾ? ಸಿ ಸಿ ಐ ಡಿ ಡಿ ಅಂತ ಆನ್ಸರ್ ಸಿಕ್ಕಿದೆ. ಆಪ್ಷನ್ ಅಲ್ಲಿ ಚೆಕ್ ಮಾಡೋಣ. ಮೊದಲನೇ ಆಪ್ಷನ್ ಅಲ್ಲೇ ಇದೆ ನೋಡಿ, ಹೌದಲ್ವಾ? ಸಿ ಸಿ ಐ ಡಿ ಡಿ ಅಂತ ಇದೆ. ಮೊದಲನೇ ಆಪ್ಷನ್ ಏನಾಯ್ತು ಇಲ್ಲಿ? ಕರೆಕ್ಟ್ ಆಯ್ತು. ಎಸ್, ಅರ್ಥ ಆಗ್ತಿದ್ಯಾ ಯಾವ ರೀತಿಯಾಗಿ ಅಂತ? ಒಂದು ಆಯಾ ಅಕ್ಷರಗಳ ಸ್ಥಾನಗಳ ಏನು ಅಂಕಿ ಇದೆ, ಆ ಅಂಕಿಯನ್ನ ಬಳಸ್ಕೊಂಡು ನಾವು ಆನ್ಸರ್ ಅನ್ನ ತೆಗಿಬಹುದು, ಅಥವಾ ಆ ಅಕ್ಷರಗಳನ್ನೇ ಇಟ್ಕೊಂಡು ಏನ್ ಮಾಡಬಹುದು? ನಾವು ಈ ಆನ್ಸರ್ ಅನ್ನು ತೆಗಿಬಹುದು. ಎರಡಕ್ಕೂ ಹೆಲ್ಪ್ ಆಗ್ಲಿ ಅಂತಾನೆ ನಾನು ಏನ್ ಮಾಡಿದೀನಿ, ಈ ರೀತಿ ನಂಬರಿಂಗ್ಸ್ ಅನ್ನು ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಆಯಾ ಸ್ಥಾನಗಳಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ಸಹ ನಾನು ನಿಮಗೆ ಕೊಟ್ಟಿದ್ದೀನಿ. ಕರೆಕ್ಟ್ ಅಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ಬಂದಾಗಿದೆ ನೋಡ್ಕೊಳ್ಳಿ. ಏನಿದೆ? ಹ್ಯುಮ್ಯಾನಿಟಿ ಅಂತ ಒಂದು ಪದ ಕೊಟ್ಟಿದ್ದಾರೆ. ಹ್ಯುಮ್ಯಾನಿಟಿ ಶಬ್ದ ಸಂಕೇತದ ಭಾಷೆಯಲ್ಲಿ ಏನಾಗುತ್ತೆ? BNVIZUJO ಅನ್ನೋಂತ ಆಗುತ್ತೆ. ದೆನ್ ಇಕ್ವೇಶನ್ ಪದ ಯಾವ ರೀತಿಯಾಗಿ ಬರಿಬಹುದು ಇದೇ ರೀತಿ ಅಂತ ಕೇಳಿದಾರೆ ಅವರು. ಇಲ್ಲಿ ಏನೋ ಒಂದ್ ಸ್ವಲ್ಪ ಚೇಂಜ್ ಆಗಿ ಏನ್ ಮಾಡಿದ್ದಾರೆ? ಸಂಕೇತವನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಚೆಕ್ ಮಾಡೋಣ. ಓಕೆ, ಅದಕ್ಕೋಸ್ಕರ ಬರ್ಕೊಳ್ಳೋಣ ಇಲ್ಲಿ ಶಬ್ದ ಏನಿದೆ ಅಂತ. ಹ್ಯುಮ್ಯಾನಿಟಿ, HUMANITY ಹ್ಯುಮ್ಯಾನಿಟಿ ಅಂತ ಇದೆ. ಇದನ್ನ ಏನಂತ ಬರ್ದಿದ್ದಾರೆ ಅವರು? BNVIZUJO. BNVIZUJO. ಕರೆಕ್ಟಾ? BNVIZUJO ಎಕ್ಸಾಕ್ಟ್ ಕರೆಕ್ಟ್ ಇದೆ. ಇಕ್ವೇಶನ್ ಪದ ಕೇಳಿದಾರೆ ನಮಗೆ. ಓಕೆ, ಅದನ್ನು ಬರ್ಕೊಳ್ಳೋಣ ಇಲ್ಲಿ. EQUATION ಇಕ್ವೇಶನ್ ಬರ್ಕೊಂಡ್ವಾ? ಎಸ್. ಈಗ ಪ್ಯಾಟರ್ನ್ ಅನ್ನ ಪತ್ತೆ ಹಚ್ಚೋಣ. ಎಚ್ ಇಂದ ಏನಾಗಿದೆ? ಬಿ ಆಗಿದೆ. ಇಲ್ಲಿ ಎಚ್ ಇಂದ ಬಿ ಆಗಿದೆ. ಎಚ್ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ? 8ನೇ ಸ್ಥಾನದಲ್ಲಿದೆ. ಬಿ ಎಲ್ಲಿದೆ? 2ನೇ ಸ್ಥಾನದಲ್ಲಿದೆ. ಎಷ್ಟು ಡಿಫ್ರೆನ್ಸ್ ಆಯ್ತು ನೋಡಿ. ಎಚ್ ಇಂದ ಬಿ ಗೆ ಬರ್ಬೇಕು ಅಂದ್ರೆ ಎಷ್ಟು ಡಿಫ್ರೆನ್ಸ್ ಆಯ್ತು? ಇಲ್ಲಿ 6 ಸ್ಥಾನಗಳಷ್ಟು ಹಿಂದಕ್ಕೆ ಹೋದ್ವಿ ನಾವು, ಹೌದಲ್ವಾ? 8ರಿಂದ ಬಿ ಹೋಗಿದೀವಿ ಅಂದ್ರೆ ಏನಾಯ್ತು? 6 ಸ್ಥಾನಗಳಷ್ಟು ಹಿಂದಕ್ಕೆ ಹೋಗಿದೀವಿ. ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ 1 2 3 4 5 6. 6ನೇ ಸ್ಥಾನದಲ್ಲಿ ಬಿ ಬಂದಿದೆ ನಮಗೆ. ಅಂದ್ರೆ ಇಲ್ಲಿ ಏನಾಯ್ತು ನಮಗೆ?
-6 ಅಂತ ಬರ್ಕೊಂಡ್ವಿ. ಅದೇ ರೀತಿ ಎರಡನೇ ಅಕ್ಷರ ಯು ಇದೆ. ಯು ಎಷ್ಟನೇ ಸ್ಥಾನದಲ್ಲಿದೆ? 21ನೇ ಸ್ಥಾನದಲ್ಲಿದೆ. ಬರೋ ಅಂತ ಅಕ್ಷರ ಯಾವುದು? ಎನ್ ಅಂತ ಇದೆ. ಎನ್ ಎಲ್ಲಿದೆ ನೋಡಿ? 14ನೇ ಸ್ಥಾನದಲ್ಲಿದೆ. ಹಿಂದಕ್ಕೆ ಹೋಗಿದಾರ? ಎಷ್ಟು ಹಿಂದಕ್ಕೆ ಹೋಗಿದ್ದಾರೆ? 1 2 3 4 5 6 7 ನೋಡಿ. ಇಲ್ಲೇನಾಯ್ತು? ಯುದಿಂದ ಎನ್ಗೆ ಬರ್ಬೇಕು ಅಂದ್ರೆ 7 ಸ್ಥಾನಗಳಷ್ಟು ಹಿಂದಕ್ಕೆ ಹೋಗಿದ್ದಾರೆ. 7 ಸ್ಥಾನಗಳು ಇಲ್ಲಿ ಬರ್ಕೊಳ್ಳಿ. ಯುದಿಂದ ಎನ್ ಏನ್ ಮಾಡಿ -7 ಅಂತ ಬರ್ಕೊಳ್ಳಿ. ಅದೇ ರೀತಿ ಎಂ ದಿಂದ ವಿ. ಎಂ ನೋಡಿ ಎಲ್ಲಿದೆ? ಎಂ ಇರೋದು 13ನೇ ಸ್ಥಾನದಲ್ಲಿ, ಹೌದಲ್ವಾ? 13ನೇ ಸ್ಥಾನದಲ್ಲಿ ಎಂ ಇದೆ. ವಿ ಎಲ್ಲಿದೆ ನೋಡಿ? ವಿ 22ನೇ ಸ್ಥಾನದಲ್ಲಿದೆ. 13ರಿಂದ 22ನೇ ಸ್ಥಾನ ಅಂದ್ರೆ ಮುಂದಕ್ಕೆ ಹೋಯ್ತಿದ್ದು. ಎಷ್ಟು ಮುಂದಕ್ಕೆ ಹೋಯ್ತು? ಎಷ್ಟು ಮುಂದಕ್ಕೆ ಹೋಯ್ತು? ಎಂ ದಿಂದ 1 2 3 4 5 6 7 8 9, ಹೌದಲ್ವಾ? 9 ಸ್ಥಾನಗಳ ಕಾಲ ಏನಾಯ್ತು? ಇದು ಮುಂದಕ್ಕೆ ಹೋಯ್ತು ನಮಗೆ. ಅರ್ಥ ಆಗ್ತಿದ್ಯಾ? ಎಸ್. ಅದೇ ರೀತಿ ಎ ನೋಡಿ. ಎ ದಿಂದ ಐ ಅಂತ ಇದೆ. ಎ ದಿಂದ ಐ. ಎ ಎಲ್ಲಿದೆ? 1ನೇ ಸ್ಥಾನದಲ್ಲಿದೆ. ಐ ಎಲ್ಲಿದೆ? 9ನೇ ಸ್ಥಾನದಲ್ಲಿದೆ. ಇದು ಸಹ ಮುಂದಕ್ಕೆ ಹೋಯ್ತಾ? ಹೌದು. ಎಷ್ಟು ಸ್ಥಾನಗಳ ಕಾಲ ಮುಂದಕ್ಕೆ ಹೋಯ್ತು ನೋಡಿ? 1 2 3 4 5 6 7 8. 8 ಸ್ಥಾನಗಳಷ್ಟು ಏನಾಯ್ತು ಇಲ್ಲಿ? ಮುಂದಕ್ಕೆ ಹೋಯ್ತು, ಹೌದಲ್ವಾ? +8 ಆಯ್ತು. ಎ ದಿಂದ ಐ ಆಯ್ತು. ನಂಬರ್ ಅನ್ನು ಸಹ ನಾವು ಯೂಸ್ ಮಾಡ್ಕೊಂಡು ಮಾಡೋದಕ್ಕೆ ಸಾಧ್ಯ ಆಗುತ್ತಿದೆ. ಕರೆಕ್ಟಾ? ಎಸ್. ಇಲ್ಲೇನಾಯ್ತು? ಪ್ಯಾಟರ್ನ್ ಏನಾದ್ರೂ ಗೊತ್ತಾಗ್ತಿದೆ ನಿಮ್ಗೆ? 6 ಇದೆ, 7 ಇದೆ, 9 ಇದೆ, 8 ಇದೆ. ಏನಾಗ್ತಾ ಇದೆ ಇಲ್ಲಿ? ಪ್ಯಾಟರ್ನ್ ಏನಾದ್ರೂ ಚೇಂಜ್ ಆಯ್ತಾ? ನೋಡೋಣ. ಎನ್ ಇದೆ. ಎನ್ ಇಂದ ಝಡ್ ಹೋಗ್ಬೇಕು. ಎನ್ ಎಲ್ಲಿದೆ ನೋಡಿ? ಎನ್ ಇದೆ 14ನೇ ಸ್ಥಾನದಲ್ಲಿ ಇದೆ. ಎನ್ ಇಂದ ಝಡ್ ಅಂದ್ರೆ ಕೊನೆಯ ಲೆಟರ್ ಝಡ್ ಎಷ್ಟಾಯ್ತು ನೋಡಿ? 1 2 3 4 5 6 7 8 9 10 11 12 ನೋಡಿ. 12 ಪ್ಲೇಸ್ ಏನಾಯ್ತು? ಇದು ಮುಂದಕ್ಕೆ ಹೋಯ್ತು. ಕರೆಕ್ಟಾ? 12 ಪ್ಲೇಸ್ ಏನಾಗಿದೆ? ಮುಂದಕ್ಕೆ ಹೋಗಿದೆ. ಅದೇ ರೀತಿ ಐ ಬಂದಿದೆ. ಐ ಮತ್ತೆ 9ನೇ ಪ್ಲೇಸ್ ಅಲ್ಲಿ ಇದೆ ನಮಗೆ. ಐ ಬಂದು 9ನೇ ಪ್ಲೇಸ್ ಅಲ್ಲಿ ಇದೆ. 5ದಿಂದ ಏನಾಗಿದೆ? ಯು ಹೋಗಿದೆ. 5ದಿಂದ ಯು ಅಂದ್ರೆ ಎಷ್ಟಾಯ್ತು ನೋಡಿ? 5ದಿಂದ ಯು 9ರಿಂದ 21 ಅಂತಂದ್ರೆ ಜೆ 1 2 3 4 5 6 7 8 9 10 11 12. ಮತ್ತೇನಾಯ್ತು? 12 ಸ್ಥಾನಗಳಷ್ಟು ಮುಂದಕ್ಕೆ ಹೋಗಿದೆ. ಏನಾಗ್ತಿದೆ? ಪ್ಯಾಟರ್ನ್ ವೇರಿ ಆಗ್ತಿದ್ಯಾ? ಹೌದಲ್ವಾ? ಈ ಕ್ವೆಶನ್ ಅಲ್ಲಿ ಏನಾಗಿದೆ? ಪ್ಯಾಟರ್ನ್ ವೇರಿ ಆಗ್ತಿದೆ. ಹಾಗಿದ್ರೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಇದನ್ನ? ಎಚ್ ಇಂದ ಬಿ ಬಂದಿದೆ, ಯು ಇಂದ ಎನ್ ಹೋಗಿದೆ. ಎಲ್ಲೂ ನಮಗೆ ಏನಾಗ್ತಿಲ್ಲ? ಕರೆಕ್ಟ್ ಆಗಿ ಆನ್ಸರೇ ಸಿಗ್ತಾ ಇಲ್ಲ, ಹೌದಲ್ವಾ? ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಇದನ್ನ? ಕ್ವೆಶನ್ ಮಾರ್ಕ್. ಹೌದಾ? ಗೆಸ್ ಮಾಡ್ತೀರಾ ಯಾರಾದ್ರೂ? ಎಸ್. ಏನ್ ಮಾಡಿ? ಈ ಒಂದು ಕ್ವೆಶನ್ ಅನ್ನ ಅಸೈನ್ಮೆಂಟ್ ಅಂತ ತಗೊಳ್ಳಿ. ಏನ್ ಮಾಡಿ? ಈ ಕ್ವೆಶನ್ ಅನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾರಿಗೆ ಬರ್ಲಿಲ್ಲ ಬಂದವರು ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ, ಅಥವಾ ನೆಕ್ಸ್ಟ್ ಕ್ಲಾಸ್ ಮಾಡಿದಾಗ ಆವಾಗ್ಲಾದ್ರೂ ತಿಳಿಸಿ, ಅಥವಾ ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನೇ ಇದ್ರ ಬಗ್ಗೆ ಸೊಲ್ಯೂಷನ್ ಅನ್ನ ನಿಮಗೆ ಕೊಡ್ತೀನಿ. ಸ್ವಲ್ಪ ಏನ್ ಮಾಡಿ? ನಿಮ್ಮ ಮೈಂಡ್ಗೆ ಕೆಲಸ ಕೊಡಿ. ಅರ್ಥ ಆಯ್ತಾ? ಸ್ವಲ್ಪ ನಿಮ್ಮ ಮೈಂಡ್ಗೆ ಕೆಲಸ ಕೊಡಿ. ಚತುರತೆಯಿಂದ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಕ್ವಶನ್ಸ್ ಗಳನ್ನ ಅಂತ ನೋಡ್ತಾ ಹೋಗಿ. ಓಕೆ, ಈ ಕ್ವೆಶನ್ ಅನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಎಲ್ಲ ಕ್ವೆಶನ್ ಏನಿದೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಹ್ಯುಮ್ಯಾನಿಟಿ ಅನ್ನುವಂತ ಪದವನ್ನ ಒಂದು ಸಂಕೇತದ ಭಾಷೆ ಬಳಸ್ಕೊಂಡು BNV IZU JO ಅಂತ ಬರೆದಿದ್ದಾರೆ. ಅದೇ ಸಂಕೇತದ ಭಾಷೆಯಲ್ಲಿ ಇಕ್ವೇಶನ್ ಅನ್ನುವಂತ ಪದವನ್ನ ನಾವು ಯಾವ ರೀತಿ ಬರಿಬಹುದು ಅನ್ನುವಂತ ಕ್ವೆಶನ್ ಇದೆ. ಸೊ ಈ ಕ್ವೆಶನ್ ಅನ್ನ ಸ್ಕ್ರೀನ್ ಶಾಟ್ ತಗೊಂಡು ಏನ್ ಮಾಡಿ? ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಆನ್ಸರ್ ಏನ್ ಬರುತ್ತೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ತಾ ಹೋಗಿ. ಸೊ ಯಾರಿಗ್ ಬರ್ಲಿಲ್ಲ ಅಂದ್ರೂ ಸಹ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಮೊದಲು ಇದೇ ಕ್ವೆಶನ್ ಅನ್ನ ತಗೊಂಡು ಇದನ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ಕ್ವೆಶನ್ಸ್ ಗಳಿಗೆ ನಾನು ಹೋಗ್ತಾ ಬರ್ತೀನಿ. ಓಕೆನಾ? ಎಸ್. ನೋಡಿ ಸ್ಟೂಡೆಂಟ್ಸ್, ಇದು ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ತಗೊಂಡಿರುವಂತ ಮೊದಲ ಕ್ಲಾಸ್ ಆಗಿರೋದ್ರಿಂದ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ನನಗೆ ಬಹಳ ಅತ್ಯಮೂಲ್ಯವಾಗಿರ್ತವೆ. ಸೊ ಎಲ್ರಿಗೂ ಒಂದು ರಿಕ್ವೆಸ್ಟ್, ವಿನಂತಿ ಏನು ಅಂತ ಕೇಳಿದ್ರೆ, ಇದೇ ರೀತಿಯಾಗಿ ಚಾಪ್ಟರ್ ವೈಸ್ ನಿಮಗೆ ಕ್ಲಾಸಸ್ ಗಳನ್ನ ಮಾಡ್ಬೇಕಾ, ಅಥವಾ ರ್ಯಾಂಡಮ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ತಗೊಂಡು ಬಂದು ಸಾಲ್ವ್ ಮಾಡ್ಬೇಕಾ? ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಏನ್ ಮಾಡಿ ನನಗೆ ಕಮೆಂಟ್ ಗಳ ಮೂಲಕ ತಿಳಿಸ್ತಾ ಹೋಗಿ. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ನಮಗೆ ಸಿಗ್ತಾ ಹೋಗ್ಲಿ. ನಿಮಗೆ ಒಳ್ಳೆಯ ನಾಲೆಜ್ ಅನ್ನ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ನಾನು ಪಡ್ತಾ ಇದ್ದೀನಿ. ಸೊ ಅದಕ್ಕೆ ಸಹಕರಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲೇ ಮುಗಿಸ್ತೀನಿ.
ಗೊತ್ತಿದೆಯಲ್ಲ. ಸೊ ಎಲ್ರು ಏನ್ ಮಾಡ್ಬೇಕು, ಈ ಒಂದು ವಿಡಿಯೋವನ್ನ ಎಲ್ರು ಶೇರ್ ಮಾಡಿ ಬೇರೆಯವರಿಗೆ. ಅದರ ಜೊತೆಗೆ ಏನ್ ಮಾಡ್ತಾ ಹೋಗಿ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಸ್ವಾಗ್ ಸೇ ಸ್ಟಡಿ ಚಾನಲ್ಗೆ ಎಲ್ರು ಬಂದಿರೋದಕ್ಕೆ ನಿಮ್ಗೆಲ್ಲರಿಗೂ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಕ್ಲಾಸ್ ಅನ್ನ ನಾನು ಇಲ್ಲೇ ಮುಕ್ತಾಯ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.